ದಿನಾ ಕನಸಿನ್ಯಾಗ ಬರುತ್ತಾನ ಅವನ ಬಯಸಿ ಬೆಂದೈತಿ ಮನ ಶಿವಾನಿನ ದೈತ ಕರುಣ ಹೆಣ್ಣು ಬಾಳು ಕಣ್ಣೀರೇನ ಹೆಣ್ಣು ಬಾಳು ಕಣ್ಣೀರೇನ. ನಮ್ಮ ಅಪ್ಪನ ಹತ್ರ ಒಂದು ಮೈಕ್ ಇಲ್ಲ, ಏನಿಲ್ಲ. ನಮ್ಮಪ್ಪ ದೊಡ್ಡ ಸಿನಿಮಾ ಸ್ಟಾರ್ ಅಲ್ಲ, ಆದ್ರೆ ರಂಗಭೂಮಿಯ ಪ್ರತಿಯೊಬ್ಬ ಕಲಾವಿದನು ಕೂಡ ಪ್ರತಿ ನಾಟಕಕ್ಕೆ ಅವನು ಹೊಸ ವಿದ್ಯಾರ್ಥಿ. ಯಾಕಂದ್ರೆ ಸಿನಿಮಾ ಅಂದ ಕೂಡಲೇ ನಮ್ಮ ಕಣ್ಣಿಗೆ ಕಾಣೋದು ಸ್ಟಾರ್ಗಳು ಮಾತ್ರ. ಸ್ಟಾರ್ ಬದುಕನ್ನ ನೋಡಿ ನಾನು ಹಂಗ ಆಗ್ತೀನಿ ಅಂತ ನಾವು ಬರ್ತೀವಿ. ಇವಾಗ ಕೆಲವೊಬ್ರು ಇರ್ತಾರಣ, ಇಲ್ಲಿಂದ ನೋಡೋರ್ಗೆ ಗಾಂಧಿನಗರ ತುಂಬಾ ದೊಡ್ಡದಣ. ಸೊ ಅಲ್ಲಿ ಇರೋರಿಗೆ ಗಾಂಧಿನಗರ ಯಾಕಲೇ ಡಿಗ್ರಿ ಓದದೇ ಇದ್ರು ಕೂಡ, PhD ಮಾಡದೇ ಇದ್ರು ಕೂಡ ಅಪ್ಪನ ಕಂಠ ಒಂದು PhDಗಿಂತ ಮೀರಿದ್ದಿತ್ತು. ಯಾಕಂದ್ರೆ ರಂಗಭೂಮಿ ನಟ ಆಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮನುಷ್ಯರಾಗ್ತೀವಿ. ಸೊ ಬೆಂಗಳೂರಿಗೆ ಬಂದ ಹೊಸತರಲ್ಲಿ 6 ತಿಂಗಳ ಕೆಲಸ ಇಲ್ಲ, 6 ತಿಂಗಳ ಕೆಲಸ ಇಲ್ಲ, ರೂಮ್ಸ್ ಇಲ್ಲ ಅಂದ್ರೆ ನಾನು ಎಲ್ಲಿ ಮಲ್ಕೋಬೇಕು? ಚೂರು ಚೂರಾಯಿತಲ್ಲೋ ರೈಚೂರು, ಚೋರರ ಪಾಲಾಯಿತೋ ರಾಯಚೂರು. ಎಲ್ಲ ಇಡೀ ರಾಯಚೂರಿನ ಇತಿಹಾಸ ಹೇಳ್ತದೆ. ವಾರ್ಡನ್ ಬರ್ತಾನಂದ್ರೆ ಹೊರಗೆ ಬರ್ತಿರ್ಲಿಲ್ಲ. ಯಾವ ನೀನು ಅಂತ ಕೇಳ್ಬಿಡೋದು, ಯಾವ ನೀನು ಅಂತ ಕೇಳ್ಬಿಡೋದು. 6 ತಿಂಗಳು ಒಬ್ಬ ತಾಯಿ ಮಕ್ಕಳನ್ನ ಹೇಗೆ ನೋಡ್ಕೊಂತಾರಲ್ಲ ಹಂಗ ನೋಡ್ಕೊಂಡ ಅವ್ನ ಗೆಳೆಯ. ಲೆಕ್ಕ ಪತ್ರಗಳು. ನಾನು ಕೋಪ ಮಾಡ್ಕೊಂಡ್ರಂಗ ನಾಯಿ ಬೊಗಳ್ತದ. ನನಗೇನು ಗೊತ್ತಿತ್ತು? ನನಗೇನು ಗೊತ್ತಿತ್ತು ಹೇಳು? ಬೊಗಳ್ತೀಯೇನೋ ವಿಕ್ರಮರಾಜಯ್ಯ. ಇದು ಕೋಪ. ಇದಿಲ್ಲ. ಹಸುವಿಗೆ, ದುಡ್ಡಿಗೆ, ಕಷ್ಟಗಳಿಗೆ ಕಣ್ಣೀರು ಹಾಕಿದ್ದ ಸಂದರ್ಭಗಳೇ ಇಲ್ಲ. ನಾನು ಕಣ್ಣೀರು ಬರಲ್ಲ ನನಗೆ. ಒಬ್ಬ ಕಲಾವಿದನಾಗಿ ಆದ್ರೂ ಅಷ್ಟೇ, ಒಬ್ಬ ರೈಟರ್ ಆಗಿ ಆದ್ರೂ ಅಷ್ಟೇ, ಒಬ್ಬ ಟೆಕ್ನಿಷಿಯನ್ ಆಗಿನೂ ಅಷ್ಟೇ. ಹೆಂಗ ನೋಡ್ತಾರ ಅಲ್ಲಿಂದ ಜನ? ನಮ್ಮಮ್ಮ ನಮ್ಮಪ್ಪ ಹೇಳ್ತಾರೆ ಈ ಕತೆನ. ನಮ್ ಕಷ್ಟನೇ ಕೊಡ್ಲಿಲ್ಲ ನಿನ್ ರಾತ್ರಿ ಎಲ್ಲ ನಿಮ್ಮ ಅಜ್ಜಿ ತಾತನ ಜೊತೆಗೆ ಬಸ್ ಸ್ಟ್ಯಾಂಡ್ ಎಲ್ಲ ಮಲಗ್ತಿದ್ದ ಅಂತ ಹೇಳ್ತಿದ್ರು. ಯಾವ ಇಲ್ಲಪ್ಪಿ, ದುಡ್ಡಿಗಾಗಿ ಪರದಾಡಿದೀವಿ. ದುಡ್ಡೇ ಇಲ್ಲ ಅಂದಾಗ ಉಪವಾಸ ಕೂತೀವಿ. 3 ದಿನ ಉಪವಾಸ ಕೂತೀವೋ? 3 ದಿನ ಉಪವಾಸ ಕೂತು ಯಾರ ಫ್ರೆಂಡ್ ಮಚ್ಚ 3 ದಿನ ಊಟ ಮಾಡಿಲ್ಲ, ಊಟ ಕೊಡಿಸೋ ಅಂತ ಇಷ್ಟ ಆರಾಮಾಗಿ ಕೇಳಿ. ಬಿಕಾಸ್ ನಮಗೆ ಈ ಸಮಸ್ಯೆಗಳು ಯಾಕೆ ಅನ್ಸಲ್ಲ ಅಂದ್ರೆ ನಾವು ಹುಟ್ತಾನೆ ಕಷ್ಟಗಳನ್ನ ಅನ್ಭವಿಸ್ಕೊಂತೀವಿ. ಹೆಂಗ ಕಳಿಯಲೋವ ಬಾಳನ್ನ ನಾನು ಮಸಣದ ಬಾದೆನ, ಮುಡಿಯಲಿ ಬಿತ್ತು ರಕ್ತ ಕಣ ಯಾಕುಟಿ ಶಾನು ಶಿವನನ್ನ. ಒಬ್ಬ ಸಾಮಾನ್ಯ ಹುಡುಗ ಅದೆಷ್ಟೋ ಕಷ್ಟಗಳ ನಡುವೆ ತನ್ನ ನಂಬಿಕೆನ ಬಿಡಲಾರ್ದ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕಂತ ಒದ್ದಾಡಿ ತನ್ನ ಗುರಿನ ಮುಟ್ಟಿ ಇವತ್ತು ಅದೆಷ್ಟೋ ಚಿತ್ರಗಳಲ್ಲಿ ಅದೆಷ್ಟೋ ದೊಡ್ಡ ಆ್ಯಕ್ಟ್ರಸ್ ಜೊತೆ, ನಟರ ಜೊತೆ ಪರದೆ ಹಂಚ್ಕೊಂಡು ಇವತ್ತು ನಮ್ಮೊಂದಿಗೆ ಕಾಣಿಸ್ಕೋತಾ ಇದ್ದಾರೆ. ಸೊ ಇವತ್ತಿನ ಎಪಿಸೋಡ್ ಬಂದುಬಿಟ್ಟು ನಮ್ಮ ಸ್ಪೆಷಲ್ ಗೆಸ್ಟ್ ಡಿಂಗ್ರಿ ನರೇಶ್ ಅವ್ರ ಜೊತೆ. ತಡ ಮಾಡೋದೇ ಬೇಡ, ಲೆಟ್ಸ್ ಗೋ. ತಲೆ ಕೆಡಿಸ್ಕೊಳಂಗಿಲ್ಲ. ಇಲ್ಲ ಅದೇ ಆಕ್ಚುಲಿ ಕರೆಂಟಿನೇ ಪ್ರಾಬ್ಲಮ್ ಆಗ್ತದೆ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಸಡನ್ ಆಗಿ ಕರೆಂಟ್ ಆಯ್ತು. ಬಿಟ್ಟಾಕೋ, ನಿನ್ನೆ ಏನೇ ಇದಾನೆ ಕಣ, ಕರೆಂಟ್ ಏನ್ ಮಾಡ್ತೀಯ? ಅದನ್ನು ಕರೆಕ್ಟ್ ಅದಣ್ಣ. ಅಪ್ಪಂದ ಇನ್ನೊಬ್ರು ಮಾಲಿ ಆ ಮಾಳಿಗೆ ಹೋದ್ರೆ ಇನ್ನೂ ಮಜಾ ಇರ್ತದ ನೋಡು. ಅಲ್ಲಿ ಎಂಟರ್ ಇದು ಸಿಕ್ಬಿಡ್ತದೆ, ಸಿಟಿ ಸಿಕ್ಬಿಡ್ತದ. ಅವ್ ಯಾವನೇ ನಮ್ಗೆ ಗೊತ್ತಿಲ್ಲ. ಗೊತ್ತು, ಅಷ್ಟು ಬಿಡಂಗಿಲ್ಲ ಅಣ್ಣ ಬಾಲೆ. ಬೆಂಗಳೂರು ತರ ಆಗ್ಬಿಡ್ತಾ ಇದು. ರಾಯಚೂರು ಜನ ಕೆಲವೊಬ್ರು ಬಿಡ್ತಾರಣ್ಣ, ಕೆಲವೊಬ್ರು ಬಿಡಂಗಿಲ್ಲ. ಪೂರ್ತಿ ನಮ್ಮಲ್ಲಿ ಊರ್ ಕೊನೆವರೆಗೂ ಮಾತಾಡಿಸ್ತೀವೋ. ಇಲ್ಲಿನೂ ಮಾತಾಡಿಸ್ತಾರಣ್ಣ, ಬಟ್ ಇದೇನ್ ಗೊತ್ತಣ್ಣ, ಕೆಲವೊಬ್ರು ಅವ್ರವ್ರದ್ದು ಬೇರೆ ಕಡೆಯಿಂದ ಬಂದಿರ್ತಾರಲ್ಲ, ಸುಮ್ನೆ ನಮ್ ತಲೆ ಮೇಲೆ ಇಲ್ಲಿ ಬರ್ತದೆ. ಒಂದ್ ಒಳ್ಳೆ ಪೋಸ್ಟರ್ ಒಂದ್ ಮಾಡ್ಕೊಳ್ರ. ರೆಡಿ? ಕ್ಯಾಪ್ ಕ್ಯಾಪ್ ಕ್ಯಾಪ್. ಸ್ಟಾರ್ಟ್ ಮಾಡೋಣ. ಆನ್ ಮಾಡ್ದೇನ? ಅಲ್ಲ ಆನ್ ಮಾಡ್ದ? ಆನ್ ಆಗ್ಯದಣ್ಣ. ಇಲ್ಲ ಆನ್ ಮಾಡ್ದ? ರೆಕಾರ್ಡಿಂಗ್ ಆನ್ ಮಾಡ್ದ? ಓಕೆ ಡನ್. ಪಾಪ ಅವ್ನು ಓಡಾಡ್ತಾವನೆ, ಬೆವ್ರು ಬರ್ತೈತೆ ಅವನಿಗೆ. ಸ್ಟಾರ್ಟ್ ಮಾಡತ್ತೆ. ನಿಮಗೆ ರಂಗಭೂಮಿ ಹೆಂಗಣ ಕನೆಕ್ಷನ್ ಏನು ನಿಮ್ಗ ರಂಗಭೂಮಿಗೆ? ನನಗೆ ರಂಗಭೂಮಿಗೆ ಕನೆಕ್ಷನು ತಂದೆ ಇದ್ರ ಮಧ್ಯೆ ಇದ್ದಾರೆ. ಡಿಂಗ್ರಿ ನರಸಪ್ಪ ಅಂತ ನಮ್ಮ ಅಪ್ಪನ ಹೆಸರು. ಅಪ್ಪ ಒಳ್ಳೆ ಹಾಡುಗಾರರು, ಒಳ್ಳೆ ಹೋರಾಟ ಗೀತೆಗಳನ್ನ ಆಡ್ತಾರೆ, ಜಾನಪದ ಗೀತೆಗಳನ್ನ ಆಡ್ತಾರೆ. ಅವರು ನನ್ನ ಕರುಳಿನ ಕುಡಿ ನೀನು
ಹಿಂಗ ಅಳುತ್ತಾ ಕುಂತ್ಯಾಕ ನಿನ್ನ ಕೈಯ ಹಿಡಿದವನ ಅಂತ ಅಂದಾಗ ನಾವು ಬಾಯಿ ಕರ್ಕೊಂಡು ನೋಡ್ತಿದ್ವಿ ಅವ್ರನ್ನ. ಸೊ ಹಾಗಾಗಿ ಅಪ್ಪನ ಕಂಠ ನನ್ನನ್ನು ಬಹಳ ಸೆಳೀತು. ಈ ಕಂಠದಲ್ಲಿ ಏನೋ ಶಕ್ತಿ ಇದೆ ಮರಯ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಆ ರಂಗಭೂಮಿಗೆ ನನಗೂ ಒಂದು ನಂಟು ಬೆಸೆಯಕ್ಕೆ ಅಂದ್ರೆ ಬೆಸ್ತಿದ್ದು ನನ್ನ ತಂದೆ ಡಿಂಗ್ರಿ ನರಸಪ್ಪ. ಅಲ್ಲಿಂದ ನಾವು ರಂಗಭೂಮಿಗೆ ಬಂದ್ವಿ. ರಂಗಭೂಮಿ ನಿಮ್ಗ ಫಸ್ಟ್ ನಾಟಕ ಶುರು ಮಾಡಿದ್ದೆಲ್ಲಣ್ಣ ಯಾವ ಏಜ್ ಒಳಗ? ನಾನು ಒಂದು 5ನೇ ಕ್ಲಾಸ್ ಇದ್ದಪ್ಪಿ. ನಮ್ಮಪ್ಪ ತಮಟೆ ವರ್ಕ್ಶಾಪ್ ಗಳನ್ನ ಮಾಡ್ತಿದ್ರು. 5ನೇ ಕ್ಲಾಸ್ ಮುಗಿದು 6ನೇ ಕ್ಲಾಸ್ ನವೋದಯ ಅಂತ ಒಂದು ಸ್ಕೂಲ್ ಇದೆ, ಅಲ್ಲಿ ತಮಟೆ ವರ್ಕ್ಶಾಪ್ ಗಳು ಮಾಡಿದಾಗ ಅಪ್ಪ ಟೀಮ್ ಕರ್ಕೊಂಡ್ ಬಂದು ನವೋದಯ ಗ್ರೌಂಡ್ ಇದೆ, ಅಲ್ಲಿ ಹಿಂದ್ಗಡೆ ಒಂದು ದೇವಸ್ಥಾನ ಇದೆ, ಆ ಮರದ ಕೆಳಗಡೆ ತಮಟೆ ವರ್ಕ್ಶಾಪ್ ಗಳನ್ನ ಮಾಡೋರು. ಅಪ್ಪನ ಮಾತಾಡ್ಸಕ್ ಹೋಗ್ತಿದ್ದೆ ಸ್ಕೂಲ್ ಮುಗಿದ್ಮೇಲೆ. ಅಲ್ಲಿ ಜಗ್ ನಕನ ಜಗ್ ನಕನ ಜಗ್ ನಕನ ನಕಕ ನಕಕ ಅಂತ ನುಡಿಸ್ತಾ ಇದ್ರ. ಅಲ್ಲೆಲ್ಲ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲರೂ ಹೊಡಿತಿದ್ರು ತಮಟೆ. ಅದನ್ನ ನೋಡಿ ನನಗೂ ಖುಷಿ ಆಗೋದು, ಸಗದಾಗಿದೆಲ್ಲ ಗುರು ಅಂತ. ಸೊ ಹಾಗಾಗಿ ಅದಾದ್ಮೇಲೆ 7ನೇ ಕ್ಲಾಸು ಆತರ ಬಂದಾಗ ನಾನು ಬೀದಿ ನಾಟಕಕ್ಕೆ ಬಂದೆ. ಅಪ್ಪನ ಜೊತೆ ಬೀದಿ ನಾಟಕ ಮಾಡಕ್ ಹೋಗ್ತಿದ್ದೆ. ಅವ್ರ ಜೊತೆ ಕೋರಸ್ ಆಗಿ ಹಾಡಾಡ್ತಿದ್ದೆ. ಆಮೇಲೆ ಬ್ಯಾನರ್ ಕಟ್ತಿದ್ದೆ, ಜನ ಎಲ್ಲ ಸೇರೋರು, ಫೋಟೋ ತೆಗಿತಿದ್ದೆ. ಆಮೇಲೆ ಜನ ನಮ್ಮ ಅಪ್ಪನ ಪಕ್ಕದಲ್ಲೇ ಕೂತ್ಕೊಂತಿದ್ದೆ. ಅಪ್ಪ ತಮಟೆ ನುಡಿಸ್ಕೊಂಡು ಹಾಡಾಡ್ತಿದ್ರು. ಅದ್ರ ಜೊತೆ ಬಂದೆ ಹಂಗೆ ಬಂದೆ, ಅವ್ರ ಜೊತೆನೇ ಬಂದೆ. ಸೊ ಹಾಗಾಗಿ ಚಿಕ್ಕ ವಯಸ್ಸಲ್ಲೇ ನಾನು ಬೀದಿ ನಾಟಕಕ್ಕೆ ಬಂದೆ. ನಿಮ್ಗೆ ಅದ್ರ ಅನುಭವ ಹೆಂಗಿತ್ತಣ್ಣ ಫಸ್ಟ್ ಟೈಮ್ ಬೀದಿ ನಾಟಕಕ್ಕೆ ಹೋದಾಗ? ಸೊ ಭಯ ಅಂದ್ರೆ ನಾವು ಫಸ್ಟು ಗಾಡಿ ಯಾವ್ದೋ ಒಂದು ಸುಮೋ ತಗೊಂಡು ಹೋಗ್ತಾ ಇದ್ವಿ. ಅಪ್ಪ ಒಂದು ಹಳ್ಳಿಲಿ ಗಾಡಿ ನಿಲ್ಸಿದ ಕೂಡಲೇ ಒಂದಷ್ಟು ಜನ ನರಸಪ್ಪಣ ಡಿಂಗ್ ನರಸಪ್ಪ ಸರ್ ಬಂದವ್ರು ಅಂತಿದ್ರು. ನಾನು ಏನ್ ನಮ್ಮಪ್ಪ ಇಷ್ಟೊಂದು ಫೇಮಸ್ ಇದ್ದಾನಲ್ಲ ಹಳ್ಳಿಯಲ್ಲಿ ಅಂತ ನಾನು. ಅವಾಗ ಜನ ಎಲ್ಲ ಬರೋರು, ಏಮನ ಯಾವ್ದು ಪೊಲಿಟಿಕಲ್ ಇದಾ ಅಂತ ತೆಲುಗಲ್ಲಿ ಮಾತಾಡ್ತಿದ್ರು. ಅಂದ್ರೆ ಯಾವ್ದಾದ್ರು ಒಂದು ರಾಜಕೀಯದ ಏನಾರ ಪ್ರಚಾರ ಮಾಡಕ್ ಬಂದಿರಂತೆ. ಇಲ್ಲಪ್ಪ, ನಾವು ರಾಜಕೀಯ ಪ್ರಚಾರ ಮಾಡಕ್ ಬರೋದೇ ಇಲ್ಲ, ನಾವು ಪೊಲಿಟಿಕಲ್ ಅವರಲ್ಲ, ನಾವು ಸಮಸ್ಯೆಗಳನ್ನ ಹೇಳಕ್ ಬಂದಿದೀವಿ ಅಂತ ಅಂದಾಗ ಜನ ಅಪ್ಪನ ತಮಟೆ ಒಂದೇ ಒಂದು ಹಾಡಿಗೆ ಬಾತಂಗಿ ಬಾರವ್ವ ಬಾರೇ ರೈತನ ಮಗಳೇ ಅಂತ ಅಂದ ಕೂಡ್ಲೆ ಜನ ಎಲ್ಲೆಲ್ಲೋ ನಿಂತಿರೋರು, ಅಂಗಡಿ ಹತ್ರ ನಿಂತಿರೋರು, ಟೀ ಕುಡ್ಕೊಂಡ್ ನಿಂತಿರೋರು, ಹೋಟ್ಲಲ್ಲಿ ಒಗ್ಗರಣೆ ಮಿರ್ಚಿ ತಿನ್ಕೊಂಡ್ ನಿಂತಿರೋರು, ಕೂತಿರೋರು, ಅವರೆಲ್ಲ ಒಂದು ಕಡೆ ಸರ್ಕಲ್ ಆಗಿರೋರು. ನಮ್ಮ ಅಪ್ಪನ ಹತ್ರ ಒಂದು ಮೈಕ್ ಇಲ್ಲ, ಏನಿಲ್ಲ. ನಮ್ಮಪ್ಪ ದೊಡ್ಡ ಸಿನಿಮಾ ಸ್ಟಾರ್ ಅಲ್ಲ, ಧ್ವನಿನೇ ನಮ್ಮಪ್ಪ ದೊಡ್ಡ ಸ್ಟಾರ್. ಸೊ ಹಾಗಾಗಿ ನಮ್ಮಪ್ಪ ಹಾಡಿದ ಕೂಡಲೇ ಜನ ಸಾವಿರಾರು ಜನ ಉಯ್ಯಂತ ಸರ್ಕಲ್ ಮಾಡಿರೋರು, ಇವರೆಲ್ಲ ಹಾಡಾಡ್ತಿರೋರು, ಜನ ಉಯ್ಯಂತ ಸೇರಿರೋರು. ನನಗೆ ಒಂದು ಇದು ಕ್ರಿಯೇಟ್ ಆಯ್ತು. ನಮ್ಮಪ್ಪ ಡಾಕ್ಟರೇಟ್ ಪಡೋದಿಲ್ಲ, PhD ಮಾಡಿಲ್ಲ, MA ಓದಿಲ್ಲ, ಡಿಗ್ರಿ ಓದಿಲ್ಲ, ಕೇವಲ 10ನೇ ತರಗತಿ ನಮ್ಮಪ್ಪ ಓದಿದ್ದು. ಆದ್ರೆ ಅಪ್ಪ ಡಿಗ್ರಿ ಓದದೇ ಇದ್ರು ಕೂಡ, PhD ಮಾಡದೇ ಇದ್ರು ಕೂಡ ಅಪ್ಪನ ಕಂಠ ಒಂದು PhDಗಿಂತ ಮೀರಿದ್ದಿತ್ತು. ಸೊ ಆ ಕಂಠದಲ್ಲ ಶಕ್ತಿ ಇತ್ತು. ಸೊ ಹಾಗಾಗಿ ಅದು ನನಗೆ ವಿಭಿನ್ನ, ವಿಶೇಷ ಮತ್ತು ಅದ್ಭುತ ಅಂತ ಅನ್ಸೋದು. ಹಾಗಾಗಿ ಅಪ್ಪನ ಧ್ವನಿನೇ ನನಗೆ ತುಂಬಾ ಇಷ್ಟ ಆಗ್ತಿತ್ತು. ಅಲ್ಲಿ ನೀವು ನಾಟಕ ಅಂದ್ರೆ ರಂಗಭೂಮಿ ಮೇಲೆ ನಾಟಕ ಮಾಡೋದು ಯಾವಾಗಿಂದ ಶುರು ಆಯ್ತಣ್ಣ? ಅಂದ್ರೆ ನಾನು ಈ SLC ಜಸ್ಟ್ ಪಾಸ್ ಆದಪ್ಪಿ. ನಾನು ಕಾಲೇಜಿಗೆ ಹೋಗ್ತಿರ್ಲಿಲ್ಲ. ಈ ರಾಗಸಂಗಮ ಆರ್ಕೆಸ್ಟ್ರಾ ಅಂತ ಒಂದಿತ್ತು ನಮ್ಮ ರಾಯಚೂರಲ್ಲಿ. ರಾಗಸಂಗಮ ಆರ್ಕೆಸ್ಟ್ರಲ್ಲಿ ನಮ್ಮ ಕಾಂಗೋ ಜಯಪ್ಪ ಅಂತ ಅವ್ರ ಹಿಂದೆ ಹೋಗಿ ಕಾಂಗೋ ಕಲಿಯಕ್ಕೆ ಹೋಗ್ತಿದ್ದೆ. ಫೇಲ್ ಆದೆ. ಅದಾದ್ಮೇಲೆ ಪೇಂಟಿಂಗ್ ಕೆಲ್ಸಕ್ಕೆ ಹೋಗ್ತಿದ್ದೆ, 60 ರೂಪಾಯಿ ಕೊಡೋರು. ಈ ಕಡೆ ವಾಸಿನಗರ ಎಲ್ಲ ಕಡೆ ಮಾಡಿದೀನಿ. ವಾಸಿನಗರ ಆ ಕಡೆ ಎಲ್ಲೆಲ್ಲೋ ಆಲ್ಮೋಸ್ಟ್ ಅಲ್ಲಿ ನಿಜಲಿಂಗಪ್ಪ ಕಾಲೋನಿ, ವಾಸಿನಗರ, ಆಮೇಲೆ ಅದ್ಯಾವ್ದು ದೇವಸ್ಥಾನ ಬರ್ತದಲ್ಲ ಆಶಾಪುರ್ ರೋಡ್ಗೆ ಒಂದು ರಾಜಮಾತ ಗುಡಿ, ಮತ್ತೆ ಈ ಕಡೆ ಇನ್ನೊಂದು ಮಂತ್ರಾಲಯಂ ಹೋಗ್ಬೇಕಾದ್ರೆ ರೈಟ್ ಸೈಡ್ ಒಂದು ದೇವಸ್ಥಾನ ಇದೆ ನೋಡಿ, ದೊಡ್ಡದು. ಮಂತ್ರಾಲಯಂ ರೋಡ್ ಹೋಗ್ಬೇಕಾದ್ರೆ ರೈಟ್ ಸೈಡ್ ಒಂದು ದೇವಸ್ಥಾನ ಇದೆ ನೋಡಪ್ಪ, ಅದೊಂದು ದೇವಸ್ಥಾನ. ಆ ಏರಿಯಾ ಆಲ್ಮೋಸ್ಟ್ ಅಲ್ಲಿ ಈ ಕಡೆ ಎಲ್ಲ ಕಡೆ ಈ ಪೇಂಟಿಂಗ್ ಕೆಲಸ ಮಾಡ್ತಿದೆ, ಪೊಲೀಸ್ ಕ್ವಾರ್ಟರ್ಸು. ಅದು ಒಂದಷ್ಟು ಜನ ನೋಡ್ಬಿಡೋರು ನಮ್ಮ ಅಪ್ಪನ ಹೋರಾಟಗಾರರು. ನಮ್ಮ ಅಪ್ಪ ಕಂಪ್ಲೇಂಟು, ಹೇ ಡಿಂಗ್ರಿ ನರಸಪ್ಪ ಎಂತ ಹೋರಾಟಗಾರ ನೀನು, ಒಳ್ಳೆ ಹೆಸರಿದೆ ನಿಮ್ಮ ಅಪ್ಪಂಗೆ, ನೀನ್ ನೋಡಿದ್ರೆ ಹಿಂಗ್ ಮಾಡ್ತೀಯಲ್ಲಪ್ಪ ಅಂತ ನಮ್ಮ ಅಪ್ಪಂಗೆಲ್ಲ ಹೇಳೋರು. ನಮ್ಮಪ್ಪ ರಾತ್ರಿ ಬಂದು ದಬ್ ಅಂತ ಹೊಡೆಯವರು. ಬೆಲ್ಟು ಮತ್ತೆ ಕೋಲು ಮುಳ್ಳು ಕಟ್ಟಿಗಿಂತೆಲ್ಲ ಹೊಡೆದ್ ಬಿಡೋನು ನಮ್ಮಪ್ಪ. ಸೊ ಹಾಗಾಗಿ ಎದ್ರಕತ್ತಿದ್ದೆ ನಮ್ಮ ಅಪ್ಪಂಗ ಅವಾಗ. ಇವಾಗ ಈಗಿನ ಜನರೇಷನ್ ಹುಡುಗರಿಗೆ ಸಿನಿಮಾ ಮೇಲೆ ಹುಚ್ಚಿಟ್ಕೊಂಡು ಸಿನಿಮಾಗೆ ಬರಬೇಕು, ಇಲ್ಲ ರಂಗಭೂಮಿಗೆ ಬರಬೇಕು ಅಂತನೋರಿಗೆ ಏನ್ ಹೇಳ್ತೀರ?
ಮೊದಲನೇದಾಗಿ ಸಿನಿಮಾ ಮಾಡಲೇಬೇಕು ಅನ್ನೋರಿಗೆ ಅಪ್ಪ ಅಮ್ಮ ತುಂಬ ಸೆಟಲ್ಡ್ ಆಗಿದ್ದಾರೆ, ಕುಟುಂಬ ಸೆಟಲ್ಡ್ ಆಗಿದೆಯಾ, ಆಮೇಲೆ ಅಪ್ಪ ಅಮ್ಮ ನೀನು ದುಡಿದ್ರೆ ಮಾತ್ರ ಮನೆ ನಡೀತದೆ, ನೀನು ದುಡಿಲಿಲ್ಲ ಅಂದರೆ ಮನೆ ನಡೆಯಲ್ಲ ಅನ್ನೋ ಥರದಿದ್ರೆ 1000 ಸಲ ಯೋಚನೆ ಮಾಡಿ. ಇಲ್ಲ ನಾನು ಮಾಡಲೇಬೇಕು ಅನ್ನೋರಿದ್ರೆ ಅಪ್ಪಿ 1 ವರ್ಷಕ್ಕೆ ಕ್ಲಿಕ್ ಆಗ್ತೀವಿ, 2 ವರ್ಷಕ್ಕೆ ಕ್ಲಿಕ್ ಆಗ್ತೀವಿ, 3 ವರ್ಷಕ್ಕೆ ಕ್ಲಿಕ್ ಆಗ್ತೀವಿ ಅಂತಿಲ್ಲ. ಇಲ್ಲಿ ಯಾವಾಗ ಸಕ್ಸಸ್ ಸಿಗುತ್ತೋ ಗೊತ್ತಿಲ್ಲ. 10 ವರ್ಷ ಕಷ್ಟಪಟ್ಟಿರ್ತೀಯ, ಅಥೋ ಏನು ಮರ ಎಷ್ಟು ಒದ್ದಾಡಿದ್ರು ಅವಕಾಶಗಳಿಲ್ಲ, ಸಕ್ಸಸ್ಸೇ ಆಗಿಲ್ಲ ಅನ್ನೋ ಥರದ್ದು ಮನಸ್ಥಿತಿ ಬಂದಾಗ, ವಾಪಸ್ ಬಂದಾಗ 10 ವರ್ಷ ಸಮಯ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಗೆಲ್ಲೋವರೆಗೂ ಸಾಯೋವರೆಗೂ ನಾನು ಗೆಲ್ಲುತ್ತೀನಿ ಅನ್ನುವ ಆತ್ಮಸ್ಥೈರ್ಯ ಇದ್ದವರು, ಶಕ್ತಿ ಸಾಮರ್ಥ್ಯಗಳಿದ್ದವರು ದಯವಿಟ್ಟು ಬನ್ನಿ ಅಂತ ಹೇಳ್ತೀನಿ. ಯಾಕಂದ್ರೆ ಸಿನಿಮಾ ಅಂದ ಕೂಡಲೇ ನಮ್ಮ ಕಣ್ಣಿಗೆ ಕಾಣೋದು ಸ್ಟಾರ್ಗಳು ಮಾತ್ರ. ಸ್ಟಾರ್ ಬದುಕನ್ನ ನೋಡಿ ನಾನು ಹಂಗ ಆಗ್ತೀನಿ ಅಂತ ನಾವು ಬರ್ತೀವಿ, ಆದ್ರೆ ಲಕ್ಷಾಂತರ ಕಲಾವಿದರು ಇನ್ನೂ ಕಷ್ಟದಲ್ಲಿದ್ದಾರೆ ಅನ್ನೋದು ನಾವು ಯಾರು ಕಣ್ಣಿಗೂ ಕಾಣಲ್ಲ. ಬೆಂಗಳೂರಿನಲ್ಲಿ ಸಿನಿಮಾ ಅವಕಾಶಕ್ಕಾಗಿ ಅಲದಾಡ್ತಾ ಒಂದು ಬಾಡಿಗೆ ರೂಮಲ್ಲಿ 4 ಜನ ಇದ್ಕೊಂಡು ಒಂದು ರೂಮಲ್ಲಿ 5,000 ರೂಪಾಯಿ ಬಾಡಿಗೆ ರೂಮ್ ಮಾಡ್ಕೊಂಡು ಒಂದೇ ಒಂದು 1 RK ಮಾಡ್ಕೊಂಡು ಅದರಲ್ಲೇ 4 ಜನ ಹಾಲಲ್ಲೇ ಮಕ್ಕೊಂಡು ತಿಂಗಳ ಬಾಡಿಗೆ ಕಟ್ಟಕ್ಕಾಗದೆ ಒದ್ದಾಡ್ಕೊಂಡು ಯಾವ್ಯಾವೋ ಕೆಲಸ, ಜೊಮ್ಯಾಟೊ ಅನ್ಕೊಂಡು, ರ್ಯಾಪಿಡ್ ಅನ್ಕೊಂಡು, ಇನ್ನೇನೋ ಒಂದು ಹೋಟ್ಲ್ ಹಾಕೊಂಡು, ಟೀ ಅಂಗಡಿ ಹಾಕೊಂಡು, ಈ ತರ ಆಟೋ ಓಡಿಸ್ತಾ, ಗಾಡಿ ಓಡಿಸ್ತಾ, ರ್ಯಾಪಿಡ್ ಮಾಡ್ತಾ, ಈ ತರ ಸಾಕಷ್ಟು ಅಂದ್ರೆ ಮನೆ ಬಾಡಿಗೆ ಮನೆಗೆ ದುಡ್ಡು ಕಳಿಸ್ಬೇಕನ್ನೋ ಕಾರಣಕ್ಕೆ ಸಿನಿಮಾ ಜೊತೆಗೆ ಈ ತರ ಕೆಲಸ ಮಾಡುವ ಲಕ್ಷಾಂತರ ಜನ ಇದ್ದಾರೆ. ಸೊ ಹಾಗಾಗಿ ಬದುಕು ಯಾವತ್ತೂ ಬದಲಾಗುತ್ತೋ ಗೊತ್ತಿಲ್ಲ, ಆದ್ರೆ ನಿರಂತರ ಪ್ರಯತ್ನ, ನಾನು ಎಲ್ಲಾ ಸಮಸ್ಯೆಗಳನ್ನ ಎದುರಿಸ್ತೀನಿ, ಎಲ್ಲಾ ಸಮಸ್ಯೆಗಳನ್ನ ಎದುರು ನಿಲ್ಲುತ್ತೀನಿ ಅನ್ನುವ ಶಕ್ತಿ ಸಾಮರ್ಥ್ಯ ಇದ್ರೆ ಸಿನಿಮಾಗೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ರಂಗಭೂಮಿಗೆ ಬರೋರು ಕೇವಲ ನಟ ಅನ್ನೋ ಒಬ್ಬ ಮಾತ್ರ ಬರ್ಬೇಕಂತೇನಿಲ್ಲ, ಮನುಷ್ಯರಾದವರೆಲ್ಲರೂ ರಂಗಭೂಮಿ ಬರ್ಬೇಕು. ಯಾಕಂದ್ರೆ ರಂಗಭೂಮಿ ನಟ ಆಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮನುಷ್ಯರಾಗ್ತೀವಿ, ಜೀವಂತ ಮನುಷ್ಯರಾಗ್ತೀವಿ, ಎಲ್ಲರನ್ನ ಪ್ರೀತಿಸುವ ಮನುಷ್ಯರಾಗ್ತೀವಿ. ಈ ಜಾತಿ ಧರ್ಮಗಳ ದೇಶಗಳ ಅಂದ್ರೆ ಧರ್ಮಗಳ ಕಿತ್ತಾಟ, ಜಾತಿಗಳ ಕಿತ್ತಾಟ, ದೇಶಗಳ ಕಿತ್ತಾಟ, ಇವೆಲ್ಲದರಿಂದ ದೂರ ಆಗಿ ನಾವೆಲ್ಲರೂ ಒಂದು ಎನ್ನುವ ಭಾವದೊಟ್ಟಿಗೆ ಆಚೆ ಬರ್ತೀವಿ. ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ನಟ ಆಗುವುದಕ್ಕೋಸ್ಕರ ರಂಗಭೂಮಿ ಮಾಡಬಾರ್ದು, ಮನುಷ್ಯ ಆಗುವುದಕ್ಕೋಸ್ಕರ ಪ್ರತಿಯೊಬ್ಬರು ರಂಗಭೂಮಿಯನ್ನ ಮಾಡಲೇಬೇಕು ಅನ್ನೋದು ನನ್ನ ವಿನಂತಿ. ನಾನು ತಿಳಿದ ಮಟ್ಟಿಗಣ ರಂಗಭೂಮಿಗೆ ಹೋದ್ರೆ ರಂಗಭೂಮಿನ ಹೊರಗೆ ಬರೋ ಪ್ರತಿಯೊಬ್ಬ ವ್ಯಕ್ತಿನೂ ಒಬ್ಬ ಒಳ್ಳೆ ಕಲಾವಿದನಾಗಿರ್ತಾನೆ ಅಂತ ನಾನು ಕೇಳ್ಬಂದಿದ್ದೆ. ಒಳ್ಳೆ ಕಲಾವಿದ ಕೆಟ್ಟ ಕಲಾವಿದ ಅಂತ ಇರಲ್ಲ. ಕೆಟ್ಟ ಕಲಾವಿದ ಕಲಾವಿದ ಅಷ್ಟೇ. ಅಂದ್ರೆ ಅವನಿಗೆ ಇನ್ ದ ಸೆನ್ಸ್ ಎಲ್ಲ ಗೊತ್ತಿರ್ತದ ಅಂತ ಎಲ್ಲ ಗೊತ್ತಿರ್ತದ ಅಂದ್ರೆ ಅದನ್ನೇ ಓದಿರ್ತಾನಲ್ಲ ಅವನು. ಪ್ರತಿ ವಿಷಯ, ಈಗ ಎಕ್ಸಾಂಪಲ್ ಒಬ್ಬ ಹಾರ್ಟಿಕಲ್ಚರ್ ಸ್ಟೂಡೆಂಟ್ ಇರ್ತಾನಪ್ಪ, ಅಗ್ರಿಕಲ್ಚರ್ ಸ್ಟೂಡೆಂಟ್ ಇರ್ತಾನೆ, ಸಾಯಿಲ್ ಸೈನ್ಸ್ ಬಗ್ಗೆ ಓದ್ತಾನೆ ಅವನು. ಹಾಗಾಗಿ ಅದ್ರ ಬಗ್ಗೆ ಓದಿದನಾಗ ಅವ್ನಿಗೆ ಗೊತ್ತಿದೆ. ನಾವು ಹಾಗೆ ಸೆಟ್ ಬಗ್ಗೆ ಓದ್ತೀವಿ, ಕಾಸ್ಟ್ಯೂಮ್ ಬಗ್ಗೆ ಓದ್ತೀವಿ, ಮೇಕಪ್ ಬಗ್ಗೆ ಓದ್ತೀವಿ, ಪ್ರಾಕ್ಟಿಕಲ್ ವರ್ಕ್ ಮಾಡ್ತೀವಿ, ಲೈಟ್ ಬಗ್ಗೆ ಓದ್ತೀವಿ, ಮತ್ತೆ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡ್ತೀವಿ. ಯಾವ ಲೈಟು ಏನೇನ್ ತರ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ರಂಗದ ಮೇಲೆ ಪ್ರತಿ ಪಾತ್ರಗಳನ್ನ ಹೇಗೆ ಕಟ್ಟಬೇಕು ಅನ್ನೋದು ರಿಹರ್ಸಲ್ ನಡೀತದೆ. ಹಾಗೆ ಪ್ರತಿ ಪಾತ್ರಗಳನ್ನ ರಿಸರ್ಚ್ ಮಾಡ್ತೀವಿ. ಅಲ್ಲಿ ಯಾವ ನಾಟಕ ತಗೊಂಡಿರ್ತೀವಿ ಆ ನಾಟಕದಲ್ಲಿ ಬರುವ ಪ್ರತಿ ಪಾತ್ರಗಳನ್ನ ತುಂಬಾ ರಿಸರ್ಚ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಂದು ವಿಷಯಗಳನ್ನು ಗೊತ್ತಾಗುತ್ತಾ ಹೋಗ್ತದೆ. ಎಲ್ಲವೂ ಗೊತ್ತಿರ್ತದೆ ಅಂತ ಎಲ್ಲವೂ ಗೊತ್ತಿರಲ್ಲ ಅಂತಲ್ಲ, ಎಲ್ಲವೂ ಗೊತ್ತಿರಲ್ಲ ಅಂತಲ್ಲ. ಆದ್ರೆ ರಂಗಭೂಮಿಯ ಪ್ರತಿಯೊಬ್ಬ ಕಲಾವಿದನು ಕೂಡ ಪ್ರತಿ ನಾಟಕಕ್ಕೆ ಅವನು ಹೊಸ ವಿದ್ಯಾರ್ಥಿನೇ. ಯಾವುದೇ ನಾಟಕ ತಗೊಳ್ಳಿ, ಈಗ ಈ ನಾಟಕ ಒಂದ್ ಯಾವ್ದೋ ನಾನು ಮತ್ತೆ ಏಕಲವ್ಯ ತಗೊಂಡಿದ್ದೀನಿ ಅಂದ್ರೆ, ಏಕಲವ್ಯ ನಾಟಕ ಮಾಡುವಾಗ ನಾನು ಹೊಸ ವಿದ್ಯಾರ್ಥಿ. ಅದನ್ನ ರಿಸರ್ಚ್ ಮಾಡ್ತಾ ಪ್ರದರ್ಶನ ಜೊತೆಗೆ ತಿಳ್ಕೊಂತ ಹೋಗ್ತಾ ಇರ್ತೀವಿ. ಹಾಗೆ ಪ್ರತಿ ನಾಟಕನೂ ಅಷ್ಟೇ, ಇನ್ಯಾರ್ದೋ ಆತ್ಮಕಥೆ ತಗಂತೀವಿ, ಇನ್ಯಾರ್ದೋ ಕಥೆ ತಗಂತೀವಿ, ಇನ್ಯಾರ್ದೋ ನಾಟಕಗಳನ್ನು ತಗಂತೀವಿ. ಹಂಗ ಪ್ರತಿ ನಾಟಕಗಳನ್ನು ತಗೊಂಡಾಗ್ಲೂ ಹೊಸ ವಿದ್ಯಾರ್ಥಿನಿ. ಇವಾಗ ಕೆಲವೊಬ್ರು ಇರ್ತಾರ, ಇಲ್ಲಿಂದ ನೋಡೋರ್ಗೆ ಗಾಂಧಿನಗರ ತುಂಬಾ ದೊಡ್ಡದಾಣ. ಸೊ ಅಲ್ಲಿ ಇರೋರಿಗೆ ಗಾಂಧಿನಗರ ಹೆಂಗ? ಒಬ್ಬ ಕಲಾವಿದನಾಗಿ ಆದ್ರೂ ಅಷ್ಟೇ, ಒಬ್ಬ ರೈಟರ್ ಆಗಿ ಆದ್ರೂ ಅಷ್ಟೇ, ಒಬ್ಬ ಟೆಕ್ನಿಷಿಯನ್ ಆಗಿನೂ ಅಷ್ಟೇ, ಹೆಂಗ ನೋಡ್ತಾರ ಅಲ್ಲಿಂದ ಜನ ಗಾಂಧಿನಗರ? ಟೆಕ್ನಿಷಿಯನ್ಗೆ ಇಡೀ ಟೆಕ್ನಿಷಿಯನ್ ತರ ಕಾಣ್ತದೆ ಗಾಂಧಿನಗರ. ಕಲಾವಿದನಿಗೆ ಒಂದು ಆರ್ಟ್ ಪ್ಲಾಟ್ಫಾರ್ಮ್ ತರ ಕಾಣ್ತದೆ. ನಿರ್ದೇಶಕರಿಗೆ ನಿರ್ಮಾಪಕರುಗಳ ಮನೆ ಎಲ್ಲೆಲ್ಲಿ ಇದಾವೆ ಅಂತ ಕಾಣ್ತದೆ. ಸಾಮಾನ್ಯ ಮನುಷ್ಯನಿಗೆ ಗಾಂಧಿನಗರ ಹಲವಾರು
ಸಾಕಷ್ಟು ಟ್ರಾಫಿಕ್ಗಳಿರುವಂಥ ರೋಡು, ಬೀದಿ ಬದಿಯಲ್ಲಿ ವ್ಯಾಪಾರಿಗಳು ಕೂತಿರ್ತಾರೆ, ಮತ್ತೆ ಹಸಿದವನು ಹೋಟ್ಲಿಗೆ ಹೋಗ್ತಾನೆ, ಹಸಿವಿಲ್ಲದೆ ಇರೋವನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ತ ತನ್ನ ಊರಿಗೆ ಪ್ರಯಾಣ ಮಾಡೋ ಒಂದಷ್ಟು ಟ್ರಾವೆಲರ್ಸ್ ಕಾಣ್ತಾರೆ. ಸೊ ಪ್ರೇಕ್ಷಕನಿಗೆ ಒಂಥರ ಕಾಣ್ತದೆ, ಸಾಮಾನ್ಯ ಮನುಷ್ಯರಿಗೆ ಒಂಥರ ಕಾಣ್ತದೆ, ಕಲಾವಿದರಿಗೆ ಒಂಥರ ಕಾಣ್ತದೆ. ಗಾಂಧಿನಗರನೇ ಅಪ್ಪಿ, ಅದೇನು ವಿಶೇಷ ಅನಿಸಿಲ್ಲ. ಇವಾಗ ಇವಾಗ ನಾನೇ ಒಂದು ಸ್ಟೋರಿ ಮಾಡ್ತೀನಿ ಅಂತ ಅನ್ಕೊಂಡು ಗಾಂಧಿನಗರಕ್ಕೆ ಬಂದ ಮೇಲೆ ನಾನು ಎಷ್ಟು ಸಫರ್ ಆಗ್ಬೋದಣ್ಣ? ಫಸ್ಟ್ ಆಫ್ ಆಲ್ ನಾನು ಬೆಂಗಳೂರು ಹೊಸದ್ರಲ್ಲಿ ನನಗೆ ಯಾರೂ ಪರಿಚಯ ಇರಲಿಲ್ಲ. ನಾನು ಟ್ರೈನಲ್ಲಿ ಬರ್ತಾ ಇದ್ದೀನಿ, ಒಬ್ಬ ನೆನಪಾದ, ಸೂರ್ಯ ಅಣಚಿಕ್ಕಿ ಅಂತ. ಅವ್ನ ನಂಬರ್ ಸೇವ್ ಇತ್ತು, ಅವನ ಒಬ್ಬಂದೇ ಸೇವ್ ಇತ್ತು ನನ್ನ ಹತ್ರ. ಫೋನ್ ಮಾಡಿದೆ, ಗೆಳೆಯ ಬರ್ತಾ ಇದ್ದೀನಿ ಅಂತ. ಅವ್ನು ಖುಷಿ ಆಗ್ಬಿಟ್ಟ, ಬಾರೋ 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 ಅಂತ. ಸೊ ಬೆಂಗಳೂರಿಗೆ ಬಂದ ಹೊಸತರಲ್ಲಿ 6 ತಿಂಗಳಿಗೆ ಕೆಲಸ ಇಲ್ಲ. 6 ತಿಂಗಳಿಗೆ ಕೆಲಸ ಇಲ್ಲ, ರೂಮ್ಸ್ ಇಲ್ಲ ಅಂದ್ರೆ ನಾನು ಎಲ್ಲಿ ಮಲ್ಕೋಬೇಕಂಗಾರೆ? ಬೀದಿಲೇ ಮಲಗಬೇಕಾಯ್ತು, ಅಥವಾ ಪ್ಲಾಟ್ಫಾರ್ಮ್ ಅಲ್ಲಿ ಮಲಗಬೇಕು, ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಬೇಕು. ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ರು ಪ್ಲಾಟ್ಫಾರ್ಮ್ ಅಲ್ಲಿ ಮಲಗಿದ್ರು ಪೊಲೀಸರು ಸರಿಯಾಗಿ ನಿದ್ದೆ ಮಾಡಕ್ ಬಿಡಲ್ಲ, ರಪ್ ಅಂತ ಹೊಡೆದು ಕಳಿಸ್ತಾರೆ. ಯಾಕಂದ್ರೆ ಅಲ್ಲಿ ಮಲಗಿರೋರೆಲ್ಲರೂ ಕೂಡ ಏನು ಇಲ್ದಿರೋರು ಅಂತ ಪೊಲೀಸರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಡ್ಯೂಟಿ ಅವ್ರು ಮಾಡ್ತಿರ್ತಾರೆ. ನನಗೆ ಸೂರ್ಯಾಣಿ ಚಿಕ್ಕ ಒಬ್ಬ ಇರ್ಲಿಲ್ಲ ಅಂದ್ರೆ ಬೆಂಗಳೂರು ಕಷ್ಟ ಅಂತ ಅಂದ್ರೆ ಬೆಂಗಳೂರು ಕಷ್ಟ ಆಗ್ತಿತ್ತೇನೋ ನನಗೆ. ಸೂರ್ಯಾಣಿ ಚಿಕ್ಕಿ ಇದ್ದಿದ್ದಕ್ಕೆ, ಗೆಳೆಯ ಅಂತ ಒಬ್ಬ ಇದ್ದಿದ್ದಕ್ಕೆ 6 ತಿಂಗಳು ನಾನು ಒಂದೇ ಅವನ ಮನೇಲೆ ಬೆಳಿಗ್ಗೆ ತಿಂಡಿ, ಒಂದು 20 ರೂಪಾಯಿ ಜೋಬಲ್ಲಿ ಇಟ್ಟು, ಅವನು ಸಿಲಿಲಲ್ಲಿನೋ ಪಾಪ ಪಾಣನೋ ಮಾಡ್ತಿದ್ದ, ಅಸೋಸಿಯೇಟ್ ಆಗಿ ಡೈರೆಕ್ಟರ್ ಆಗಿ ಡೈಲಾಗ್ ರೈಟರ್ ಆಗಿ. ಅದಕ್ಕೆ ಹೋಗ್ತಿದ್ದ. ಅವ್ನು ಕೆಲಸ ಮುಗಿಸ್ಕೊಂಡ್ ಬಂದ್ಮೇಲೆ ರಾತ್ರಿ ಅಡಿಗೆ ಮಾಡಕ್ 6 ತಿಂಗಳು ಒಬ್ಬ ತಾಯಿ ಮಕ್ಕಳನ್ನ ಹೇಗೆ ನೋಡ್ಕೊಂತಾರಲ್ಲ ಹಂಗೆ ನೋಡ್ಕೊಂಡ ಅವ್ನ ಗೆಳೆಯ ಸೂರ್ಯಾಣಿ ಚಿಕ್ಕಿ ಅಂತ. ಸೊ ಹಾಗಾಗಿ ಗೆಳೆಯ ಇದ್ದಿದ್ದಕ್ಕೆ ನನಗೆ ಬೆಂಗಳೂರಿನ ಕಷ್ಟ ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿಂದ ಬಿಟ್ಟ ಮೇಲೆ ಅಪ್ಪಿ ನಾನು ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್, ಕೆಸ್ತರಕ್ಕ ಅಂತ ಒಬ್ರು ಇದ್ದಾರೆ, ಅವ್ರ ಮೂಲಕ ನಾನು ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್ಗೆ ನಾಟಕ ಮಾಡ್ಸಕ್ ಹೋದೆ. ಒಂದು ನಾಟಕ ಮಾಡಿದ ಮೇಲೆ ನಾನು ನೆಕ್ಸ್ಟ್ ಎಲ್ಲಿರ್ಬೇಕಂತ ಗೊತ್ತಿಲ್ಲ. ಸೊ ನನ್ನ ಕಾಲೇಜಿನಲ್ಲಿ ನಾನು ಏನ್ ನಾಟಕ ಮಾಡಿಸಿದ್ನಲ್ಲ, ನಾಟಕದ ವಿದ್ಯಾರ್ಥಿಗಳು ಏನ್ ಪರಿಚಯ ಆಗಿದ್ರಲ್ಲ, ಅವರು ಬುದ್ಧ ಭಗವಾನ್ ಹಾಸ್ಟೆಲ್ ಅಂತ ಇತ್ತು ಬೆಂಗಳೂರಲ್ಲಿ. 2 ವರ್ಷ ಬುದ್ಧ ಭಗವಾನ್ ಹಾಸ್ಟೆಲ್ ಇದ್ದು ಹಾಸ್ಟೆಲ್ ಊಟ ಮಾಡ್ತಿದ್ದೆ. ಹುಡುಗರು ತಂದು ಕೊಡೋರು, ರೂಮ್ ಕೊಡೋರು. ವಾರ್ಡನ್ ಬರ್ತಾನಂದ್ರೆ ಹೊರಗೆ ಬರ್ತಿರ್ಲಿಲ್ಲ, ಯಾವ ನೀನು ಅಂತ ಕೇಳ್ಬಿಡೋರು. ಸೊ ಆಗ ವಾರ್ಡನ್ ಬರದೇ ಇರೋ ಟೈಮಲ್ಲಿ, ಅಂದ್ರೆ ವಾರ್ಡನ್ ಬರೋದ್ರೊಳಗೆ ಒಳಗೆ ಸೇರ್ಕೊಂತಿದ್ದೆ, ವಾರ್ಡನ್ ಬಂದಿರ ಅಂದ್ರೆ ಹೊರಗೆ ಬರ್ತಿರ್ಲಿಲ್ಲ. ಹಂಗೆ ಬುದ್ಧ ಭಗವಾನ್ ಹಾಸ್ಟೆಲು ಆಶ್ರಯದ ನೆಲೆ ಆಗಿತ್ತು. ಹಸಿವನ್ನ ಅಂದ್ರೆ ನನ್ನ ಹಸಿವಾದಾಗ ಊಟ ಕೊಟ್ಟ ನೆಲ ಆಗಿತ್ತು ಅದು. ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಂಡ್ರು, ಕಷ್ಟ ಅನ್ನೋದನ್ನ ತೋರಿಸ್ಕೊಡ್ಲಿಲ್ಲ. ಆಮೇಲೆ ಉಪವಾಸ ವನವಾಸ, ದುಡ್ಡಿಲ್ಲದೆ ಪರದಾಡಿದ್ದು, ಅಲ್ದಾಡಿದ್ದು, ಕಣ್ಣೀರ್ ಹಾಕಿದ್ದು ಯಾವಿಲ್ಲಪ್ಪಿ. ದುಡ್ಡಿಗಾಗಿ ಪರದಾಡಿದೀವಿ, ದುಡ್ಡೇ ಇಲ್ಲ ಅಂದಾಗ ಉಪವಾಸ ಕುಂತೀವಿ. 3 ದಿನ ಉಪವಾಸ ಕುಂತೀವೋ, 3 ದಿನ ಉಪವಾಸ ಕುಂತು ಯಾರ ಫ್ರೆಂಡ್ ಬಂದ್, ಮಚ್ಚ 3 ದಿನ ಆಯ್ತು ಊಟ ಮಾಡಿಲ್ಲ, ಒಂಚೂರು ಊಟ ಕೊಡಿಸೋ ಅಂತ ಇಷ್ಟ ಆರಾಮಾಗಿ ಕೇಳಿದ್ವಿ. ಬಿಕಾಸ್ ನಮಗೆ ಈ ಸಮಸ್ಯೆಗಳು ಯಾಕೆ ಅನ್ಸಲ್ಲ ಅಂದ್ರೆ ನಾವು ಹುಟ್ಟತಾನೆ ಕಷ್ಟಗಳನ್ನ ಅನುಭವಿಸ್ ಬಂದಿದ್ದೀವಿ. ಅದು ಒಂದು ಆದ. ಯಾಕಂದ್ರೆ ನಾನು ಹುಟ್ಟಿದ್ದು ಒಂದು ಸೋರೋ ಗುಡಿಸಲಲ್ಲಿ, ನಾನು ಬೆಳೆದಿದ್ದು ಸೋರೋ ಗುಡಿಸಲು ಮಧ್ಯೆ. ನಮಗೆ ಮನೆ ಅಂತ ಇರ್ಲಿಲ್ಲ, ಒಂದೇ ಒಂದು ಗುಡಿಸಲು. ಅಪ್ಪ ಅಮ್ಮ ಇಬ್ರು ಮಾತ್ರ ಮಲಗುವಷ್ಟು ಜಾಗ. ನಮ್ಮ ತಾತ ನಮ್ಮ ಅಜ್ಜಿ, ನಾನು ಹುಟ್ಟಿದ್ದೀನಿ, ನಮ್ಮ ತಾತ ನಮ್ಮ ಅಜ್ಜಿ ಬಸ್ ಸ್ಟ್ಯಾಂಡ್ ಅಲ್ಲಿ, ಊರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗ್ತಿದ್ರು. ಊರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದಾಗ ನಾನು ರಾತ್ರಿ ಹೊತ್ತು ಅವ್ರ ಜೊತೆಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗ್ತಿದ್ದೆ. ನನ್ನ 6 ವರ್ಷ ನಾನು ಮಲಗಿದ್ದು ಬಸ್ ಸ್ಟ್ಯಾಂಡ್ ಅಲ್ಲಿ. ನಮ್ಮಮ್ಮ ನಮ್ಮಪ್ಪ ಹೇಳ್ತಾರೆ ಈ ಕಥೆನ, ನಮ್ ಕಷ್ಟನೇ ಕೊಡ್ಲಿಲ್ಲ ನಿನ್ ರಾತ್ರಿ ಎಲ್ಲ ನಿಮ್ಮ ಅಜ್ಜಿ ತಾತನ ಜೊತೆಗೆ ಬಸ್ ಸ್ಟ್ಯಾಂಡ್ ಎಲ್ಲ ಮಲಗ್ತಿದ್ದ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಚಿಕ್ಕ ವಯಸ್ಸಿಂದ ನಾವು ಈ ಹಸಿವನ್ನ ನೋಡ್ಕೊಂಡ್ ಬಂದಿದೀವಿ, ಬಡತನ ನೋಡ್ಕೊಂಡ್ ಬಂದಿದೀವಿ, ದುಡ್ಡಿಲ್ದೇ ಇರ್ತಕ್ಕಂಥ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದೀವಿ. ಅದೇನು ಇದಂಗಿಲ್ಲ. ಹಾಗಾಗಿ ನನಗೆ ಅದು ದೊಡ್ಡ ಕಷ್ಟಗಳಂತ ಅನ್ಸೋದೇ ಇಲ್ಲ. ಆಗ ಕಣ್ಣೀರು ಬರಲ್ಲ, ಅಂತದಕ್ಕೆ ನಾವು ಹತ್ತಿದ್ದಿಲ್ಲ. ಹಸಿವಿಗೆ, ದುಡ್ಡಿಗೆ, ಕಷ್ಟಗಳಿಗೆ ಕಣ್ಣೀರು ಹಾಕಿದ್ದ ಸಂದರ್ಭಗಳೇ ಇಲ್ಲ. ನಾನು ಕಣ್ಣೀರು ಬರಲ್ಲ ನನ್ಗೆ ಅಂತದಕ್ಕೆ. ಹಾಗಾಗಿ ಕಷ್ಟ ಕೆಲವ್ರಿಗೆ ಕಷ್ಟ ಅನ್ಸ್ಬಿಡ್ತದೆ, ಕೆಲವ್ರಿಗೆ ಇಷ್ಟ ಅನ್ಸ್ಬಿಡ್ತದೆ. ನನಗೆ ಕಷ್ಟಗಳು ಇಷ್ಟ, ಹಾಗಾಗಿ ನನಗೆ ದೊಡ್ಡ ಸಮಸ್ಯೆ ಅಲ್ಲ. ಅಂದ್ರೆ ಇವಾಗ ನಿಮ್ದು ಯಾವ್ದಾದ್ರು ಒಂದು ನಿಮ್ಮ ಇದು ಆಕ್ಟಿಂಗ್ ಬಿಟ್ಟು ಏನಾದ್ರು ಮಾಡ್ಬೇಕಂತ ಅದ? ಆಕ್ಟಿಂಗ್ ಸ್ಕೂಲ್ ಮಾಡ್ಬೇಕು ಬಹಳ ಆಸಕ್ತಿ ನನಗೆ. ಆಕ್ಟಿಂಗ್ ಸ್ಕೂಲ್ ಅಷ್ಟೇ ಅಲ್ಲ, ರಂಗಭೂಮಿ ಅಲ್ಲ, ಆಕ್ಟಿಂಗ್ ಸ್ಕೂಲ್ ಅಲ್ಲಕ್ಕಣ
ಸ್ಕೂಲ್, ನಾರ್ಮಲ್ ಸ್ಕೂಲ್, ಓಕೆ. ಶಿಕ್ಷಣ ಹಾ. ಸಂಸ್ಥೆ ಮಾಡ್ಬೇಕು ಅಂತ. ಯಾಕದ ಆಸೆ ಅಂದ್ರೆ ನಂದು ತುಂಬಾ ದೊಡ್ಡ ಡ್ರೀಮ್ ಅದು. ಆ, ನನ್ನ ಕಲ್ಯಾಣ ಕರ್ನಾಟಕ, ಹಾ. ಅದರಲ್ಲೂ ರಾಯಚೂರು ನನ್ನ ಜಿಲ್ಲೆ. ಈ SLC ರಿಪೋರ್ಟ್ಗಳು ಯಾವ ಜಿಲ್ಲೆಗಳು ಬಂದಿದಾವಂತ ಮೇಲಿಂದ ನೋಡ್ಕೊಂಡ್ ಬಂದ್ರೆ ನಂದು ಕೆಳಗಿಂದ 3ನೇ ಸ್ಥಾನ 4ನೇ ಸ್ಥಾನ ಇರ್ತದೆ. Correct. ಕೆಳಗಿಂದ 4ನೇ ಸ್ಥಾನ 3ನೇ ಸ್ಥಾನ. ಹೌದು. ಇನ್ನೊಂದು, ನನ್ನ ಭಾಗದಲ್ಲಿ ಸ್ಲಮ್ ವಿದ್ಯಾರ್ಥಿಗಳು ಜಾಸ್ತಿ. ಆಮೇಲೆ ನಂದು ಬಡತನ ಅನ್ನೋ ಸಂಕಟವ ನನಗೆ ಅರ್ಥ ಆಗ್ತಿಲ್ಲ. ನಾನು ಪ್ರಶಾಂತ್ ದಾನಪ್ಪ ಅವ್ರದ್ದು ಒಂದು ಹಾಡು ಕೇಳ್ತಾ ಇದ್ದೆ. ಸ್ವಾತಂತ್ರ್ಯ ಬಂದಿದೆ 78-80 ವರ್ಷಗಳಾಗಿ, 78 ವರ್ಷ 79 ವರ್ಷಗಳಾಗಿದೆ. ಆದ್ರೆ ಅವ್ನು ಪ್ರಶ್ನೆ ಮಾಡ್ತಾನೆ ಯಾವ ಸ್ವಾತಂತ್ರ್ಯ ಬಂದಿದೆ ಅಂತ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದ ಓದುವಾಗ, ಯಾಕೆ ನಮ್ಮ ಮಕ್ಕಳು ಓದಕ್ ಹೋಗ್ತಿಲ್ಲ ಅಂತ. ಅಲ್ಲ, ಅವ್ನು ಬರೀತಾನೆ, ಸ್ಕೂಲಿಗೆ ಹೆಂಗ್ ಬರಲಿ, ಕೂಲಿಗೆ ಹೋಗ್ಬೇಕ್ರಿ, ಹಸಿವಿನಿಂದ ಇನ್ನೂ ನಮ್ಗೆ ಸಿಕ್ಕಿಲ್ಲ ಸ್ವಾತಂತ್ರ್ಯ ಅಂತ. ಚಪ್ಪಾಳೆ ಹೆಂಗ್ ತಟ್ಲಿ, ಚಾಕ್ಲೇಟು ಹೆಂಗ್ ತಿನ್ಲಿ, ಆಮೇಲೆ ಹೊಲಸು ನಾರೋ ಸ್ಲಮ್ಮುಗಳಿಂದ ಸಿಕ್ಕೇ ಇಲ್ಲ ಸ್ವಾತಂತ್ರ್ಯ ಅನ್ನೋ ಥರದೊಂದು ಲೈನ್ಗಳಿದಾವೆ. ನಾನು ಕಾಡ್ತಾ ಇದ್ದೆ. ಹೌದು, ನಿಜ. ಅಂದ್ರೆ ಬದುಕಿನ ಸ್ವಾತಂತ್ರ್ಯವೇ ಆಗಿಲ್ಲ, ಶಿಕ್ಷಣದ ಸ್ವಾತಂತ್ರ್ಯ ಎಲ್ಲ ಆಗ್ತದೆ? ದೊಡ್ಡ ದೊಡ್ಡ ಕನಸುಗಳನ್ನ ಎಲ್ಲಿ ಕಾಣಕ್ ಸಾಧ್ಯ ಆಗುತ್ತೆ? ಹಾಗಾಗಿ ನಾನು ಸ್ಲಮ್ ಮಕ್ಕಳಿಗೆ, ದೇವದಾಸಿ ಮಕ್ಕಳಿಗೆ ಅಂತಾನೆ ಒಂದು ಸ್ಕೂಲ್ ಓಪನ್ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಕನಸು. ದುಡ್ಡಿರೋರು ಎಲ್ಲಾದ್ರೂ ಓದಿಸ್ಕೊಂತಾರೆ, ಹೌದಾ? ಈಗ ದುಡ್ಡಿಲ್ಲದೆ ಇರೋರಿಗೆ ನಾನು ಏನಾದ್ರು ಸ್ಕೂಲ್ ಮಾಡ್ಬೇಕು ಅನ್ನೋದು ನನ್ಗೆ ತುಂಬಾ ಆಸೆ. ಹಾಗಾಗಿ ನನ್ನ ಆಸೆಗಳಿಗೆ, ನನ್ನ ಕನಸುಗಳಿಗೆ ಒಬ್ಬ ಸರಿಯಾದ ವ್ಯಕ್ತಿ ಸಿಗಬೇಕು. ಅದು ಹುಡುಕಾಟದಲ್ಲಿದ್ದೀನಿ. ಸಿನಿಮಾದಿಂದ ಒಂಚೂರು ಹೆಸರಾಯ್ತು, ದುಡ್ಡಾಯ್ತು ಅಂದ್ರೆ 100% ಇದನ್ನೇ ಮಾಡೋದು ನಾನು, ಬೇರೆ ಏನಿಲ್ಲ. ಈ ಸ್ಕೂಲು, ಅದ್ರ ಮಧ್ಯೆ ಥಿಯೇಟರ್ ಸ್ಕೂಲ್ ಎರಡೂ ಒಟ್ಟಿಗೆ ಮಾಡಿ ಚಿಕ್ಕ ಮಕ್ಕಳಿಗೆ ಸ್ಕೂಲಿನ ಜೊತೆಗೆ ಚಿಕ್ಕ ವಯಸ್ಸಿಂದನೇ ರಂಗಭೂಮಿ ಶಿಕ್ಷಣ ಕೊಡ್ತಾ ಹೋಗೋಣ ಅಂತ ಅನ್ನೋದೊಂದು ಆಸೆ. ಅದೊಂದು ಚಲೋ ಐಡಿಯಾ. ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಬಂದು ಇದು ಮಾಡ್ಕೋತಾರ, ಅವ್ರ ಕೆರಿಯರ್ನ ಅಲ್ಲಿಂದ ಚಾಲೂ ಮಾಡ್ಕೋತಾರ ಬೇಕಿದ್ರೆ. ಸೊ ಇದು ಬಿಟ್ಟು ನೀವು ಕಲಾವಿದರಾಗಿ ಅಂದ್ರೆ ಇನ್ನು ಸಿನಿಮಾ ಇದ್ರೊಳಗ ಏನ್ ಮಾಡ್ಬೇಕಂತ ಇದು ಮಾಡ್ತೀರ? ಆಕ್ಟಿಂಗ್ ಬಿಟ್ಟು ಡೈರೆಕ್ಷನ್ ಮಾಡ್ಬೇಕಂತಿದ್ದೀನಪ್ಪಿ. ಪ್ರೊಡ್ಯೂಸರ್ ಹುಡುಕಾಡ್ತಿದ್ದೀನಿ. ಸುಮಾರು ಜನ ಭೇಟಿ ಆದೆ. ಪ್ರೊಡ್ಯೂಸರ್ ಇನ್ನೂ ಸಿಕ್ಕಿಲ್ಲ. ಸಿಕ್ಕರೆ ಡೈರೆಕ್ಷನ್ ಸ್ಟಾರ್ಟ್. ಆಲ್ರೆಡಿ ಸ್ಟೋರಿ ಸ್ಟೋರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟೋರಿ ಒಂದು 3-4 ರೆಡಿ ಇದಾವೆ. ಪ್ರೊಡ್ಯೂಸರ್ ಹುಡುಕಾಡ್ತಿದ್ದೀನಿ ನನ್ನ ಕತೆಗೆ. ಸೊ ಸಿಕ್ಕರೆ ಮಾತ್ರ 100% ಸ್ಟಾರ್ಟ್ ಮಾಡ್ತೀನಿ ಸಿನಿಮಾ ಸ್ಟಾರ್ಟ್ ಮಾಡ್ತೀರಾ? ಅಲ್ಲಿವರೆಗೂ ಸಿನಿಮಾ ಆಕ್ಟಿಂಗ್ ಮಾಡ್ಕೊಂಡು ಹೋಗ್ತೀನಿ. ಪ್ರೊಡ್ಯೂಸರ್ ಸಿಗ್ಲಿಲ್ಲ ಅಂದ್ರೆ ಆಕ್ಟರ್ ಆಗೇ ಇರ್ತೀನಿ. ಪ್ರೊಡ್ಯೂಸರ್ ಸಿಕ್ಕರೆ ನಿರ್ದೇಶಕ. ಕರೆಕ್ಟ್. ಫ್ಯಾಮಿಲಿ ಬಗ್ಗೆ? ನಮ್ಮ ಅಪ್ಪನ ಹೆಸರು ಡಿಂಗ್ರಿ ನರಸಪ್ಪ. ನಮ್ಮಮ್ಮ ಇದೇ ದೇವಿನಗರ, ಹರಿಜನವಾಡ ದಾಟಿ ಆ ಕಡೆ ಹೋದ್ರೆ ದೇವಿನಗರ ಬರ್ತಲ್ಲ, ಅಲ್ಲೇ ನಮ್ಮ ಅಮ್ಮನ ಊರು. ನಮ್ಮ ಅಮ್ಮನ ಹೆಸರು ಈರಮ್ಮ. ಅವರು ಮನೆಯಲ್ಲಿ ಮುಕ್ರಮ್ಮ ಅಂತ ಕರೀತಾರೆ, ಹೆಸರಿಟ್ಟು ದೀರಮ್ಮ ಅಂತ. ನಮ್ಮ ಅಪ್ಪನ ಮದುವೆ ಆದ್ಮೇಲೆ ಶಶಿಕಲಾ ಅಂತ ಇಟ್ರು. ನಮ್ಮಮ್ಮ 3 ಹೆಸರು. ಆಮೇಲೆ ನನಗೆ ಒಬ್ಬ ತಮ್ಮ ಇದ್ದಾನೆ, ಭರತ್ ಡಿಂಗ್ರಿ ಅಂತ. ಅವನು ಈ ಮುಟ್ಟದೇ ಇರ್ತಕ್ಕಂಥ ಒಂದಷ್ಟು ವಾದ್ಯಗಳನ್ನ ಪ್ರಪಂಚದಾದ್ಯಂತ, ದೇಶದಾದ್ಯಂತ, ರಾಜ್ಯಾದ್ಯಂತ ಅದನ್ನ ಪಸರಿಸುವ ಕೆಲಸ ಮಾಡ್ತಾ ಇದ್ದಾನೆ. ತಮಟೆ ನಮ್ಮ ಕಣ್ಣಿಗೆ ಕಿವಿಗೆ ಬಿದ್ದಿದ್ದು ಹೆಂಗಂದ್ರೆ, ಮೆರವಣಿಗೆಯಲ್ಲಿ ಸಾವನ್ನ ಹೆಣ ಹೊತ್ಕೊಂಡು ಹೋಗ್ಬೇಕಾದ್ರೆ ಹುಟ್ಟಿದಾಗದಿಂದ ಹಿಡಿದು ಸಾಯೋವರೆಗೂ ಒಬ್ಬ ದೇವರು ಮೂವ್ ಆಗ್ಬೇಕಂದ್ರು, ತೇರ್ ಮೂವ್ ಆಗ್ಬೇಕಂದ್ರು ತಮಟೆ ಸೌಂಡ್ ಬೇಕು, ನಗಾರಿ ಸೌಂಡ್ ಬೇಕು, ಚರ್ಮದ ಸೌಂಡ್ ಬೇಕೇ ಬೇಕು. ಮನುಷ್ಯ ಈ ಒಳಗಡೆ ದೈವ ಬರ್ತದಂದ್ರು, ಯಾರೊಬ್ರು ಎಲ್ಲಮ್ಮ ಒಳಗ್ ಬರ್ತದಂದ್ರು ಕೂಡ ದೇವ್ರ ಮೈ ಒಳಗ್ ಬರ್ಬೇಕಂದ್ರೆ ತಮಟೆ ಬೇಕು. ಅಂದ್ರೆ ತಮಟೆಗೆ ತಕ್ಕಂತೆ ದೇವ್ರು ನುಡಿದ್ಬಿಟ್ಟ. ತಮಟೆ ಸೌಂಡ್ ಕೇಳ್ಬಿಟ್ಟು ದೇವ್ರು ಒಳಗಡೆ ಬಂದ. ಸೊ ಹಾಗಾಗಿ ಅವನು ಈ ವಾದ್ಯನ ಕೇವಲ ಸಾವಿಗಷ್ಟೇ ಅಲ್ಲ, ಇದ್ರದ್ದು ಆಳ ತುಂಬಾ ಇದೆ ಅಂತ ಹೇಳಿ ಅದರೊಳಗಡೆ ರಿಸರ್ಚ್ ಮಾಡ್ತಾ ಅದನ್ನ ಈಗಿನ ಯುವ ಸಮೂಹಕ್ಕೆ ತಲುಪಿಸ್ತಿದ್ದಾನೆ. ಸೊ ಆ ಮಾತ್ರದ ಕೆಲಸದಲ್ಲಿ ಅವನು ಬ್ಯುಸಿ ಆಗಿದ್ದಾನೆ. ಅದನ್ನೇ ತುಂಬಾ ಗಟ್ಟಿಯಾಗಿ ಇಟ್ಕೊಂಡು ಅದನ್ನೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಇವತ್ತಿಗೆ ಭರತ್ ಡಿಂಗ್ರಿ ಕರ್ನಾಟಕದಲ್ಲಿ ಒಂದೊಳ್ಳೆ ಹೆಸರು ಮಾಡ್ಕೊಂಡಿದ್ದಾನೆ. ಅದೊಂದು ನನ್ನ ತಮ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜಿಲ್ಲೆಯವನು ಅನ್ನೋದು ಬಹಳ ಖುಷಿ ಇದೆ ನನಗೆ. ಆಮೇಲೆ ನನ್ನ ತಂಗಿ ಒಬ್ಬಳಿದ್ದಾಳೆ, ಅಂಜಲಿ ಅಂತ. ಅಂಜಲಿ MA ಕನ್ನಡ ಓದ್ತಿದ್ದಾಳೆ, ಕನ್ನಡ ಲಿಟ್ರೇಚರ್ ಮೇಲೆ. ಹಂಗೆ ಟ್ಯೂಷನ್ ಕ್ಲಾಸು ಮಾಡ್ತಾಳೆ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ. ಇಷ್ಟು ನನ್ನ ಕುಟುಂಬ. ನೀವು ಸಿನಿಮಾಗಳಂತೂ ನಾನು ತುಂಬಾ ನೋಡಿದ್ದೀನಿ ಅಣ್ಣ. ಯಾವುದು ಇದು
ಕೇರ ಫುಟ್ಬಾಲ್ 2 ಆಯ್ತು. ಅದಾದ್ಮೇಲೆ ಇವ್ರದ್ದೊಂದು ಬಂತಣ ಸ್ಕೂಲ್ ಹುಡುಗರದು, ಪುಟ್ಟರಾಜು ಅವರ ಲವರ್ ಆಫ್ ಶಶಿಕಲಾ, ಪುಟ್ಟರಾಜು ಲವರ್, ಅದನ್ನು ಚೆನ್ನಾಗಿದ್ದಾವ. ಅದಾದ್ಮೇಲೆ ನೀವು ಫೇಮಿಗೆ ಬಂದ ನನ್ನ ಪ್ರಕಾರ ನಾನ್ ನೋಡಿದ್ದು ಇದಕ್ಕೆ ಹೈಪ್ ಬಂದಿರೋದಂದ್ರೆ ನೀವು ರಿಷಬ್ ಶೆಟ್ಟಿ ಅವ್ರ ಫ್ರೇಮ್ ಒಳಗ್ ಬಂದ್ಮೇಲೆ ಬೆಲ್ ಬಾಟಮ್ ಅದ್ರದ್ದು ಹೆಂಗಿತ್ತಣ್ಣ, ಅವ್ರ ಜೊತೆ ಕೆಲಸ ಮಾಡಿ ಹೆಂಗಿತ್ತು? ಬೆಲ್ ಬಾಟಮ್ ಮಾಡೋ ಟೈಮಲ್ಲಿ ರಿಷಬ್ ಸರ್ ಬಹುದೊಡ್ಡ ನಿರ್ದೇಶಕರು, ಹಾ ಸಕ್ಸಸ್ ನಿರ್ದೇಶಕರು. ಹೌದಾ? ಅವರು ನಟನೂ ಹೌದು, ನಿರ್ದೇಶಕನೂ ಹೌದು, ಮತ್ತೆ ರೈಟರು ಹೌದು. ಹಾ. ರಿಷಬ್ ಅಣ್ಣ ಅವತ್ತಿಗಾಲ ಕ್ರಿಕ್ ಪಾರ್ಟಿ ತುಂಬಾ ಫೇಮಸ್ ಡೈರೆಕ್ಟರ್ ಆಗಿತ್ತು. ಆ ಟೈಮಲ್ಲಿ. ಹೌದು. ಬೆಲ್ ಬಾಟಮ್ ಮಾಡ್ತಾ ಇದ್ರು. ರಿಷಬ್ ಸರ್ ಅಂತ ಗೊತ್ತಾಯ್ತು ನನಗೆ. ರಿಷಬ್ ಅಣ್ಣನ ಹತ್ರದಿಂದ ನೋಡಿ ಬಹಳ ಖುಷಿ ಪಟ್ಟೆ. ಹರಿಪ್ರಿಯ ತಮ್ಮ ಅದ್ರಲ್ಲಿ ನಾನು. ರಿಷಬ್ ಅಣ್ಣನ ನಾನು ಸ್ಟಾರ್ ಡೈರೆಕ್ಟ್ರು ಅನ್ನೋದು ನಾನು ಕಾಣ್ಲೇ ಇಲ್ಲ ಅವ್ರ ಹತ್ರ. ಏನೋ ಮಗ ಆರಾಮಿದ್ಯಾನ, ಇಷ್ಟು ಚಂದ ಮಾತಾಡ್ಸೋರು, ಬಹಳ ಸರಳವಾಗಿ. ನಿನ್ನಂತೆ ಅವರು ಸಾಮಾನ್ಯ ಮನುಷ್ಯರಪ್ಪ. ಅದಾದ್ಮೇಲೆ ಅವ್ರ ಜೊತೆ ಒಡನಾಟ ಜಾಸ್ತಿ ಆಯ್ತು. ಬೆಲ್ ಬಾಟಮ್ ನಾನು ಮಾಡಿದ್ದೊಂದು 3 ದಿನ ಆದ್ರೂ ಕೂಡ ಬೆಲ್ ಬಾಟಮ್ 3 ದಿನ ಮಾಡಿದ್ದ ನೆನಪು ಇವತ್ತಿಗೂ ಅವ್ರ ತಲೆಯಲ್ಲಿದೆ, ಮರ್ತೇ ಇಲ್ಲ ಅವರು. ಚೆನ್ನಾಗಿತ್ತು ಬೆಲ್ ಬಾಟಮ್, ಒಂದೊಳ್ಳೆ ಕ್ಯಾರೆಕ್ಟ್ರು. ಇವತ್ತು ಕಾಂತಾರ ಚಾಪ್ಟರ್ 1 ಅಂತ ನ್ಯಾಷನಲ್ ಅವಾರ್ಡ್ ಆಕ್ಟರು, ನ್ಯಾಷನಲ್ ಅವಾರ್ಡ್ ವಿನ್ನರು, ಜಗತ್ತೇ ಕೊಂಡಾಡುವಂತ ನಟ ಆದ್ರೂ ಕೂಡ, ಇವತ್ತು ನಿರ್ದೇಶಕ ಆದ್ರೂ ಕೂಡ ಆ ಕಿರೀಟ ಏನಿದೆಯಲ್ಲ, ಆ ಕಿರೀಟವನ್ನ ಯಾವತ್ತೂ ಪಕ್ಕಕ್ಕಿಟ್ಟು ಆತ ಮನುಷ್ಯರ ಮನುಷ್ಯ, ಪ್ರಜೆಗಳ ಮನುಷ್ಯ, ಮತ್ತು ಕಲಾವಿದರ ಮನುಷ್ಯ, ನಿರ್ದೇಶಕರ ಮನುಷ್ಯ, ನಿರ್ಮಾಪಕರ ಮನುಷ್ಯ. ಅಷ್ಟು ಸರಳವಾಗಿ ಎಲ್ಲರೊಟ್ಟಿಗೆ ಬದುಕುವಂತ ಜೀವಿ, ಸರಳವಾಗಿ ಬದುಕುವಂತ ಜೀವಿ. ಮತ್ತು ನಾನು ಕಂಡಂತೆ ಈ ಈ ನಟ ರಾಕ್ಷಸ ಅಂತ ಕೇಳಿದೀವಿ ಗೊತ್ತಾ? ನಟ ರಾಕ್ಷಸ ಅವಯ್ಯ ಕೆಲಸದಲ್ಲಿ ರಾಕ್ಷಸ ನನಗೆ ತಿಳಿದ ಮಟ್ಟಿಗೆ. ನಾನು ಒಂದು ಸೀನ್ ಯಾವುದೋ ಒಂದು ಕಾಂತಾರದ್ದು ಹೇಳ್ಬೋದಾ? ಹೇಳ್ಬೋದಲ್ಲ? ನಾನು ಕಾಂತಾರದಲ್ಲಿ ಚಾಪ್ಟರ್ 1 ನನಗೊಂದು ಅವಕಾಶ ಸಿಕ್ತು. ರಿಷಬ್ ಸರ್ ಒಂದು ಆಡಿಷನ್ ಕೊಟ್ಟಾಗ ರಿಷಬ್ ಸಾರು ಮತ್ತೆ ಆನಿ ಸರ್, ಗುರು ಸರ್ ಎಲ್ಲ ಸೆಲೆಕ್ಟ್ ಮಾಡಿದ್ರು. ನನಗೆ ತುಂಬಾ ಖುಷಿ ಇದೆ. ಅಂದ್ರೆ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಈ ಮಂಗಳೂರು ತುಳುನಾಡಿನ ಆ ತುಳು ಕಲ್ಚರ್ ಏನಿದೆಯಲ್ಲ, ಆ ಕಲ್ಚರ್ ಅನ್ನ ಕಲಿಯೋದಿಕ್ಕೆ, ಅದನ್ನ ಅನುಭವಿಸೋದಿಕ್ಕೆ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಟ್ರಲ್ಲ ನನಗೆ ಅನ್ನೋದು ಬಹಳ ಖುಷಿ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾ ಮುಂದೊಂದು ದಿನ ಸಿಗ್ಬೋದು, ಇನ್ನೊಂದು ದಿನ ಸಿಗ್ಬೋದು, ಅಥವಾ ಸತ್ತ ಮೇಲೆ ಆದ್ರೆ ಯಾರೊಬ್ಬರನ್ನ ನೆನಪು ಮಾಡ್ಕೊಳ್ಬಹುದು, ಗೊತ್ತಿಲ್ಲ. ಆದರೆ ತುಳುವಿನ ಕಲ್ಚರ್ನ, ಆ ದೈವಗಳ ಬಗ್ಗೆ, ಆ ದೈವಗಳ ಭಕ್ತಿ ಇವರಿಗೆ ಎಷ್ಟರ ಮಟ್ಟಿಗಿದೆ, ಮತ್ತು ಆ ಭಾಷೆಯನ್ನ ಕಲಿಯೋದಕ್ಕೆ ಸಿನಿಮಾಗಳಿಂದ ನೋಡಿದ್ವಪ್ಪಿ ಅಷ್ಟೇ. ಆ ಭಾಷೆ ಎಂತ ಮಾರ್ರೆ, ಎಂತ ಸಾವು ಮಾರ್ರೆ, ಈ ತರದ್ದು 2 ಶಬ್ದಗಳು ಗೊತ್ತಾಗ್ತಿತ್ತು ನಮ್ಗೆ. ಆದ್ರೆ ಕುಂದಾಪುರ ಭಾಷೆ, ನಮ್ಗೆ ಕುಂದಾಪುರಲ್ಲಿ ಸ್ಟೇಯಿಂಗ್ ಕೊಟ್ಟಾಗ ನಮ್ಗೆ ಅಲ್ಲಿ ಸಜ್ಜನ್ ಲಾಡ್ಜ್ ಅಲ್ಲಿ ಕೊಟ್ಟಿದ್ರಪ್ಪಿ. ಸಜ್ಜನ್ ಲಾಡ್ಜ್ ನಮ್ಮ ಮನೆ ಆಗ್ಬಿಟ್ಟಿತ್ತು. ಹೋಗ್ತಾ ಹೋಗ್ತಾ ಆ ಲಾಡ್ಜ್ ಅವ್ರು ನಮ್ಮ ಮನೆಯವ್ರು ಆಗ್ಬಿಟ್ಟಿದ್ರು. ಪಕ್ಕದಲ್ಲಿ ಒಂದು ಹೋಟ್ಲ್ ಇತ್ತು, ಪಕ್ಕದಲ್ಲಿ ಒಂದು ಜ್ಯೂಸ್ ಅಂಗಡಿ ಇತ್ತು. ಆ 2 ಜ್ಯೂಸ್ ಅಂಗಡಿಗಳು ನಮ್ದೇ ಆಗ್ಬಿಟ್ಟಿತ್ತು. ಹೋಟ್ಲ್ ನಮ್ದೇ ಆಗಿತ್ತು. ನಾವೇ ಹೋಗೋದು, ನಾವೇ ಹಾಕೊಂಡು ನಾವೇ ತಿನ್ನೋದು. ಅಷ್ಟು ಕ್ಲೋಸ್ ಆಗ್ಬಿಟ್ಟಿದ್ರೆ, ಅಷ್ಟು ಒಂಥರ ಕುಂದಾಪುರ ನಮ್ದೇ ಅನ್ಸ್ಬಿಟ್ಟಿತ್ತಪ್ಪಿ. ಆ ಶಾಸ್ತ್ರಿ ಸರ್ಕಲ್ ಇಳಿದ್ಬಿಟ್ರೆ, ಶಾಸ್ತ್ರಿ ಸರ್ಕಲ್ ಅಂದ್ರೆ ಸೀದಾ ಲಾಡ್ಜ್ಗೆ ಹೋಗೋದು. ಲಾಡ್ಜ್ ಎಲ್ಲ ಓನರ್ ಇರ್ಲಿ, ಅಂಗಡಿಲಿ ಇರ್ಲಿ, ಸೀದಾ ನಮ್ ರೂಮ್ ಕೀ ತಗೊಳ್ಳೋದು. ನನಗೆ ಈ ಕೀ ಬೇಕು, ನನಗೆ ಈ ಒಂದು ರೂಮೇ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಂದು ರೂಮ್ 310, ನಂದು 314, ಇಲ್ಲ 312, ನಂದು 309 ಕೊಡಪ್ಪ. ಆ ರೂಮ್ ಬೇಡ, ರೂಮ್ ನಮ್ಗೆ AC ಬರಲ್ಲ, ಬೇಡ. ಈ ತರ ಮಟ್ಟಿಗೆ ಆಗ್ಬಿಟ್ಟಿತ್ತು. ನಾವೇ ತಗೊಂಡೋಗ್ಬಿಡೋ, ಸೀದಾ ರೂಮ್ ಒಳಗೆ ಇದ್ಬಿಡೋದು. ಅಷ್ಟರ ಮಟ್ಟಿಗೆ ಕ್ಲೋಸ್ ಆಗ್ಬಿಟ್ಟಿತ್ತು ಕುಂದಾಪುರ ಮಣ್ಣಲ್ಲಿ. ಮತ್ತೆ ಸುತ್ತಮುತ್ತಲಿನ ಒಂದಷ್ಟು ದೇವಸ್ಥಾನಗಳನ್ನ ನೋಡುವಂತ ಭಾಗ್ಯ ಸಿಕ್ತು. ಆಮೇಲೆ ಅಲ್ಲಿನ ಜನರ ಜೊತೆ ಬೆರೆಯುವಂತ ಒಂದು ಅವಕಾಶ ಸಿಕ್ತು ನನಗೆ. 2 ವರ್ಷ ಅಪ್ಪಿ ನಾಟಕಕ್ಕೆ ಹೋಗ್ತಿದ್ವಿ, ಶೋ ಮಾಡ್ತಿದ್ವಿ. ಕುಂದಾಪುರಲ್ಲಿ 1 ದಿನ ಇರ್ತಿದ್ವಿ, ಶೋ ಮಾಡಿ ನೆಕ್ಸ್ಟ್ ಡೇ ಬಂದ್ಬಿಡ್ತಿದ್ವಿ. ಆದ್ರೆ 2 ವರ್ಷ ನಿರಂತರಗಳ ಪಯಣದಲ್ಲಿ ಆ ಜನರ ಜೊತೆ ಬೆರೆಯುವಂತ, ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳುವಂತ, ಮತ್ತು ಅವರ ಅನುಭವಗಳನ್ನ ನಾವು ಕೇಳುವಂತ, ಮತ್ತು ಆ ಭಾಗದ ಸಂಸ್ಕೃತಿಯನ್ನ ಅರಿತುಕೊಳ್ಳುವಂತ ಒಂದು ಸಣ್ಣ ಅವಕಾಶ ನನಗೆ ಸಿಕ್ತಲ್ಲ, ಅದಕ್ಕೆ ನಾನು ರಿಷಬ್ ಅಣ್ಣಂಗೆ, ಕಾಂತಾರ ತಂಡಕ್ಕೆ ನಾನು ತುಂಬಾ ಆಭಾರಿಯಾಗಿರ್ತೀನಿ. ಅದಾದ್ಮೇಲೆ ಒಬ್ಬ ಕಲಾವಿದನಾಗಿ ಹೇಳುವುದಾದ್ರೆ, ಇಷ್ಟೊತ್ತು ನಾನು ಒಬ್ಬ ಮನುಷ್ಯನಾಗಿ ಹೇಳಿದೆ, ಕಲಾವಿದನಾಗಿ ಹೇಳುವುದಾದ್ರೆ, ಪ್ಯಾನ್ ಇಂಡಿಯಾ ಸಿನಿಮಾ, ಬಿಗ್ ಸ್ಕೇಲ್ ಸಿನಿಮಾ, ಪ್ರಪಂಚವೇ ಕಾಂತಾರಕ್ಕಾಗಿ
ಕಾಯುತ್ತಿರ್ತಕ್ಕಂಥ ಸಿನಿಮಾದಲ್ಲಿ ನಾನು ಒಬ್ಬ ಕಲಾವಿದನಾಗಿ ಅದರಲ್ಲೂ ಹೀರೋ ಗ್ಯಾಂಗ್ ಅಲ್ಲಿ ರಿಷಭಣ್ಣನ ಜೊತೆಗೆ ನಿರಂತರವಾಗಿ ಪಯಣ ಮಾಡುವಂತ 2 ವರ್ಷಗಳ ಜರ್ನಿ ಮಾಡುವಂತ ಒಂದು ಅವಕಾಶ ಸಿಕ್ತಲ್ಲ, ಇದಕ್ಕಿಂತ ದೊಡ್ಡ ಪುಣ್ಯ ಕಲಾವಿದ ಏನ್ ಮಾಡಿರ್ತಾನೆ ಹೇಳಿ ಅಲ್ವಾ? So ಹಾಗಾಗಿ ನಾನು ಕಾಂತಾರ ತಂಡಕ್ಕೆ ರಿಷಭಣ್ಣ ಇಸ್ ದ ಆಕ್ಟಿಂಗ್ ಟ್ರಾನ್ಸ್ಫಾರ್ಮರ್. ಆಕ್ಟಿಂಗ್ ಅಲ್ಲಿ ಟ್ರಾನ್ಸ್ಫಾರ್ಮರ್. ಹೌದಾ? ಟ್ರಾನ್ಸ್ಫಾರ್ಮರ್ ಅವರು ದೊಡ್ಡ ಟ್ರಾನ್ಸ್ಫಾರ್ಮರ್. ಏನ್ ಎನರ್ಜಿ ಅಪ್ಪಿ. ನಾವು 1000 ಜನ ಓಡ್ಬೇಕಪ್ಪಿ, 1500 ಜನ ರಾಜಧಾನಿ ಎಕ್ಸ್ಪ್ರೆಸ್ ಓಡ್ದಂಗ್ ಓಡಿದ್ರು. ನಾವಿನ್ನೂ ಕಟ್ ಅಂದ್ರು ಇನ್ನು ಓಡ್ತಾನೆ ಇದೀವಿ. ಅವ್ರು ಹೋಗಿ ನೀನು ಮುಟ್ಟಿ ನಿಂತ್ಕೊಂಡ್ಬಿಟ್ರಲ್ಲಿ, ಕಾಲು ಟ್ವಿಸ್ಟ್ ಆಗಿದೆ ಆದ್ರೂ ಹಂಗೆ ಒಂದ್ ಪಟ್ಟಿ ಸುತ್ಕೊಂಡು ಓಡಿದ್ರು. ಆ ತರದ ಮನುಷ್ಯ. ಆಮೇಲೆ ನಮಗೆ ಅವರು ಒಂದ್ ಯಾವ್ದೋ ಫೈಟ್ ಮಾಡೋ ಟೈಮಲ್ಲಿ ತುಂಬಾ ಕಾಲು ಗೀಲೆಲ್ಲ ಸಿಕ್ಕಾಪಟ್ಟೆ ಪೆಟ್ಟಾಗ್ಬಿಟ್ಟಿದಾವ. ನಾವು ಅಂದ್ರೆ ರಿಷಭಣ್ಣ ಅಂದ್ರೆ ಭಯ ಜಾಸ್ತಿ. ಅಣ್ಣ ಹೆಂಗಿದ್ದೀರಿ ಅಣ್ಣ, ಕಾಲು ನೋವು ಎಲ್ಲ ಅದೊಂದು ಮಾತ್ರ ಕೇಳ್ಬೇಡ ಮಗ, ಕೇಳಿದ್ರೆ ಹತ್ತು ಬಿಡ್ತೀನಿ ಅನ್ನೋ ತರ. ಪಾಪ ಇಡೀ ದೇಹವನ್ನ ದಂಡಿಸಿದಾರ. ಅವ್ರ ದೇಹನ ಎಷ್ಟು ದಂಡಿಸಿದಾರ, ಒಂದೊಂದು ಬಟ್ಟೆ ಹಿಂಡ್ತೀವಿ ಗೊತ್ತಾ, ಅಷ್ಟು ಹಿಂಡ್ಬಿಟ್ಟಿದಾರ ಅವ್ರ ದೇಹನ. ಮತ್ತೆ ಬೌದ್ಧಿಕ ಮಟ್ಟನು ಭೌತಿಕವಾಗಿನೂ ಎಲ್ಲ ಅಷ್ಟೇ ಹಿಂಡಿದಾರ, ಅಷ್ಟೇ ದಂಡಿಸಿದಾರ. ಸಿನಿಮಾ ಮೇಲೆ ಕಾಣಿಸ್ತದ ಅದೆಲ್ಲ ಗೊತ್ತಾಗ್ತದ ಅವ್ರು ಎಷ್ಟು ಇದು ಮಾಡಿದಾರ ಅನ್ನೋದು. 100% ನಿಜವಾಗ್ಲು ಏನು ಕಾಯಕ ಜೀವಿ ಮರಾಯ, ಕಾಯಕ ಯೋಗಿ ಅಂತ ನಾವು ಬಸವಣ್ಣವ್ರ ಹೆಂಗ್ ಕರಿತೀವೋ. ಆಮೇಲೆ ಅವರೆಲ್ಲ ಹೇಳಿದ್ದು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಇವತ್ತು ಅಷ್ಟು ಕಾಯಕದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಕ್ಕೆ ರಿಷಭಣ್ಣ ಆ ಕಾಯಕಕ್ಕೆ ಪ್ರತಿಫಲ ಸಿಕ್ತು, ಆ ಕಾಯಕವೇ ಕೈಲಾಸ ಆಯ್ತು. ಇವತ್ತು ಜನ ಪೂರ್ತಿ ಕೊಂಡಾಡ್ತಿದ್ದಾರೆ. ಹಂಗೆ ನೀವು ಇವರು ಹರ್ಷ ಅವ್ರ ಜೊತೆನೂ ಇದು ಬಜರಂಗಿ ಇಟ್ಟು ಹೌದೌದು. ಅವ್ರದ್ದು ಎಕ್ಸ್ಪೀರಿಯನ್ಸ್. ಹರ್ಷ ಸರ್ ನನ್ನ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು. ನಾನು ಫಸ್ಟ್ ಶಿವಣ್ಣ ಜೊತೆಗೆ ಆಕ್ಟ್ ಮಾಡುವಂತ ಅವಕಾಶ ಅನ್ಕೊಂಡ್ಬಿಟ್ಟಿದ್ದೆ. ಶಿವಣ್ಣ ಬೇರೆ ಕಡೆ ಬರ್ತಾರೆ, ಆದ್ರೆ ಶಿವಣ್ಣನ ಕತೆ ನಮಗೆ ಹೇಳ್ತಾರೆ ಇಲ್ಲಿ. ಆದ್ರೆ ಶಿವಣ್ಣ ಸಿನಿಮಾದಲ್ಲಿ ನಾನಿದ್ದೀನಿ, ಮತ್ತೆ ದೊಡ್ಡ ಮನೆ ಕೊಟ್ಟು ಹಾಕಿರ್ತಕ್ಕಂಥ ಅನ್ನ ತಿಂದಿದ್ದೀನಿ. ಅದು ನಂಗೆ ತುಂಬಾ ಪ್ರೀತಿ ಇದೆ ಮತ್ತು ಗೌರವ ಇದೆ ಅಷ್ಟೇ. ಹರ್ಷ ಸಾರು ಡೈಲಾಗ್ ಕೊಟ್ರು, ಕೆಮ್ಮು ಇನ್ನೂ ಕೆಮ್ಮು ಅಂದ್ರು, ಕೆಮ್ಮದೆ ಆಮೇಲೆ ವಾಸಿ ಆಯ್ತಾ ಅಂತ ಅಂದ್ಮೇಲೆ ಕೆಮ್ಮು ಐತಲ್ಲ ಅಂತ ಏನೋ ಒಂದು ಡೈಲಾಗ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಇಂದ ನನ್ನ ಕರೆಯೋದು ಹೆಂಗ್ ಗೊತ್ತ, ಹರ್ಷ ಸಾರು ಹಠ ಭಯಂಕರ ಎಲ್ಲಿದೆಯಪ್ಪ ಬಾಬಾ ಅಂತ. ತುಂಬಾ ಅಷ್ಟು ಕ್ಲೋಸ್ ಆಗ್ಬಿಟ್ರು ಹರ್ಷ ಸಾರು. ನೆಕ್ಸ್ಟ್ ವೇದಾಗೂ ಹಾಕೊಂಡ್ರು ನನ್ನ. ವೇದದಲ್ಲೂ ಅಷ್ಟೇ ದೊಡ್ಡ ಮನೆ ಬ್ಯಾನರ್ ಅಲ್ಲಿ ಮಾಡುವಂಥದ್ದು. ಯಾಕಂದ್ರೆ ಅಣ್ಣವ್ರ ಜೊತೆ ಅಂತೂ ಕೆಲಸ ಮಾಡೋಕ್ಕಾಗಲ್ಲ, ಅವ್ರ ಪುತ್ರ ಡಾಕ್ಟರ್ ಶಿವಣ್ಣನ ಜೊತೆ ಕೆಲಸ ಮಾಡೋಂಥ ಅವಕಾಶ ಸಿಕ್ತು. ಅಷ್ಟು ಸಾಕಪ್ಪಿ ನನಗೆ ಅಂತ ಅನಿಸ್ತು. ಹರ್ಷ ಸರ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಂಗೆ ಹೊಂಬಾಳೆ ಸಂಸ್ಥೆಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕಪ್ಪಿ. ಹೊಂಬಾಳೆ ಸಂಸ್ಥೆ ಇಟ್ಟಿದ್ದೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ. ಇಟ್ಟ ಪ್ರತಿ ಹೆಜ್ಜೆ ಕೂಡ ಯಶಸ್ಸಿನ ಹಾದಿಯತ್ತ ಸಾಗಿದೆ. ಆಮೇಲೆ ಹೊಂಬಾಳೆ ಅಂತ ಒಂದು ಸಂಸ್ಥೆ ಒಳಗಡೆ ನಾವು 2 ವರ್ಷ ಕೆಲಸ ಮಾಡಿದೀವಿ ಅನ್ನೋದು ನಮ್ಮ ಪುಣ್ಯ ಅಪ್ಪಿ. ಹಾಗಾಗಿ ನಾನು ಹೊಂಬಾಳೆಗೆ ಯಾವತ್ತೂ ಚಿರಋಣಿ. ವಿಜಯ್ ಕುರುಬುಂದರ್ ಸರ್ಗೆ, ಹೊಂಬಾಳೆ ಸಂಸ್ಥೆಗೆ, ಮತ್ತೆ ನಮ್ಮ ಮ್ಯಾನೇಜರ್ಗಳಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಕುಮಾರ್ ಸಾರು, ರಮೇಶ್ ಸಾರು, ಗಗನ್ಮೂರ್ತಿ ಸರ್ ಅಂತೇಳಿ 3 ಜನ ಮ್ಯಾನೇಜರ್ಗಳಿದ್ರು. ಅವರೆಲ್ಲರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಇನ್ಕ್ಲೂಡಿಂಗ್ ಕಾಂತಾರ ಒಬ್ರಿಗೆ ಥ್ಯಾಂಕ್ಸ್ ಹೇಳಿದ್ರೆ ಒಬ್ರಿಗೆ ಥ್ಯಾಂಕ್ಸ್ ಹೇಳಕ್ ಆಗಲ್ಲ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಟೋಟಲ್ ಟೀಮಿಗೆ ಥ್ಯಾಂಕ್ಸ್. ಅಪ್ಪಿ ಪ್ರೊಡಕ್ಷನ್ ಇಂದ ಹಿಡಿದು ಊಟ ಹಾಕೋದ್ರಿಂದ ಹಿಡಿದು ಒಂಥರ ಫ್ಯಾಮಿಲಿ ಆಗ್ಬಿಟ್ಟಿತ್ತು ನಮ್ಗೆ. ಸೆಟ್ ಆರ್ಟ್ ಡಿಪಾರ್ಟ್ಮೆಂಟ್ ಫ್ಯಾಮಿಲಿ ಆಗ್ಬಿಟ್ಟಿತ್ತು. ಮಚ ಅಂತ ಮಾತಾಡ್ಕೊಂಡು ಓಡಾಡ್ತಿದ್ವಿ. ನಾವೇ ತಗೊಂಬರೋದ್ ಇಡ್ತಿದ್ವಿ. ಆಮೇಲೆ ಸ್ಮೋಕ್ ಹಾಕೋ ಹುಡುಗರಿಂದ ಹಿಡ್ಕೊಂಡು, ಸೆಟ್ ಕೆಲಸ ಮಾಡೋ ಹುಡುಗರಿಂದ ಹಿಡ್ಕೊಂಡು, ಆಮೇಲೆ ನಮ್ಮನ್ನ ಕರ್ಕೊಂಡು ಹೋಗೋ ಡ್ರೈವರ್ಗಳು ಇರ್ತಾರಲ್ಲ, ನಾವು ಗಲಾಟೆ ಮಾಡ್ತಿದ್ವಿ. ಯಾವ್ದು ಗೊತ್ತಾ, ನಿಮ್ ಟಿಟೇ ಬೇಕಣ್ಣ, ನೀನೇ ಬರ್ಬೇಕಣ್ಣ ನಮ್ಗೆ ಅಂತ. ಆಮೇಲೆ ನಾವು ಎಷ್ಟೊತ್ತು ನಿಲ್ಸಿದ್ರು ನಿಂತ್ಕೊಂತಿದ್ರು. ಒಂಥರ ಟಿ ಡ್ರೈವರ್ ಸಮೇತ ಕುಟುಂಬ ಆಗ್ಬಿಟ್ಟಿತ್ತು. ಇಂಥವ್ರು ಮಾತ್ರ ಕುಟುಂಬ, ಇಂಥವ್ರು ಮಾತ್ರ ಅಲ್ಲ, ಹೊರಗಿನವ್ರು ಅನ್ನಕ್ ಸಾಧ್ಯವೇ ಇಲ್ಲ. ಗಾಡಿ ಡ್ರೈವರ್ಗಳಿಂದ ಹಿಡ್ಕೊಂಡು, ಸಾರಥಿಗಳಿಂದ ಹಿಡ್ಕೊಂಡು ಅಪ್ ಟು ಕೊನೆ ವ್ಯಕ್ತಿವರೆಗೂ, ಮೊದಲಿನಿಂದ ಹಿಡಿದು ಕೊನೆ ವ್ಯಕ್ತಿವರೆಗೂ ಕಾಂತಾರದ ಒಳಗಡೆ ಎಲ್ಲರೂ ಕುಟುಂಬ ಆಗಿದೆ, ಇನ್ಕ್ಲೂಡಿಂಗ್ ಜೂನಿಯರ್ ಆರ್ಟಿಸ್ಟ್. ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ, ಎಲ್ಲರೂ ಒಟ್ಟಿಗೆ, ನಮ್ ಶೂಟ್ ಇಲ್ಲ ಅಂದ್ರೆ ಎಲ್ಲರ ಜೂನಿಯರ್ಸ್ಗಳೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಅರಟೆ ಹೊಡಿತಾ ಹಾಡಾಡ್ತಿದ್ವಪ್ಪಿ. ಅಲ್ಲಿ ಅಕ್ಷತಾ ಅಂತ ಒಂದು ಹುಡುಗಿದ್ಲು, ಅವಳು ತುಳು ಭಾಗದ ಹಾಡುಗಳನ್ನ ಆಡ್ತಿದ್ಲು, ನಾನು ನನ್ನ ಭಾಗದ ಹಾಡುಗಳನ್ನ ಆಡ್ತಿದ್ದೆ.
ಎಲ್ಲರೂ ಸೇರ್ಕೊಂಡು ಒಂದು ಸಂಗೀತ ಕಚೇರಿ ಮಾಡ್ತಿದ್ವಿ. ಹಾ. ಶಿವರಾತ್ರಿ ದಿನ ಶಿವನ ಹಾಡುಗಳನ್ನ ಆಡ್ತಿದ್ವಿ. ಎಲ್ಲಾ ತರದ ಹಾಡುಗಳನ್ನ ಆಡ್ತಿದ್ವಿ ಅಪ್ಪಿ. ಹಾ. ಸೊ ಹಾಗಾಗಿ ಒಂದು ಕುಟುಂಬದ ತರದ ಭಾಸವಾಗಿತ್ತು. ಸೊ ಅದಾದ್ಮೇಲೆ ನಿಮ್ಮ ಫಸ್ಟ್ ಫಿಲಿಂ ಬಂದು ಕೇರ್ ಆಫ್ ಫುಟ್ಪಾತ್ 2 ಅಂತ ಹೇಳಿದ್ರಲ್ಲ. ಸೊ ಮಾಸ್ಟರ್ ಕಿಶನ್ ಜಗತ್ತಿನ ಅತ್ಯಂತ ಕಿರಿಯ ನಿರ್ದೇಶಕರಲ್ಲೊಬ್ರು. ಹಾ. ಲಿಟ್ರಲಿ ನಾನು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರೆ ನನ್ನ ಗೆಳೆಯನ ಮೂಲಕ ಕಿಶನ್ ಸರ್ ಪರಿಚಯ ಆಗಿದ್ದು, ಗೆಳೆಯನ ಮೂಲಕನೇ ಅವಕಾಶ ಸಿಕ್ಕಿದ್ದು. ರಾಜೇಂದ್ರ ಅಂತ ನನ್ನ ಗೆಳೆಯ. ಹಾ. ಅದಾದ್ಮೇಲೆ ರಾಜೇಂದ್ರ ಮೂಲಕ ರಘು ನಿಡುವಳ್ಳಿ ಅಂತ ಇವತ್ತು ಫೇಮಸ್ ಡೈಲಾಗ್ ರೈಟ್ರು. ಹಾ. ಕನ್ನಡ ಚಲನಚಿತ್ರ ರಂಗದಲ್ಲಿ ಫೇಮಸ್ ಡೈಲಾಗ್ ರೈಟರ್ ಅವರು. ಹೌದು. ರಘು ನಿಡುವಳ್ಳಿ, ಕೃಷ್ಣ ಅಣ್ಣ, ರಮೇಶ್ ಅಣ್ಣ, ರಾಜೇಂದ್ರ. ಹಾ. ಈ 4 ನನ್ನ ಸಿನಿಮಾದ ಅಂದ್ರೆ ನಾನು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡೋದ ಮೊದಲಿಗರು ಇವ್ರು 4 ಜನ. ಹಾ. ಹಂಗೆ ಇವ್ರ ಮೂಲಕ ಕಿಶನ್ ಸರ್ ಪರಿಚಯ ಆದ್ರು. ಕಿಶನ್ ಸರ್ ಏನಿದಾರಲ್ಲ ನನ್ನ ಸಿನಿಮಾ ರಂಗದ ಮೊದಲ ಗುರುಗಳು. ನಾನು ರಂಗಭೂಮಿಲಿ ನನ್ನ ಗುರುಗಳು ಸಾಕಷ್ಟು ಜನ ಆದ್ರು. ಸಿನಿಮಾ ರಂಗದಲ್ಲಿ ಮೊದಲ ಗುರುಗಳು. ನಾನು ಸಿನಿಮಾ ಕಾಲಿಟ್ಟಿದ್ದೀನಂದ್ರೆ, ಸ್ಕ್ರೀನಲ್ಲಿ ಬಂದಿದ್ದೀನಂದ್ರೆ, ಸ್ಕ್ರೀನಲ್ಲಿ ಬಂದು 3 ಭಾಷೆಗಳಲ್ಲಿ ರಿಲೀಸ್ ಆಗಿದೆ ಅಂದ್ರೆ, ಒಂದಷ್ಟು ಜನ ಸಿಕ್ಕಿದೆ ಅಂದ್ರೆ, ಆ ಸಿನಿಮಾ ಆಸ್ಕರ್ಗೆ ನಾಮಿನೇಟ್ ಆದಾಗ ಲಾಸ್ ಏಂಜಲ್ಸ್ ಅಲ್ಲಿ ಶೋ ಆಯ್ತಪ್ಪ, ಪ್ರೀಮಿಯರ್ ಶೋ ತರದೇನೋ ಆಯ್ತು. ಅಲ್ಲಿ ಶೋ ಆದಾಗ ಅಲ್ಲಿ ಒಂದಷ್ಟು ಜನ ನನ್ನ ಫೋನ್ ಮಾಡಿದ್ರು. ಫೇಸ್ಬುಕ್ ಅಲ್ಲಿ ನನ್ನ ಅಕೌಂಟ್ ಹುಡುಕಿ ಮೆಸೇಜ್ ಹಾಕಿ ನಿಮ್ ಶೋ ನೋಡಿದೆ, ತುಂಬಾ ಚೆನ್ನಾಗಿ ಮಾಡಿದೆ ಅಂತ. ಅಂದ್ರೆ ಗಡಿಗಳ ಆಚೆಗೆ, ದೇಶಗಳ ಆಚೆಗೆ, ಸಮುದ್ರಗಳ ಆಚೆಗೆ ಒಂದಷ್ಟು ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಟ್ಟಂತ ಸಿನಿಮಾ ಕೇರ್ ಆಫ್ ಫುಟ್ಪಾತ್. ಕೇರ್ ಆಫ್ ಫುಟ್ಪಾತ್ 2 ಸಿನಿಮಾದಲ್ಲಿ ನಾನು ಮುಖ್ಯ ಪಾತ್ರವನ್ನು ಮಾಡಿದೆ. ಒಂದು ಬೆಲೆ, ಒಂದು ಗೌರವ, ಸಂಭಾವನೆ ಎಲ್ಲವೂ ಸಿಕ್ತು. ಮಾಸ್ಟರ್ ಕಿಶನ್ ತಂದೆ ಶ್ರೀಕಾಂತ್ ಸರ್, ಶೈಲಜಮ್ಮ ನನ್ನ ಮನೆಯ ಮಗನಂತೆ ನೋಡ್ಕೊಂಡ್ರಪ್ಪೆ. ನಾನು ಶೂಟಿಂಗ್ ಇಲ್ಲ ಅಂದ್ರೆ ಕಿಶನ್ ಸರ್ ಬಿಡ್ತಿರ್ಲಿಲ್ಲ. ಶೂಟಿಂಗ್ ಇಲ್ಲ, ನೀನ್ ಬರ್ಬೇಕು ನನ್ನ ಜೊತೆ, ನೀನು ಏನು ಡೈರೆಕ್ಷನ್, ಕಾರ್ಡ್ ಸ್ಕ್ರಿಪ್ಟ್ ಕೊಡ್ರ ಅವನಿಗೆ, ಇಡ್ಕೊಳ್ಳಿ ಪ್ಯಾಡ್ ಕೊಡ್ರ ಅವನಿಗೆ, ಡೈರೆಕ್ಷನ್ ಮಾಡು ಅಂತ ಹೇಳೋರು. ನಾನು ಸುಮ್ಮನೆ ನನ್ನ ಜೊತೆ ಇರು ಅಂತ. ಆಮೇಲೆ ಹೊರಗಡೆ ಐಸ್ ಕ್ರೀಮ್ ತಿನ್ನಕ್ ಹೋದ್ರೆ ನಾನು ಕರ್ಕೊಂಡು ಹೋಗ್ತಿದ್ರಪ್ಪ. ದೇವಸ್ಥಾನ ಪೂಜೆಗೆ ಹೋದ್ರೆ ನಾನು ಕರ್ಕೊಂಡು ಹೋಗ್ತಿದ್ರು. ಅಷ್ಟು ಕ್ಲೋಸ್ ಆಗ್ಬಿಟ್ಟಿದ್ರ. ಮತ್ತೆ ನನಗೆ ಸಪ್ರೇಟ್ ಕಿಶನ್ ಸರ್ ಅವರ ತಂದೆ ನಾಗೇಶ್ ಅಣ್ಣ ಅಂತ ಅವ್ರ ಮ್ಯಾನೇಜರ್ ಇದ್ರು ಅವಾಗ. ಅವ್ರು ಹೇಳ್ಬಿಟ್ಟು ಒಂದು ಮನೆ ಮಾಡಿದ್ರು ಅಪ್ಪಿ, ದೊಡ್ಡ ಹಾಲು, 2 BHK ರೂಮು, 2 BHK ರೂಮು ಮನೆ, ಮೇಲ್ಗಡೆ ನನಗೆ ಒಂದು ಸಪ್ರೇಟ್ ರೂಮು, ಅಡಿಗೆ ಸಾಮಾನುಗಳೆಲ್ಲ ಇದ್ವು ಅಪ್ಪಿ. ಅಡಿಗೆ ಮಾಡ್ಕೊಂಡ್ ತಿನ್ನೋ ನೀನು ಅಂತ. ಅಷ್ಟು ನನ್ನ 1 ವರ್ಷದವರೆಗೆ ಒಂದು ಮನೆ ಕೊಟ್ಟು ನನಗೆ ಆಶ್ರಯ ಕೊಟ್ಟಂತವ್ರು ಕಿಶನ್ ಸರ್ ಫ್ಯಾಮಿಲಿ, ಅವ್ರ ತಂದೆ ತಾಯಿ. ಅವ್ರು ಯಾವತ್ತೂ ನನ್ನ ಗುರುಗಳು, ಅವ್ರಿಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಇವಾಗ ನಿಮ್ ಎಲ್ಲಾ ಕಲಾವಿದರಿಗೂ ಒಂದು ಆಸೆ ಇರ್ತದ, ಇಂಥ ಒಂದು ಬ್ಯಾನರ್ನ ಸ್ಪೆಸಿಫಿಕ್ ಆಗಿ ಈ ಬ್ಯಾನರ್ನ ನಾನು ಮಾಡ್ಬೇಕು, ಇಲ್ಲ ಇಂಥ ಡೈರೆಕ್ಟರ್ ಕೆಳಗೆ ನಾ ಕೆಲಸ ಮಾಡ್ಬೇಕು. ನಿಮ್ಗೆ ಯಾವ್ದು ಅಲ್ಲ, ಈ ಜನ ಮೆಚ್ಚುಗೆ ಪಡ್ಕೊಳಕ್ಕೆ ಮತ್ತು ಜನರ ಹತ್ರ ಹೆಚ್ಚು ವ್ಯೂಸ್ ಪಡೆಯೋದಕ್ಕೆ, ಅಥವಾ ಅವ್ರ ಅಭಿಮಾನಿಗಳು ನನ್ನ ಭುಜ ತಟ್ಟೋದಕ್ಕೋಸ್ಕರ ನಾನು ರಾಜಮೌಳಿ ಅನ್ಬೋದು. ಈಗ ಪುಟ್ಟಣ್ಣ ಕಣ್ಗಳು ಅಂದ್ರೆ ಸಿನಿಮಾಗಳ ನಾನು ಬಹಳ ಇಷ್ಟ. ಅವ್ರಿಲ್ಲ, ಈಗ ಅವ್ರ ಜೊತೆ ಮಾಡ್ಬೇಕಂತಿತ್ತು. ಹಂಗೆ ನಮ್ಮ ಕನ್ನಡರಲ್ಲಿ ಪ್ರಶಾಂತ್ ನೀಲ್ ಆಗಿರ್ಬೋದು, ರಿಷಬ್ ಸರ್ ಆಗಿರ್ಬೋದು, ಆಮೇಲೆ ಯಾರಪ್ಪ ರಾಜ್ಕುಮಾರ ಡೈರೆಕ್ಟ್ ಮಾಡಿದ್ರಲ್ಲ ಪುನೀತ್ ಸರ್, ಸಂತೋಷ್ ಅಣ್ಣ ಅವ್ರಾಗಿರ್ಬೋದು, ತುಂಬಾ ಜನ ಇದ್ದಾರೆ. ಆಮೇಲೆ ಇನ್ನೊಂದು ಏನ್ ಗೊತ್ತಪ್ಪಿ, ನನಗೆ ಇವ್ರ ಜೊತೆ ಅಂತೇನಿಲ್ಲಪ್ಪಿ. ಯಾರು ನಿರ್ದೇಶಕರು ಬಂದ್ರು ಎಲ್ಲಾ ನಿರ್ದೇಶಕರ ಜೊತೆ ಕೆಲಸ ಮಾಡ್ಬೇಕನ್ನೋ ಮನುಷ್ಯ ನಾನು. ಸೊ ಇಂಥವ್ರ ಜೊತೆನೆ ಮಾಡ್ಬೇಕು, ಇಂಥವ್ರ ಜೊತೆ ಮಾಡಬಾರ್ದಂತದ್ದು ಏನಿಲ್ಲ. ಹೊಸಬ್ರು ಬಂದ್ರು ಹೊಸಬ್ರ ಜೊತೆ ಮಾಡ್ತೀನಿ, ದೊಡ್ಡವ್ರ ಜೊತೆ ಅವಕಾಶ ಸಿಕ್ಕರು ಹಿರಿಯರ ಜೊತೆ ಮಾಡಿದ್ದೀನಿ ಅಂತ ಒಂದು ಖುಷಿ ಹೆಮ್ಮೆ ಪಡ್ತೀನಿ. ಹೊಸಬ್ರ ಜೊತೆ ಬಂದ್ರೆ ಅವನತ್ರ ಏನೋ ಒಂದು ಅನುಭವ ಇರ್ತದೆ, ಅವನತ್ರ ಏನೋ ಕಲಿಯೋದಿರ್ತದೆ. ನಾನು ಕಲಿಕೆ ನಿಂತ ನೀರಲ್ಲ, ನಾನು ಹೊಸಬ್ರಿಂದನೂ ಕಲಿಬೇಕು, ಚಿಕ್ಕ ಮಕ್ಕಳಿಂದನೂ ಕಲಿಬೇಕು. ಚಿಕ್ಕ ಮಕ್ಕಳ ಹತ್ರ ಏನೋ ಒಂದು ಟ್ಯಾಲೆಂಟ್ ಇರ್ತದೆ, ಅದು ನನ್ನ ಹತ್ರ ಬರಲ್ಲ, ಅವ್ನು ನೋಡಿ ಕಲಿತಿರ್ತೀನಿ. ಸೊ ಹಾಗಾಗಿ ಚಿಕ್ಕ ಮಕ್ಕಳ ಹತ್ರನೂ ಕಲಿಯೋದಿದೆ, ದೊಡ್ಡವ್ರ ಹತ್ರನೂ ಕಲಿಯೋದಿದೆ, ಎಲ್ಲರ ಹತ್ರ ಕಲಿಯೋದಿದೆ. ಸೊ ಹಾಗಾಗಿ ನನಗೆ ಸಮಾಜವೇ ವಿಶ್ವವಿದ್ಯಾಲಯ. ಸಮಾಜದಲ್ಲಿ ಬದುಕುವ ಪ್ರತಿಯೊಬ್ಬರು ಕೂಡ ಅಧ್ಯಾಪಕರುಗಳೇ ನನಗೆ. ಇಂಥವ್ರ ಹತ್ರ ಮಾತ್ರ ಕಲಿತೀನಿ, ಇಂಥವ್ರ ಹತ್ರ ಅಂತೀನಿಲ್ಲ, ಎಲ್ಲರಿಂದ ಕಲಿತೀನಿ. ಒಂದು ಸಣ್ಣದ ಒಂದು ಟಾಸ್ಕ್ ಅಣ್ಣ, ಫನ್ ಟೈಪ್. ಓಕೆ, ಇವಾಗ ನಿಮಗ ಫ್ಲೋನಾಗಿರೋ ಡೈಲಾಗ್ ಅಣ್ಣ, ಒಂದು ಇಷ್ಟವಾಗಿರೋ ಡೈಲಾಗ್ ಯಾವುದೇ ಮೂವಿದಾಗ್ಲಿ. ಮೂವಿದ್ ಹೇಳ್ಬೇಕಾ? ನನಗೆ ಮೂವಿದ್ ನೆನಪಿರಲ್ಲ. ಬೇರೆ ನಾಟಕ ಡೈಲಾಗ್ ಹೇಳ್ತೀನಿ. ನಾಟಕ ಡೈಲಾಗ್ ಅದನ್ನ ಸ್ವಲ್ಪ ಇರೋ ರೀತಿ
ಅದನ್ನ ಬಿಟ್ಟು ಇನ್ನ 2-3 ವಿವಿಧ ಬೇರೆ ಬೇರೆ ರಸಗಳಲ್ಲಿ ಹೇಳ್ಬೇಕು. ಈಗ ಎಕ್ಸಾಂಪಲ್ ಆ ಡೈಲಾಗ್ ಇರೋದು ವೀರರಸದಲ್ಲಿ. ಹಾ. ವಿಕ್ರಮರಾಜಯ್ಯ ಏಕವಚನದಲ್ಲಿ ಮಾತನಾಡಿಕೊ, ಮಿಕ್ಕ ಲೆಕ್ಕಪತ್ರಗಳು ಸೊಂಡಿಲ ಹಿಡಿದಾಟಕ್ಕೆ ಮೇಗೊಟ್ಟಡಕವಾಗದೆ ತಪ್ಪಿಸಿಕೊಂಡು ಉರುಳಿದು ಹೊರಳಿಯಾಡುವ ಬೇಲದ ಕಸುಗಾಯನು. ಆನೆಯ ಕಾಲ ಕೆಳಗೆ ಸಿಕ್ಕು ಜಜ್ಜಿ ಹೋಗುವುದು ಸಂಭವವಲ್ಲವೇ. ಇದು ವೀರರಸದಲ್ಲಿರೋದು. ಇದು ಕರುಣೆ ರಸದಲ್ಲಿ ಹೇಳಿದರೆ ಕರುಣ ಅನ್ನೋ ಒಂದು ರಸ ಇದೆ. 9 ರಸಗಳಲ್ಲಿ ಕರುಣ ಅನ್ನೋದು ಕೂಡ ಒಂದು ರಸ. ವಿಕ್ರಮರಾಜಯ್ಯ ಏಕವಚನದಲ್ಲಿ ಮಾತನಾಡಿಕೊ, ಮಿಕ್ಕ ಲೆಕ್ಕಪತ್ರಗಳು ಸೊಂಡಿಲ ಹಿಡಿದಾಟಕ್ಕೆ ಮೇಗೊಟ್ಟಡಕವಾಗದೆ ತಪ್ಪಿಸಿಕೊಂಡು ಹುರುಳ್ದು ಹೊರಳಿಯಾಡುವ ಮೇಲದ ಕಸುಗಾಯ. ಆನೆಯ ಕಾಲ ಕೆಳಗೆ ಸಿಕ್ಕು ಜಜ್ಜಿ ಹೋಗುವುದು ಸಂಭವವೇ. ಇದು ಕರುಣಾರಸ. ಇನ್ನ ಈ ಹಾಸ್ಯ ಅಂತ ಬರ್ತದೆ. ವಿಕ್ರಮರಾಜಯ್ಯ ಏಕವಚನದಲ್ಲಿ ಮಾತನಾಡಿಕೊ, ಮಿಕ್ಕ ಲೆಕ್ಕಪತ್ರಗಳು ಸುಂಡಿಲ ಹಿಡಿದಾಟಕ್ಕೆ ಬೇಗೊಟ್ಟಡಕವಾಗದೆ ತಪ್ಪಿಸಿಕೊಂಡು ಉರುಳಿದು ಹೊರಳಿಯಾಡುವ ಬೇಲದ ಕಸುಗಾಯದು. ಹಾಸ್ಯ. ಆಮೇಲೆ ಅದ್ಭುತ ಅದ್ಭುತ ರಸ ಅಂತ ಒಂದಿದೆ. ವಿಕ್ರಮರಾಜಯ್ಯ ಏಕವಚನದಲ್ಲಿ ಮಾತನಾಡಿಕೊ, ಮಿಕ್ಕ ಲೆಕ್ಕಪತ್ರಗಳು ಸೊಂಡಿಲ ಹಿಡಿದಾಟಕ್ಕೆ ಮೇಗೊಟ್ಟಡಕವಾಗದೆ ತಪ್ಪಿಸಿಕೊಂಡು ಉರುಳಿದು ಹೊರಳಿಯಾಡುವ ಬೇಲದ ಕಸುಗಾಯದು. ಇದು ಅದ್ಭುತ ರಸ. ಆಮೇಲೆ ಶಾಂತ. ಶಾಂತ ಅನ್ನೋದೊಂದು ರಸ ಇದೆ. 9ನೇ ರಸ. ವಿಕ್ರಮರಾಜಯ್ಯ ಏಕವಚನದಲ್ಲಿ ಮಾತನಾಡಿಕೊ, ಮಿಕ್ಕ ಲೆಕ್ಕಪತ್ರಗಳು ಸುಂಡಿಲ ಹಿಡಿದಾಟಕ್ಕೆ ಮೇಗೊಟ್ಟಡಕವಾಗದೆ ತಪ್ಪಿಸಿಕೊಂಡು. ರೌದ್ರರಸ. ವಿಕ್ರಮರಾಜಯ್ಯ ಏಕವಚನದಲ್ಲಿ ಮಾತನಾಡಿಕೊ, ಮಿಕ್ಕ ಲೆಕ್ಕಪತ್ರಗಳು. ನಾನು ಕೋಪ ಮಾಡ್ಕೊಂಡ್ರಂಗ ನಾಯಿ ಬೋಳ್ತದ, ನನಗೇನು ಗೊತ್ತಿತ್ತು? ನನಗೇನು ಗೊತ್ತಿತ್ತು ಹೇಳು? ಹೊಗಳ್ತೀಯೇನೋ? ವಿಕ್ರಮರಾಜಯ್ಯ. ಇದು ಕೋಪ ಅಂದ್ರೆ ರೌದ್ರ ರಸ. ವೀರರಸ ಆಯ್ತು, ರೌದ್ರ ರಸ ಆಯ್ತು, ಅದ್ಭುತ ಆಯ್ತು, ಶಾಂತ ಆಯ್ತು, ಹಾಸ್ಯ ಆಯ್ತು. ಬೀಭತ್ಸ. ಬೀಭತ್ಸ ಅಂದ್ರೆ ಅಸಹ್ಯ, ಅಸೂಹೆ. ಅಪ್ಪಿ ಸರ್ಕಾರದ ಟಾಯ್ಲೆಟ್ಗೆ ಹೋಗಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಟಾಯ್ಲೆಟ್ಗೆ ಹೋಗಿ ಅಂತ ಉಚ್ಚವೈತೀವ? ಸಾಧ್ಯವೇ ಇಲ್ಲ. ಇದು ಬೀಭತ್ಸ. ವಿಕ್ರಮರಾಜಯ್ಯ ಏಕವಚನದಲ್ಲಿ ಮಾತನಾಡಿಕೊ, ಮಿಕ್ಕ ಲೆಕ್ಕಪತ್ರಗಳು. ಇದು ಬೀಭತ್ಸ ರಸ. ಡೈಲಾಗ್ ಇನ್ನೊಂದು ಯಾವ್ದು? ಯಾವ ಡೈಲಾಗ್ ಹೇಳ್ಬೇಕು? ಶೃಂಗಾರ ಅನ್ನೋದು ರಸ ಇದೆ. ಶೃಂಗಾರ ಎಲ್ರಿಗೂ ಇಷ್ಟ. ಯಾರಿಗೆ ಇಷ್ಟ? ಹುಡುಗರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತದೆ. ಹುಡುಗಿರು ನೋಡಿದ ಕೂಡಲೇ ಶೃಂಗಾರ ರಸ ಹಂಗೆ ರಸಾನುಭವ ಆಗ್ತಿರ್ತದ ನಮ್ಗೆ. ವಿಕ್ರಮರಾಜಯ್ಯ ಏಕವಚನದಲ್ಲಿ ಮಾತನಾಡಿಕೊ, ಮಿಕ್ಕ ಲೆಕ್ಕಪತ್ರಗಳು ಸುಂಡಿಲ ಹಿಡಿದಾಟಕ್ಕೆ ಮೇಗೊಟ್ಟಡಕವಾಗದೆ ತಪ್ಪಿಸಿಕೊಂಡು ಉರುಳಿದು ಹೊರಳಿಯಾಡುವ ಬೇಲದ ಕಸುಗಾಯಿತು. ಇದು ಶೃಂಗಾರ ರಸ. ಇನ್ನೊಂದು ಡೈಲಾಗ್ ಅಣ್ಣ. ಸೊ ಒಂದ್ ಡೈಲಾಗಿ ಒಂದ್ ಇದು ರಸ. ಒಂದು ಡೈಲಾಗ್ ಒಂದು ರಸನಾ? ಬೇರೆ ಬೇರೆ ಡೈಲಾಗ್ ಹೇಳ್ಬೇಕಾ? ಆತು ಕಂಡ್ರಲ್ಲ, ಇವತ್ತಿನ ಈ ಖುಷಿಗೆ ಅದೇ ಕಥೆಯ ಹೇಳ್ತೀನಿ. ನಾನಾರೆ 8 ದಿನ ಇದ್ದೇನು, ನಾನು ಹೋದ ಮ್ಯಾಕೆ ನೀವೇ ಅಲ್ಲೂರ ಈ ಹಾಡಿನ ನಡ್ಸ್ಕೊಂಡು ಹೋಗೋರು. ಯೋ ಅಜ್ಜಯ್ಯ, ಯಾವಾಗ್ಲೂ ಹೇಳಿದ ಕಥೆನೇ ಹೇಳ್ತಿ. ನಾವ್ ಸಣ್ಣವ್ರಿದ್ದಾಗ ನಮ್ಮ ಆಡಿ ಮೂಲದವ್ರ ಕತೆ ಹೇಳ್ತಿದ್ಯಲ್ಲ, ಅದನ್ನೇ ಈಗ ಹೇಳು. ನಮ್ಮ ಆಡಿ ಮೂಲದವ್ರಿಗೂ ಗೊತ್ತಾಗ್ಲಿ. ನನಗೆ ಒಂದು ಕೆಲಸ ಮಾಡು,
ನಿನ್ ರಸಗಳು ಹೇಳ್ತಾ ಹೋಗೋ, ಹಾಸ್ಯ 9 ರಸಗಳು ಹೇಳ್ತಾ ಹೋಗೋ, ನಾನು ಹಂಗೆ ಕಂಟಿನ್ಯೂ ರಪ್ರಪ ಶಿಫ್ಟ್ ಆಗ್ತಾ ಹೋಗ್ತೀನಿ. ರೈಟ್. ಹ್ಮ್? ಇಲ್ಲಪ್ಪ ನಾನು ಮಿಮಿಕ್ರಿ ಆರ್ಟಿಸ್ಟ್ ಆಗ್ಬೇಕು ಅನ್ಕೊಂಡಿಯ? ನಾನಲ್ಲ, ನಾನಾಗೇ ಇರ್ತೀನಿ. ಇನ್ನೊಬ್ರು ನಾಲ್ಕು ಲಾಸ್ಟ್ ಹಾಸ್ಯ ಒಂದು ಇದು ಅಲ್ಲ, ನೀನು 9 ರಸಗಳು ತೆಗಿಯೋ ಹೇಳ್ತೀನಿ ಗೂಗಲ್ ಅಲ್ಲಿ. ನೀನ್ ರಪ್ರಪ್ ಅಂತ ಓದ್ಕೊಂಡು ಹೋಗು, ನಾನು ಸ್ವಲ್ಪ ಹೊತ್ತು ಹೇಳ್ತಿರ್ತೀನಿ. ರಪ್ಪ ಅಂತ ಒಂದು ಹೆಸರು ಹೇಳು, ರಪ್ಪ ಶಿಫ್ಟ್ ಆಗ್ತೀನಿ. ರೈಟ್. ಅದು ಕಂಡ್ರಲ್ಲ ಓದ್ತೀನಿ ಖುಷಿಗೆ ಅದೇ ಕತೆ ಹೇಳ್ತೀನಿ. ನಾನು ರೇಟ್ ದಿನ ಇದ್ದೆ, ನಾನು ಹೋದ್ಮ್ಯಾಕೆ ನೀವೇ ಅಲ್ವರ ಗಾಡಿ ನಡ್ಸ್ಕೊಂಡು ಹೋಗೋರು. ನಮ್ಮ ಹಾಡಿ ಮೂಲದವ್ರು ಅಂದ್ರೆ ಏನ್ ಅನ್ಕೊಂಡಿರೋ? ಹಾ, ಲ್ಯಾಂಗ್ವೇಜ್ ಶಿಫ್ಟಾ? ಹಾ, ಸ್ಟಾರ್ಟಿಂಗ್ ಹಾ, ಲೋ ಪಿಚ್ ಇಂದ ಬರಮ. ಶಾಂತ. ಹಾ, ಶಾಂತ. ಶಾಂತ ಹೋಗೋಣ. ಹಾ. ಯೋ ಅಜಯ, ಯಾವಾಗ್ಲೂ ಹೇಳಿದ ಕತೆನೇ ಹೇಳ್ತೀನಿ. ನಮ್ಮ ಹಾಡಿ ಮೂಲದವ್ರ ಕತೆ ಹೇಳಬಾರ್ದು. ಹೇಳು ಯಾವ್ದಾದ್ರು. ಕರುಣ. ಆತು ಕಂಡ್ರಲ್ಲ, ಇವತ್ತಿನ ಈ ಖುಷಿಗೆ ಅದೇ ಕಥೆಯ ಹೇಳ್ತೀನಿ. ನಾನಾರೇ 7 ದಿನ ಇದ್ದೇನು. ನಾನು ಓದ್ ಮ್ಯಾಕೆ ನೀವೇ ಅಲ್ವರ ಈ ಹಾಡಿನ ನಡ್ಸ್ಕೊಂಡು ಹೋಗೋರು. ನಾನಾರೇ 7 ದಿನ ಇದ್ದೇನು. ಶೃಂಗಾರ. ನಮ್ಮ ಹಾಡಿ ಮೂಲದವ್ರು ಅಂದ್ರೆ ಏನ್ ಅನ್ಕೊಂಡಿರೋ? ನಮ್ಮಪ್ಪ ಶಿವಪ್ಪನ ಪ್ರಸಾದ ಕಂಡ್ರಲ್ಲ. ಭಯಾನಕ. ಏನು ಶಿವಪ್ಪನ ಪ್ರಸಾದವಾ? ಕಂಡ್ರಲ್ಲ, ಶಿವಪ್ಪನ ಪ್ರಸಾದ. ಹಾಸ್ಯ. ನಮ್ಮಪ್ಪ ಶಿವಪ್ಪನು ಪಾರ್ವತಪ್ಪನು ಕಾಡ್ನಾಗ ಅಲಿಬೇಕಾದ್ರೆ ಬ್ಯಾಸರ ಆಯ್ತಂತೆ. ಇಬ್ರು ಸೇರ್ಕೊಂಡು ಏನಾರು ಆಟ ಆಡುಮ ಅಂತ ಯೋಚಿಸಿ ಅವರು ಬೆವರಿಂದಾನೇ ಬೊಂಬೆಗಳನ್ನ ಮಾಡಿದ್ರಂತೆ. ವೀರ. ಏನು ಯಾರ ಬೆವರಿಂದ ಬೊಂಬೆ ಮಾಡ್ಯಾರ? ಅವರು ದ್ಯಾವ್ರು ಬೆವರಿಂದನೂ ಬೊಂಬೆ ಮಾಡ್ತಾರೆ, ಮೈ ಆಗಿನ ಕೋಳೆಯಿಂದನೂ ಬೊಂಬೆ ಮಾಡ್ತಾರೆ. ನೀ ಸುಮ್ಕೊಂಡ್ರಲ್ಲ. ರೌದ್ರ. ನೀಲಯ್ಯ ಸಂಕಮ್ಮ ಅಂತ ಹೆಸರು ಮಡಗಿ ಇಡೀ ಹಾಡಿನ ರಕ್ಷಣೆ ಮಾಡಕ್ಕೆ ನಿಮಗೆ ಕೊಟ್ಟಿದ್ದೀನಿ, ನೀವು ಮಾಡ್ರೋ ಅಂದ್ರಂತೆ. ಮುಗಿತಾ 9 ರಸ? ರೈಟ್. ಇಲ್ಲಿ ಮುಗಿತಾನ. ಅದೇ ಅದೇ ಇತ್ತು ಬೈ ನನ್ ಕಡೆ. ಒಂದು ಸಾಂಗ್ ಆದಿಜ್ಯೋತಿ ಬೆಲ್ ಬಟನ್ ಹೇಳ. ಬೆಲ್ ಬಾಟಮ್ ಬೇಡಣ. ಇವಾಗ ನೀವು ಹೇಳಿದ್ರಲ್ಲ ಅಂಕಲ್ ಬೀದಿ ನಾಟಕಕ್ಕೆ ಹೋಗ್ತಿದ್ರು ಹಾಡ್ತಿದ್ರು ಅಂತ ಹೇಳಿ. ಸೊ ಸಾಂಗ್ ಸ್ವಲ್ಪ ನನಗೆ ಇದಾಯ್ತು. ಸೊ ಒಂದು ಸಾಂಗ್ ಹೆಂಗ ಕಳಿಯಲವ್ವ ಬಾಳನ್ನ ಶಿವ ವೈದ ಮುತ್ತೈದುತನ, ಬರೆದನು ಹಣೆಯಗ ಒಂಟಿತನ ಯಾಕುಟಿಶಾನೋ ಶಿವನನ್ನ. ಬರೆದನು ಹಣೆಯಗ ಒಂಟಿತನ ಯಾಕುಟಿಶಾನೋ ಶಿವನನ್ನ. ಹೆಂಗ ಕಳಿಯಲವ್ವ ಬಾಳನ್ನ ಶಿವ ವೈದ ಮುತ್ತೈದುತನ. ದಿನ ಕನಸಿನ್ಯಾಗ ಬರುತ್ತಾನ ಅವನ ಬಯಸಿ ಬೆಂದೈತಿ ಮನ. ಶಿವಾನಿನಗ ಇಲ್ಲೋ ಕರುಣ ಹೆಣ್ಣು ಬಾಳು ಕಣ್ಣೀರೇನಾ, ಹೆಣ್ಣು ಬಾಳು ಕಣ್ಣೀರೇನಾ. ಹೆಂಗ ಕಳಿಯಲವ್ವ ಬಾಳನ್ನ ನಾನು ಮಸಣದ ಹೂವಾದೆನ. ಮುಡಿಯಲಿ ಬಿತ್ತು ರಕ್ತ ಕಣ ಯಾಕುಟಿಶಾನೋ ಶಿವನನ್ನ. ಇದೊಂದು ಹಾಡು. ಇನ್ನೊಂದು ಹೇಳ್ತೀನಿ. ನನಗೆ ಈ ಹೋರಾಟದ ಹಾಡುಗಳು ತುಂಬಾ ಇಷ್ಟ. ಹೋರಾಟಕ್ಕೆ ಹೋಗ್ತಿದ್ವಿ, ಅಲ್ಲಿ ಪ್ರಶಾಂತ್ ಆನಪ್ಪ ಹಾಡು ಒಂದಿದೆ. ಬಣ್ಣ ಬಣ್ಣದಾಗ ಭಾರತದ ಬಾವುಟ, ಅಧಿಕಾರ ಹಸ್ತಾಂತರದ ಮಧ್ಯರಾತ್ರಿ ಸ್ವಾತಂತ್ರ್ಯ. ಸಿಕ್ಕಿಲ್ಲಪ್ಪೋ ನಮಗಿನ್ನೋ ನಿಜವಾದ ಸ್ವಾತಂತ್ರ್ಯ. ಭಾರತ ಮಾತಾ ಕಿ ಜೈ ಜೈ ಬೋಲಂತ ಹೆಂಗನ್ಲಿ. ಆ ಭಾರತ ಮಾತೆ ಮಗಳ ಅತ್ಯಾಚಾರ ನೋಡಿಲ್ಲಿ. ಕಾಮಂದಾರ ಕಣ್ಣುಗಳಿಂದ ಸಿಕ್ಕೇ ಇಲ್ಲೋ ಸ್ವಾತಂತ್ರ್ಯ.
ಕಾಮಂದಾರ ಕಣ್ಣುಗಳಿಂದ ಸಿಗಬೇಕೈತೋ ಸ್ವಾತಂತ್ರ್ಯ. ಇದು ಪ್ರಶಾಂತ್ ದಾನಪ್ಪ ಬರೆದಿರೋ ಹಾಡು. ಆಮೇಲೆ ನಮ್ಮ ದಾನಪ್ಪ ಅಂಕಲ್ ಅಂತ ಒಬ್ರು ಇದ್ದಾರೆ, ದಾನಪ್ಪ ನಿಲೋಗಲ್ ಅಂತ. ಅವರು ಒಂದು ಹಾಡು ಬರೆದಿದ್ದಾರಪ್ಪ. ಅವರು ಸುಮಾರು ಹಾಡುಗಳು ಬರೆದಿದ್ದಾರೆ ಕ್ರಾಂತಿ ಗೀತೆಗಳನ್ನ. ನನಗೆ ಹಂಗೆ ಈ ಜನ ಮರಳೋ ಜಾತ್ರೆ ಮರಳು ಅಂತೀವಿ ಗೊತ್ತಾ, ಆ ಥರದ್ದು. ಜಾತರಿ ನಡೆದಾದ ಜಗದೊಳಗ ಜಾತರಿ ನಡೆದಾದ, ಇಂದ್ರಲೋಕ ಚಂದ್ರಲೋಕವೆಂದು ಚಂದ ನೋಡ್ಯಾರ, ಇಂದ್ರಲೋಕವೆಂದು ಇಂದ ಬಿದ್ದಾರ, ಹಿಂದ ಮುಂದ ಎಲ್ಲ ಇವರ ದರ್ಬಾರ, ಜನರ ಪಾಲಿನ ಸರ್ವಾಧಿಕಾರ, ಜಾತರಿ ನಡೆದಾದ ಜಗದೊಳಗ ಜಾತರಿ ನಡೆದಾದ. ಇದೊಂದು ಬಹಳ ಇಷ್ಟ ನನಗೆ. ಆಮೇಲೆ ಅವ್ರ ಹಾಡುಗಳು ತುಂಬಾ ಇಷ್ಟ ನನಗೆ. ಅವ್ರು ಹೆಂಗ್ ಗೊತ್ತಾ, ಯಾರಿಗೆ ಏನೆಲ್ಲ ಯವ್ವ ನಮಗ್ಯಾಕ ನೀರಿಲ್ಲ, ಲೈಟ್ ಇಲ್ಲ ಸೈಟ್ ಇಲ್ಲ ಯವ್ವ, ಸ್ಕೂಲ್ ಇಲ್ಲ ನೀರಿಲ್ಲ, ಮೋರಿಯ ನೀರಿಂದ ನಾವು ಮಾರಿ ತೊಳೆಯುತ್ತೀವಿ, ನಾರುವ ಮೈಯಲ್ಲೇ ಯವ್ವ ನೂರಾರು ದಿನ ಕಳೆದು. ಅಂದ್ರೆ ಹಾಡುಗಳು ನಮ್ಮ ಸ್ಪೆಷಲಿ ನಮ್ಮ ರಾಯಚೂರಿನ ಈ ಎಡೆದೊರೆ ನಾಡಿನ ಹಾಡುಗಳೇನಿದಾವಲ್ಲ, ಕ್ರಾಂತಿ ಹಾಡುಗಳೇನಿದಾವಲ್ಲ, ಮನುಷ್ಯರನ್ನ ಎಜುಕೇಟ್ ಮಾಡಿದಕ್ಕೆ, ಸಮಸ್ಯೆಗಳನ್ನ ತಿಳಿಸಿದೆ. ಅಂದ್ರೆ ಯಾವ ಪತ್ರಿಕೆಗಳು ಕೆಲಸ ಮಾಡ್ಬೇಕಾಗಿತ್ತು ಸಮಸ್ಯೆಗಳ ಬಗ್ಗೆ, ಆ ಸಮಸ್ಯೆಗಳನ್ನ ನಮ್ಗೆ ಹಾಡುಗಳು ಹೇಳ್ಕೊಟ್ವು. ಯಾವ್ದಿದು ಆರ್ ಮಾನ್ಸಯ್ಯ ಒಂದು ಹಾಡು ಬರೀತಾರಲ್ಲ ರಾಯಚೂರು ಬಗ್ಗೆ, ಚೂರು ಚೂರಾಯಿತಲ್ಲೋ ರಾಯಚೂರು, ಚೋರರ ಪಾಲಾಯಿತೋ ರಾಯಚೂರು. ಎಲ್ಲ ಇಡೀ ರಾಯಚೂರಿನ ಇತಿಹಾಸ ಹೇಳ್ತದೆ. ಆರ್ ಮಾನ್ಸಯ್ಯ ಹಾಡು ಬರೆದಿರ್ತಕ್ಕಂಥದ್ದು. ರಾಯಚೂರು ಹೆಂಗಿತ್ತು, ನಮ್ ಸಂಬಂಧಗಳು ಹೆಂಗಿದ್ವು, ಹಿಂದೂ ಮುಸ್ಲಿಂಗಳಲ್ಲಿ ಹೆಂಗ್ ಒಗ್ಗಟ್ಟಾಗಿದ್ವಿ, ಆ ದರ್ಗಾ ಹೆಂಗ್ ಹೋಗ್ತಿದ್ವಿ, ಮಸೀದಿಗೆ ಹೆಂಗ್ ಹೋಗ್ತಿದ್ವಿ, ಅವ್ರ ದೇವಸ್ಥಾನಕ್ಕೆ ಹೆಂಗ್ ಬರ್ತಿದ್ರು, ಈ ತರದ್ ಎಲ್ಲ ಪ್ರತಿಯೊಂದು ಇದೆಲ್ಲಪ್ಪಿ. ಸೊ ಹಾಗಾಗಿ ಸ್ಪೆಷಲಿ ನನ್ನ ಜಿಲ್ಲೆಯ ಹಾಡುಗಳು ಏನಿದಾವಲ್ಲ, ನಮ್ಮನ್ನ ಎಜುಕೇಟ್ ಮಾಡಿದೆ, ಟೆಕ್ಸ್ಟ್ ತರ ಕೆಲಸ ಮಾಡಿದೆ, ಪ್ರಬುದ್ಧರನ್ನ ಮಾಡಿದೆ, ಮತ್ತು ಪ್ರತಿಧ್ವನಿಯಾಗಿ ನಮ್ಮನ್ನ ಕೆರಳಿಸಿದೆ. ಅಂದ್ರೆ ಒಂದು ಹೋರಾಟಗಾರರಾಗಿ ಹಾಡುಗಳೇ ನಮ್ಮನ್ನ ರೆಡಿ ಮಾಡಿ ಹೋರಾಟಗಾರ ಆಗ್ಬೇಕು ನೀನು ನುಗ್ಗು, ಅಲ್ಲಿ ತಪ್ಪನ ಸಮಸ್ಯೆನ ಪ್ರಶ್ನಿಸು ಅಂತ ನಮ್ಮ ಭಾಗದ ಸಾಹಿತ್ಯಗಳೆಲ್ಲ ಇದೇ ತರದ ಹಾಡುಗಳನ್ನು ಬರ್ತಿದ್ದಾರೆ. ಗುಲ್ಬರ್ಗದ ಚೆನ್ನಣ್ಣ ವಾಲಿಕರ್ ಅಷ್ಟೇ ತುಂಬಾ ನೆನಪು ಮಾಡ್ಕೊಂತೀವಿ. ಚೆನ್ನಣ್ಣ ವಾಲಿಕರ್ ಆಗ್ಲಿ, ಆರ್ ಮಾನ್ಸಯ್ಯ ಆಗ್ಲಿ, ದಾನಪ್ಪ ನಿಲೋಗಲ್ ಆಗ್ಲಿ, ಎಂ.ಆರ್. ಬೇರಿ ಆಗ್ಲಿ, ಅಂಬಣ್ಣ ಆಗ್ಲಿ, ನಮ್ಮ ಹೋರಾಟಗಾರರೆಲ್ಲ ನಮ್ಗೆ ಇದನ್ನೇ ಹೇಳಿದ್ದು. ಮತ್ತೆ ಮಾರಪ್ಪ ಸಾರ್ ಆಗ್ಲಿ, ಮಾರಪ್ಪ ಅಂಕಲ್ ಆಗ್ಲಿ, ಆಮೇಲೆ ಈ ಭಾಗದ ಬಹುದೊಡ್ಡ ಹೋರಾಟಗಾರರಿದಾರಪ್ಪ, JDS ವಿರೂಪಾಕ್ಷ ಅಂಕಲ್ ಆಗ್ಲಿ, ಆಮೇಲೆ ಜೇಬಿರಾಜ್ ತಾತ ಆಗ್ಲಿ. ನಾನು ಒಂದಷ್ಟು ಹೆಸರುಗಳು ಬಿಟ್ರೆ ಮತ್ತೆ ಬೇಜಾರಾಗ್ಬಾರ್ದು. ಕರಿಯಪ್ಪ ಮಾಸ್ಟರ್ ಅಂತ ಒಬ್ರು ಇದಾರೆ, ಬಾಬು ಭಂಡಾರಿಗಲ್ ಅಂತ ಒಬ್ರು ಇದಾರೆ, ದೊಡ್ಡ ದೊಡ್ಡ ಹೋರಾಟಗಾರ. ಬೋಳ ಬಂಡೆಪ್ಪ ನಮ್ಮ ಮರೆಯಕ್ಕಾಯ್ತದೇನಪ್ಪಿ, ಅವ್ರ ಹೋರಾಟಗಳೆಂತವು. ಸೊ ಹಾಗಾಗಿ ಅವರೆಲ್ಲ ನಮ್ಗೊಂದು ಒಳ್ಳೆ ಟೆಕ್ಸ್ಟ್ ಕೊಟ್ಟಿದ್ದಾರೆ, ಹೋರಾಟ ಮಾಡ್ರೋ ನೀವು ಅಂತ ತಮ್ಮ ಹಾಡುಗಳ ಮೂಲಕನೇ ಹೇಳ್ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮ ಕಡೆ ನಾಟಕಕ್ಕೂ ಆ ಕಡೆ ನಾಟಕಕ್ಕೂ, ಅಂದ್ರೆ ಬೆಂಗಳೂರು ಆ ಸೈಡ್ ಇರೋ ನಾಟಕಕ್ಕೂ ವ್ಯತ್ಯಾಸ ಏನು? ಏನಿಲ್ಲಪ್ಪಿ, ಪ್ರತಿ ರಂಗಭೂಮಿಗೂ ತನ್ನದೇ ಆದಂತ ಆಯಾ ಜಿಲ್ಲೆಯ ಕಲ್ಚರ್ ಒಳಗೊಂಡಿರ್ತದೆ. ಎಕ್ಸಾಂಪಲ್, ನಮ್ಮ ಕಡೆ ಸಣ್ಣ ಆಟ ದೊಡ್ಡ ಆಟಗಳಿದಾವೆ. ನಮ್ಮ ಅಭಿನಯ ಶೈಲಿ ಕೂಡ ಸಣ್ಣ ಆಟ ದೊಡ್ಡ ಆಟ ಶೈಲಿಲಿ ಇರ್ತದೆ. ಮತ್ತೆ ನಾವು ಮಾತಾಡುವ ಮಾತುಗಳು ಕೂಡ ನಾವು ದೊಡ್ಡ ಆಟದಲ್ಲಿ ಸಣ್ಣ ಆಟದಲ್ಲಿ ಹೆಂಗ್ ಮಾಡ್ತೀವಿ, ಬಯಲಾಟದಲ್ಲಿ ಎಲ್ಲ ಹೆಂಗ್ ಮಾಡ್ತೀವೋ ಆ ತರದ ಒಂದು ಶೈಲಿ ಇರ್ತದೆ. ಮತ್ತು ಈ ಭಾಗದ ಕಲ್ಚರ್ ನಾವು ಒಳಗೊಂಡಿರ್ತದೆ ನಮ್ದು. ಈಗ ನಾವು ಶಿವಮೊಗ್ಗ ಪ್ರಾಂತ್ಯಕ್ಕೆ ಹೋದ್ರೆ ಶಿವಮೊಗ್ಗದ ಕಲ್ಚರ್ ಏನಿದೆ ಆ ಶಿವಮೊಗ್ಗದ ಕಲ್ಚರ್ ಒಳಗೊಂಡು ಮಾಡ್ತಾ ಹೋಗ್ತಾರೆ. ಈಗ ನಾವು ತುಳು ಕಡೆ ಹೋದ್ರೆ ತುಳುವಿನ ಕಲ್ಚರ್ ಇಟ್ಕೊಂಡು ಮಾಡಲ್ವೇ, ಎಷ್ಟು ನಾಟಕಗಳು ಮಾಡ್ತಿಲ್ಲ ಅಲ್ಲಿ. ಸೊ ಮೈಸೂರು ಪ್ರಾಂತ್ಯಕ್ಕೆ ಹೋದ್ರೆ ಮೈಸೂರಿನ ಕಲ್ಚರ್ ಎಂಟ್ರಿ ಆಗುತ್ತೆ. ಹಂಗೆ ಆಯಾ ಭಾಷೆಯ, ಆಮೇಲೆ ಈ ಭಾಗದಲ್ಲಿ ಈ ಭಾಷಾ ಸೌಂದರ್ಯ ಇದೆ ಗೊತ್ತಾ, ನಮ್ಮ ಕನ್ನಡದ ಶ್ರೇಷ್ಠತೆ ಅದು ಭಾಷಾ ಸೌಂದರ್ಯ ತುಂಬಾ ಚೆನ್ನಾಗಿದೆ. ನಾವು ಈ ಕರಾವಳಿ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಕುಂದಾಪುರದ ಹೊಯ್ಕ ಬರ್ಕ ನಾ ಹೊಯ್ಕ ಆ ತರದ ಸ್ಲ್ಯಾಂಗು. ಅದೇ ಕುಂದಾಪುರದಿಂದ ನಾವು ಮಂಗಳೂರು ಉಡುಪಿಗೆ ಬಂದ್ರೆ ಎಂತ ಮಾರೆ ಅಂತ ಮಾತಾಡ್ತೀವಿ, ಸ್ವಲ್ಪ ಚೇಂಜ್ ಆಗುತ್ತೆ. ಹಂಗೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ನಾವೇ ರಾಯಚೂರಲ್ಲಿ ಹೆಂಗ್ ಮಾತಾಡ್ತೀವೋ, ರಾಯಚೂರಲ್ಲಿ ಬಹಳ ರಫ್ ಇರ್ತದೆ. ಏನಲೇ ಯಾಕಲೇ ಜಲ್ದಿ ಬಾರಲೇ, ಜಲ್ದಿ ಬಾರಲೇ ಯಾಕಲೇ, ಎಷ್ಟೊತ್ತು ಮಾಡ್ತಿಲೇ,
ಅಂತ ನಾವು ಮಾತಾಡ್ತೀವಿ. ಇದೇ ಉತ್ತರ ಕರ್ನಾಟಕ ಹೋಗ್ಬಿಟ್ರೆ ಪೂರ ಚೇಂಜ್ ಆಗ್ತದೆ. ಯಾಕ್ರಿ ಬರ್ರಿ ಬೇಗ ಬರ್ರಿ. ಇದು ಈ ನಮ್ ಚಿಕ್ಕೋಡಿ ಮತ್ತೆ ಆ ಕಡೆ ಹೋಗ್ಬಿಟ್ರಪ್ಪಿ ನಮ್ ಕಡೆ ಬರಕತ್ತಾರ್ರಿ ಅಂತೀವಿ ನಾವು, ಅವ್ರು ಹೊಂಟಾರ್ರಿ ಅಂತಾರ. ಈಗ ಹೊಂಟಪ್ಪ ಅಂದ್ರೆ ಈಗ ಬಂದೇನಪ್ಪ ಅಂತ. ಅಂದ್ರೆ ನಮ್ಮ ಭಾಷೆ ಸೌಂದರ್ಯ ಏನದಪ್ಪಿ. ನಾವು ಮಂಡ್ಯ ಕಡೆ ಹೋದ್ರೆ ಯಾಕ್ಲಾಬಿಟ್ಟೈತೆ ಹಿಂಗ್ ಯಾಕ್ಲಾಬಿಟ್ಟೈತೆ ಹಿಂಗ್ ಮಾಡ್ತೀವಿ ಅಂತ ಏನೋ ಅವ್ರು ಭಾಳ ಚಂದ ಇದೆ ಅವ್ರದೆಲ್ಲ. ಹಾಗಾಗಿ ನಮ್ಮ ಕನ್ನಡದ ಭಾಷೆಗಳಿದಾವಲ್ಲಪ್ಪಿ, ನನಗೆ ತಿಳಿದ ಮಟ್ಟಿಗೆ ಕನ್ನಡ ಚಲನಚಿತ್ರರಂಗದಲ್ಲಿ ಈಗ ಆಯಾ ಒಂದು ಟೈಮಲ್ಲಿ ಇತ್ತು ಬರೀ ಮಂಡ್ಯ ಭಾಷೆ ಮಾತ್ರ ಇಂಡಸ್ಟ್ರಿಯಲ್ಲಿ ಇತ್ತು. ಆದರೆ ಇವತ್ತು ಎಲ್ಲ ನಿರ್ದೇಶಕರು ತುಂಬಾ ಪ್ರಬುದ್ಧವಾಗಿ, ಅದರಲ್ಲೂ ಸ್ಪೆಷಲಿ ರಿಷಬ್ ಶೆಟ್ರು ಅಂತ ಬಂದ ಮೇಲೆ, ರಿಷಭಣ ಬಂದ ಮೇಲಂತೂ ಅವರ ಭಾಷೆಯ ಕಲ್ಚರನ್ನು ಹೇಗೆ ಸ್ಪ್ರೆಡ್ ಮಾಡಿದ್ರು ಹಂಗೆ ಪ್ರತಿ ಜಿಲ್ಲೆಯ ನಿರ್ದೇಶಕರಿಗೆ ತನ್ನ ಭಾಷೆಯನ್ನು ತಗೊಂಡ್ಬರ್ಬೇಕಂತ ಒಂದು ಸ್ವಾಭಿಮಾನ ಹೊಂದಿದೆ. ಆ ಥರದ ಒಂದು ನನ್ನ ಭಾಷೆಯನ್ನು ಕೂಡ ನಾನು ಸಿನಿಮಾ ಮಾಡ್ಬೋದು ಅನ್ನೋ ಒಂದು ಆತ್ಮಸ್ಥೈರ್ಯ ಬಂದಿದೆ. ಆ ಒಂದು ವಾತಾವರಣ ನಮ್ಮ ರಿಷಭಣ ನಿರ್ಮಾಣ ಮಾಡಿದಾರಲ್ಲ, ಅದೊಂದು ಖುಷಿ ಇದೆ ನನಗೆ. ಅಷ್ಟೇ. ನಮ್ಮವರು ಬೇಜಾರು ಟ್ರೈ ಮಾಡಕತ್ತಾರಣ, ಬಟ್ ಅದು ಸ್ಪ್ರೆಡ್ ಆಗ್ತಿಲ್ಲ. ಪ್ರಾಬ್ಲಮ್ ಬಂದಿರೋದು ಅಲ್ಲಿ. ಇವಾಗ ಕಾಪಿ ಬಂತು. ಇನ್ನೊಂದೇನು ಸಿನಿಮಾ ಪ್ರೇಕ್ಷಕರು ವಾರಕ್ಕೆ 7 ಸಿನಿಮಾ ರಿಲೀಸ್ ಆಗ್ತದೆ ಕನ್ನಡ ಸಿನಿಮಾಗಳು. ಅವ್ರು ದುಡಿಯೋದು ಅಂದರೆ ಬಡವರು ಅಂದರೆ ಮಧ್ಯಮ ವರ್ಗದವರು ಬಡವರು ವಾರಕ್ಕೆ ಮಿನಿಮಮ್ ದಿನಕ್ಕೊಂದು 500 ರೂಪಾಯಿ ದುಡಿತಿದ್ದಾನೆ ಅಂದ್ರೆ ವಾರಕ್ಕೆ ಎಷ್ಟಾಗ್ತದೆ? 6 ಬರ್ತದೆ 2,500 ರೂಪಾಯಿ ಇಟ್ಕೊಳ್ಳೋಣ. 2,500 ರೂಪಾಯಿ ವಾರದಲ್ಲಿ ಸಿನಿಮಾಗೆ ಹೋಗಿ ವಾರಕ್ಕೂ 1,000 ರೂಪಾಯಿ ಖರ್ಚು ಮಾಡ್ಕೊಂಡು ಅಂತಂದರೆ ಕುಟುಂಬದ ಸಮಸ್ಯೆಗಳು ಎಷ್ಟಿದ್ದಾವೆ, ಬಡತನ ಎಷ್ಟಿದೆ, ಆಮೇಲೆ ಮಕ್ಕಳನ್ನ ಓದಿಸೋ ಎಜುಕೇಷನ್ ಪರ್ಪಸ್ಸು, ಆಮೇಲೆ ಪ್ರತಿಯೊಂದು ಕೊಡಿಸ್ಬೇಕಾಗಿದೆ. ಹಬ್ಬ ಹರಿದಿನಗಳೇ 1000 ಇದಾವಲ್ವ ನಮ್ಮಲ್ಲಿ. ಹಬ್ಬ ಹರಿದಿನಗಳಿಗೆ ಸಿಕ್ಕಾಪಟ್ಟೆ ದುಡ್ಡು ಇಡಬೇಕು. ಪ್ರತಿ ಹಬ್ಬಕ್ಕೂ ಹೊಸ ಬಟ್ಟೆ ತಗೋಬೇಕು, ಪ್ರತಿ ಹಬ್ಬಕ್ಕೂ ಅಡಿಗೆ ಅದ್ದೂರಿಯಾಗಿ ಮಾಡ್ಕೋಬೇಕು. ಈ ಅಪ್ಪ ಅಮ್ಮ ಅಂತೂ ದುಡಿದು ಬರೀ ಹಬ್ಬಕ್ಕೆ ಬಟ್ಟೆಗೆ ಇಂಥದಕ್ಕೆ ಇಡಬೇಕಾಗಿದೆ ಇಲ್ಲೆಲ್ಲ. ಹಾಗಾಗಿ ವಾರಕ್ಕೆ 7 ಸಿನಿಮಾಗಳು ರಿಲೀಸ್ ಆಗ್ತವೆ. ಮತ್ತೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಒಂದು ಅಂಗಡಿ ಇರ್ತದೆ, ಒಂದು ಮಾರ್ಕೆಟ್ಗೆ ಹೋಗ್ತೀವಿ, ಬಟ್ಟೆ ಅಂಗಡಿಗೆ ಹೋಗ್ತೀವಿ ಅಂತ ತಿಳ್ಕೊ. ಬಟ್ಟೆಗೂ ಸಿನಿಮಾಗೆ ಹೋಲಿಸ್ಬಾರ್ದು, ದಯವಿಟ್ಟು ಕ್ಷಮೆ ಇರಲಿ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ, ಹೋಲಿಕೆ ಮಾಡ್ತಿಲ್ಲ, ಎಕ್ಸಾಂಪಲ್ ಅಷ್ಟೇ. ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ನಾವು ಇಂಥ ಶಾಪಲ್ಲಿ ತಗೋಬೇಕಂತ ಡಿಸೈಡ್ ಮಾಡ್ಕೊಂಡಿರ್ತೀವಿ. ಯಾಕೆ ಹೇಳಿ, ಅವನು ಕ್ವಾಲಿಟಿ ಕೊಡ್ತಾನೆ ಅಂತ. ಇಂಥ ಶಾಪಲ್ಲೇ ತಗೊಂತೀನಿ ಕ್ವಾಲಿಟಿ ಫಿಕ್ಸ್ ಆಗ್ಬಿಟ್ಟಿದ್ವಿ ಜನ. ಇಂಥ ಅಂಗಡಿಗೆ ಹೋಗ್ತೀವಿ, ಅಲ್ಲೇ ಬಟ್ಟೆ ತಗೋತೀವಿ. ಯಾಕೆ ಹೇಳು, ಅವ್ನು ನಂಬಿಕೆ ಗಿಟ್ಟಿಸ್ಕೊಂಡಿದ್ದಾನೆ, ನಾನು ಕ್ವಾಲಿಟಿ ಬಟ್ಟೆ ಕೊಡ್ತೀನಿ ಗುರು ಅಂತ ನಂಬಿಕೆ ಗಿಟ್ಟಿಸ್ಕೊಂಡ ಮೇಲೆ ನೀನು ಕೆಟ್ಟ ಬಟ್ಟೆ ಕೊಡು ಕ್ವಾಲಿಟಿನೇ ಅಂತ ಫೀಲ್ ಮಾಡ್ತೀವಿ ನಾವು, ಅಲ್ವಾ? ಹಂಗೆ ಸಿನಿಮಾ ನಿರ್ದೇಶಕ ಆಗಲಿ ನಟ ಆಗಲಿ ಜನರು ನಮ್ಮ ಮೇಲೆ ನಂಬಿಕೆ ಭರವಸೆ ಮೂಡಿಸ್ಬೇಕು. ನಾವು ಆ ಭರವಸೆ ಮೂಡಿಸುವಂತ ಕೆಲಸ ಮಾಡಿಬಿಟ್ಟೆ ಒಂದ್ಸಲ ನೀನು ನಂಬಿಕೆ ಗಿಟ್ಟಿಸ್ಕೋ, ನಿನ್ನ ನಂಬಲಿ ಜನ. ನೀನು ಏನೇ ಕಂಟೆಂಟ್ ತಗೊಂಬಂದ್ರು 100% ಸ್ವೀಕಾರ ಮಾಡಿ ನೋಡ್ತಾರೆ. ಸೊ ಆ ಥರದ ಫಸ್ಟ್ ನಾವು ನಂಬಿಕೆ ಗಿಟ್ಟಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ನಾನಿದ್ದೀನಿ. ಈಗ ನಾನು ಒಳ್ಳೆ ನಟ ಅಂತ ನಂಬಬೇಕು ಜನ, ನನ್ನ ಚೆನ್ನಾಗಿ ಮಾಡ್ತಾನಂತ ಜನ ನಂಬಬೇಕು. ಸೊ ಆ ಥರದ ನಂಬಿಕೆಯ ಪ್ರೋಸೆಸ್ಸಲ್ಲಿದ್ದೀನಿ ನಮಗೆ. ನಾನು ಜನ ನಂಬಿಟ್ರೆ ಇನ್ನು ನೆಕ್ಸ್ಟ್ ನಾನು ಏನು ಮಾಡಿದ್ರು ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ. ಹಾಗಾಗಿ ಜನರನ್ನ ಏನು ಅನ್ನೋಕ್ಕಾಗಲ್ಲ. ಜನ ಭಾಳ ಪ್ರಬುದ್ಧರು, ಅವ್ರು ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತಾರೆ. ಮತ್ತು ಅಷ್ಟು ಬೇಗ ತಮ್ಮ ಹೃದಯದ ಒಳಗೆ ಬಿಟ್ಕೊಳ್ಳಲ್ಲ ಜನ. ಒಂದು ಸಲ ಬಿಟ್ಕೊಂಡ್ರ ಸತ್ರು ಬಿಡಲ್ಲ. ನೀನು ಎಂಥದೇ ತಪ್ಪು ಮಾಡಿ ಮುಗೀತು, 100% ಜನನೇ ಮೆರೆಸ್ತಾರಪ್ಪ. ಹಾಗಾಗಿ ಜನರ ನಂಬಿಕೆಗೋಸ್ಕರ ಕಾಯ್ತಾ ಇದ್ದೀನಿ. ಜನ ಒಂದ್ಸಲ ನಂಬಿದ ಮೇಲೆ ಅಂತೂ ನನ್ನ 100% ಅವ್ರು ನನ್ನ ಕೈ ಬಿಡಲ್ಲ ಇವತ್ತು. ಅದು ಸಮಸ್ಯೆ ಅಷ್ಟೇ, ಏನಿಲ್ಲ. ಕೆಲವೊಂದು ನಮ್ಮ ಭಾಗದ ಕಡೆಯಿಂದಲೂ ಕೆಲವೊಂದು ಚಿತ್ರಗಳು ಬಂದ್ವಾಣ. ಸೊ ಅದನ್ನ ಯಾಕೋ ಜನ ಒಪ್ಪಲಿಲ್ಲ ಅಂತಲ್ಲ, ಜನ ತಪ್ಪಲ್ಲ. ಅದು ಹಂಗಂತೇಳಿ ನಿರ್ದೇಶಕರು ತಪ್ಪ ಅಂತಲ್ಲ. ಎಲ್ಲೋ ಒಂದ್ ಕಡೆ ನಾವು ಸೋತಿದೀವಿ ಅಂತ. ಈಗ ಸರಿಯಾಗಿ ತಲುಪಿಸುವ ನಿಟ್ಟಿನಲ್ಲಿ ಎಕ್ಸಾಂಪಲ್ ಹೇಳ್ತೀನಿ, ಬೇಜಾರಾಗಬೇಡ. ಇಲ್ಲ, ರಾಜರತ್ನಾಕರ್ ಅಂತ ಸಿನಿಮಾ ಮಾಡಿದವ್ರಿಗೆ ನಮ್ಮ ಸುತ್ತಮುತ್ತಲಿನ ಪ್ರಚಾರ ಸಿಕ್ಕಾಪಟ್ಟೆ ಇರ್ತದೆ. ಯಾರೋ ಒಬ್ರು ಒಂದು ರಾಜರತ್ನ ಯಾವ್ದಪ್ಪ ರಾಜರತ್ನ ಕೇಳಿರುವಾಗ ಸಿನಿಮಾ ಕೇಳ್ಬೋದು ಅಂದ್ರೆ ಇನ್ನು ಸರಿಯಾಗಿ ರೀಚ್ ಆಗಿಲ್ಲ ನಾವು ಅಂತ. ರೀಚ್ ಆಗೋದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಅಥವಾ ರೀಚ್ ಹೇಗಾಗಬೇಕು ಐಡಿಯಾ ಇಲ್ಲ. ಜನರನ್ನ ಹೇಗೆ ಥಿಯೇಟರ್ ಕರ್ಕೊಂಡ್ಬರ್ಬೇಕು ಐಡಿಯಾ ಇಲ್ಲ.
ಅಪ್ಪಿ ಇವತ್ತೊಂದು ಮನೆಗೆ ನಮ್ಮ ಮನೆ ಮದುವೆ ಇದೆ ಅಂದ್ರೆ ಮನೆಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ನಾವು ಕರಿತೀವಿ. ಅಂದ್ರು ನನ್ ಕೆಲಸ ಐತೆ ನೀನ್ ಹೋಗೆ ಅಂತೇಳಿ ಹೆಂಡ್ತಿನ ಕಳ್ಸೋದು. ಗಂಡ ಹೆಂಡತಿ ಇಬ್ರೇ ನಾವ್ ಇಬ್ರು ಕೆಲಸ ಐತಪ್ಪ, ನೀ ಮಕ್ಳು ನೀವ್ ಒಬ್ರು ಕೊಟ್ಬರ್ರೋ ಮೂವಿಗೆ ಇಟ್ಟು ಬರ್ರೋ ಅಂತ ಹೇಳ್ಬಿಡ್ತೀವಿ. ಅಂದ್ರೆ ಸ್ವಂತ ರಿಲೇಷನ್ ಮನೆ, ಸ್ವಂತ ರಿಲೇಷನ್ ಮನೆ, ಮದುವೆ ಇದ್ರು ಕೂಡ 1000 ಕೆಲಸಗಳಿದ್ರು ಅವಾಗ ಏನ್ ಮಾಡ್ತೀವಿ, ಯಾರನ್ನೋ ಒಬ್ಬರನ್ನ ಮೂವಿ ಕೊಟ್ಟು ಕಳಿಸ್ಬಿಡ್ತೀವಿ. ಸಿನಿಮಾ ಎಷ್ಟು ಸಲ ಇನ್ವಿಟೇಷನ್ ಕೊಡ್ಬೇಕು ಹಂಗಾದ್ರೆ ಸಿನಿಮಾಗೆ? ಸಿಂಪಲ್, ನೀವು ಬರಲಿಲ್ಲ ಅಂತ ಜನ ಬೆಲೆ ಯಾಕೆ ಅನ್ಬೇಕು? ಒಂದು ಮದುವೆಗೆ ಇಷ್ಟು ಇನ್ವಿಟೇಷನ್ ಕೊಡ್ತೀವಿ ಅನ್ನೋದಾದರೆ ಒಂದು ಸಿನಿಮಾಗೆ ಇನ್ನೆಷ್ಟು ಇನ್ವಿಟೇಷನ್ ಕೊಡ್ಬೇಕು ಅದಕ್ಕೆ ನಾವು ಥಿಂಕ್ ಮಾಡ್ಬೇಕಷ್ಟೇ. ಸೊ ನಮ್ಮ ಪ್ರಚಾರ ವೇನ ಚೇಂಜ್ ಮಾಡ್ಬೇಕು ಅನ್ಸುತ್ತೆ ನನಗೆ. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ, ಟಿವಿ ಮಾಧ್ಯಮಗಳು, ಪತ್ರಿಕಾ ಮಾಧ್ಯಮಗಳಿಂದ ಇನ್ವೈಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಹೊಸ ನಿರ್ದೇಶಕರು, ಹೊಸದಾಗಿ ಬಂದಿರೋ ನಿರ್ದೇಶಕರು ಇನ್ನೂ ಹೊಸದಾಗಿ ಇನ್ವೈಟ್ ಮಾಡ್ತಿದ್ದಾರೆ. ಸೊ ಇನ್ನೊಂದೇನು, ಸಿನಿಮಾ ಕನ್ನಡ ಜನತೆಗೆ ನಮ್ಮ ಸಿನಿಮಾ ಅನ್ನೋದನ್ನ ಅವ್ರ ಮನದಟ್ಟಾಗಬೇಕಾಗಿದೆ. ಅದ್ರ ಮನದಟ್ಟಾಗುವಂಥ ಕೆಲಸ ನಾವು ಮಾಡ್ಬೇಕು, ಅವರೆಲ್ಲ ಮಾಡ್ಬೇಕಾಗಿದೆ. ಜನ ಮಾಡ್ಬೇಕಲ್ಲ, ನಾವೇ ಮಾಡ್ಬೇಕು. ಆ ಥರ ಮಾಡಿದ್ರೆ 100% ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇನ್ನೊಂದು ನಂಬಿಕೆ ಕ್ರಿಯೇಟ್ ಆಗಬೇಕು. ಹೌದು, ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಗುರು ಅನ್ನುವಂಥ ಒಂದು ನಂಬಿಕೆ ಬಂತು ಅಂದ್ರೆ 100% ನೀನು 1000 ರಿವ್ಯೂಗಳು ಬರೆದ್ರು ಜನ ಹೋಗ್ತಾರೆ. ಹೋಗಲ್ಲ ಚೆನ್ನಾಗಿಲ್ಲ ಅಂದ್ರೂ ಕೂಡ ಹೋಗ್ತೀನಿ ಗುರು, ನಾನು ಹೋಗಿ ನೋಡ್ಬರ್ತೀನಿ ನಾನು ಒಂದ್ಸಲ. 100% ನೋಡ್ತಾರೆ. ಅಪ್ಪಿ ಎಷ್ಟು ಪೈರೇಸಿ ಸಿನಿಮಾಗಳೆಲ್ಲ ಪೈರೇಸಿ ಆಗ್ತವೆ ಇವತ್ತು. ಜನ ಹೋಗಿ ಥಿಯೇಟರ್ಗೆ ಹೋಗಿ ನೋಡ್ತಿಲ್ವಾ? 100% ನೋಡ್ತಾರೆ. ಅಪ್ಪಿ ಸಿನಿಮಾ ಪ್ರೇಕ್ಷಕರು ಇದ್ದಿದ್ದಕ್ಕೆ ಸಿನಿಮಾ ನಟರು, ಸಿನಿಮಾ ನಿರ್ದೇಶಕರು, ಇಂಡಸ್ಟ್ರಿ ಉಳ್ಕೊಂಡಿದೆ. ಸಿನಿಮಾ ಪ್ರೇಕ್ಷಕರಿಲ್ಲ ಇಂಡಸ್ಟ್ರಿ ಉಳ್ಕೊಂಡಿತ್ತು. OTT ಅಷ್ಟೇ ಮಾಡ್ಕೊಂಡು ಹೋಗ್ತಿದ್ವಿ. ಸಿನಿಮಾ ಥಿಯೇಟರ್ ರಿಲೀಸ್ ಮಾಡ್ತಿದ್ವಿ, ಥಿಯೇಟರ್ಗಳಲ್ಲಿ ಮುಚ್ಚಿಬಿಟ್ಟು ಕಲ್ಯಾಣ ಮಂಟಪ ಮಾಡ್ತಿದ್ವಪ್ಪ. ಸಾಧ್ಯ ಇಲ್ಲ. ಪ್ರೇಕ್ಷಕರು ಇದ್ದಿದ್ದಕ್ಕೆ, ಕನ್ನಡದ ಜನತೆ ಇದ್ದಿದ್ದಕ್ಕೆ, ಕನ್ನಡ ಸಿನಿಮಾ ಪ್ರೇಕ್ಷಕರು ಇದ್ದಿದ್ದಕ್ಕೆ ಸಿನಿಮಾ ಇನ್ನೂ ಜೀವಂತ ಇದೆ. ಯಾವತ್ತೂ ಜೀವಂತ ಕನ್ನಡ ಸಿನಿಮಾ. ಆರ್ಟ್ ಅನ್ನೋದು ಯಾವತ್ತೂ ಜೀವಂತ, ಅದು ಯಾವತ್ತೂ ಸಾಯಲ್ಲ, ಯಾವತ್ತೂ ಕೊನೆ ಇಲ್ಲ, ಎಂಡ್ ಇಲ್ಲ. ಹೇಳಬೇಕು ಸಾಕಾ? ಮುಗಿಸ್ಬೋಣ. ಏನ್ ನಿಮ್ ಚಾನಲ್ ಹೆಸರು? ಚಾನಲ್ ಹೆಸರು ಬಂದು RR ಸ್ಟುಡಿಯೋಸ್ ಅಂತ. ಈಗ ಇದ್ರದ್ದು ಪ್ರೋಗ್ರಾಮ್ ಹೆಸರು ಬಂದು ಜವಾರಿ ಟಾಕ್ಸ್ ಅಂತ ಹೇಳಿ. RR ಸ್ಟುಡಿಯೋ, RR ಯೂಟ್ಯೂಬ್ ಚಾನಲ್ ಅಲ್ಲ, RR ಸ್ಟುಡಿಯೋ ಯೂಟ್ಯೂಬ್ ಚಾನಲ್. RR ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಮತ್ತೆ ಜವಾರಿ ಟಾಕ್ಸ್, ಜವಾರಿ ಟಾಕ್ಸ್ ನಲ್ಲಿ ಹೇಳ್ತೀನಿ ತಡಿ, ನಾನು ಪ್ರಾಕ್ಟೀಸ್ ಅಲ್ಲ. RR ಯೂಟ್ಯೂಬ್ ಸ್ಟುಡಿಯೋ, RR ಸ್ಟುಡಿಯೋಸ್ ಚಾನಲ್. ಪ್ರೋಗ್ರಾಮ್ ಅಂದ್ರೆ ಜವಾರಿ ಟಾಕ್ಸ್. ಎಷ್ಟು ಚಂದ ಏನು ಗೊತ್ತಾ, ಜವಾರಿ ಟಾಕ್ಸ್ RR ಅಂದ್ರೆ RR ಸ್ಟುಡಿಯೋಸ್ ರಾಯಚೂರು ರಾಕರ್ಸ್ ಅಂತ ಹೇಳಿ ಸ್ಟಾರ್ಟಿಂಗ್ ಮಾಡಿದ್ವಿ. ಅದು ಬಹಳ ದೊಡ್ಡದಾಯ್ತು ಅಂತ ಹೇಳಿ ಆಮೇಲೆ ಕಟ್ ಮಾಡಿದ್ವಿ. ಚೆನ್ನಾಗಿದೆ. ನಮ್ಮ ರಾಯಚೂರು ಅಭಿಮಾನ ನಮಗೆ. ಈಗ ಒಂದ್ ಕಡೆ ಏನೋ ಮಹಾತ್ಮರು ಮಾತಾಡಿದಾರಂತೆ, ಅಂಬೇಡ್ಕರ್ ಹೇಳ್ತಾರ ಒಂದ್ ಕಡೆ ಏನೋ, ದೇಶಗಳಂತ ಬಂದಾಗ ನಾನು ನನ್ನ ದೇಶನ ಆಯ್ಕೆ ಮಾಡ್ತಿದ್ದೀನಿ ಅಂತ ಹೇಳ್ತಾರ. ನನ್ನ ದೇಶ ಮೊದಲು ನನಗೆ ಅಂತ ಹೇಳ್ತಾರ. ಹಂಗೆ ನಾನು ಅಷ್ಟೇ, ದೇಶ ಅಂತ ಬಂದಾಗ ದೇಶ ಮೊದಲು, ರಾಜ್ಯ ಅಂತ ಬಂದಾಗ ನಾನು ರಾಜ್ಯ ಮೊದಲು, ರಾಜ್ಯದಲ್ಲಿ ಜಿಲ್ಲೆಗಳಂತ ಬಂದಾಗ ನನ್ನ ಜಿಲ್ಲೆ ಮೊದಲು. ನನ್ನ ಜಿಲ್ಲೆ ನನಗೆ ಹೆಮ್ಮೆ. ನನ್ನ ಬದುಕು ಕೊಟ್ಟಿರತಕ್ಕಂಥ ನೆಲ ಇದು, ಎಲ್ಲವನ್ನ ಕಲಿಸಿರೋ ನೆಲ ಇದು. ಇವಾಗ ಎಷ್ಟೇ ಬೈದ್ರು ನಮ್ಮ ಜಿಲ್ಲೆ ನಮಗೆ ಮೆಚ್ಚುಗೆ. 100% ಅಪ್ಪ. ಇವತ್ತು ರಾಜಕೀಯನ ಪ್ರಶ್ನೆ ಮಾಡ್ತೀವಿ ಅಂದ್ರೆ ಈ ನಾಡಿನಿಂದ ಬಂದಿದ್ದಕ್ಕೆ, ಈ ನಾಡಿನಲ್ಲಿ ಬದುಕಿದ್ದಕ್ಕೆ, ಈ ನಾಡಿನ ಪ್ರಜ್ಞೆ ನನ್ನನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ಪ್ರತಿಯೊಂದು ಸಮಸ್ಯೆಗಳನ್ನು ಪ್ರಶ್ನೆ ಮಾಡ್ತೀವಿ ಅಂದ್ರೆ ನನ್ನ ಜಿಲ್ಲೆ ನನಗೆ ಶಕ್ತಿಯನ್ನು ಕೊಟ್ಟಿದೆ, ನನ್ನ ಸಾಮರ್ಥ್ಯ ಕೊಟ್ಟಿದೆ ಅಷ್ಟೇ. ನನ್ನ ಜಿಲ್ಲೆ ನನಗೆ ಶ್ರೇಷ್ಠ ಇರ್ಲಿ. ನಿಮಗ ಈ ಶೋ ಬಂದು ಹೆಂಗ ಅನಿಸ್ತಾನ? ಚೆನ್ನಾಗಿತ್ತು. ನನಗೆ ಟಿವಿಲಿ ಕೂತ್ಕೊಂಡೇನೋ ಮಾತಾಡ್ತೀವಿ ಒಂದು ಫೀಲ್ ಆಗಿದೆ. ಏನೋ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ನನ್ನ ಫೀಲ್ ಆಯಿತು. ಆ ಥರದ ಒಂದು ಆತ್ಮೀಯತೆ ಇತ್ತು, ಒಂದು ಬಾಂಧವ್ಯ ಇತ್ತು. ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆ ಮತ್ತೆ ನನ್ನ ನೆನಪುಗಳನ್ನು ಮತ್ತೆ ನೆನಪಿಸಿದ್ದಕ್ಕೆ, ನಾನು ಆ ಯುಗಕ್ಕೆ ಹೋಗಿದ್ದಕ್ಕೆ, ಆ ಕಾಲಘಟ್ಟಕ್ಕೆ ಹೋಗಿದ್ದಕ್ಕೆ. ಅಂದ್ರೆ ಕಾಲಘಟ್ಟ ಅಂದ್ರೆ ಮತ್ತೆ ನಾನೇ ಮತ್ತೆ ಕ್ರಿಸ್ತ ಶಕ ಅಯ್ಯೋ ಅಲ್ಲ, ಏನೋ ಒಂದು 20 ವರ್ಷ 15 ವರ್ಷಗಳ ಹಿಂದೆ ಹೋಗಿದ್ದಕ್ಕೆ
ತುಂಬ ಖುಷಿ ಆಯ್ತು, ನೆನಪು ಮಾಡ್ಕೊಂಡೆ. ನಾವು ಥ್ಯಾಂಕ್ ಯು ಹೇಳ್ಬೇಕಣ್ಣ ನಿಮ್ಗೆ. ಯಾಕೆ ಗೊತ್ತಾ, ಈ ತರ ನೆನಪು ಮಾಡ್ಕೊಳ್ಳೋದ್ರಿಂದ ನನಗೊಂದು ಯಾಕೆ ಅನ್ಸುತ್ತಂದ್ರೆ, ಈ ಕೋಡ್ ಅಂದ್ರೆ ಗೊತ್ತಾ, ಕೋಡ್ ಬರಲ್ಲ ಅಲ್ಲಿ ಹಣ್ಣಲ್ಲಿ ಬಿದ್ದು ಒದ್ದಾಡಿ ಬಂದಿದೆ ಈಗ ಮುಚ್ಕೊಂಡು ಕೊಳಲ್ಲ ಇಲ್ಲೇ ಆ ಥರದೊಂದು ಭಾವ ಬಂದಿದೆ. ಹಾಗಾಗಿ ನಾನು ಇಲ್ಲಿಂದ ಬಂದಿದ್ದೀನಿ, ಹೇಗೆ ಬಂದೆ, ನಾನು ನಡೆದು ಬಂದ ದಾರಿ ಏನು, ನಾನಿವತ್ತು ಎಲ್ಲಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಎಲ್ಲಿದ್ದೆ, ನಾನು ಹೇಗೆ ಬದುಕಬೇಕೀಗ ಅನ್ನೋದು ಮತ್ತೆ ಮತ್ತೆ ನಮ್ಮ ಒಳಗಡೆ ಹೊಸ ಚೈತನ್ಯ ಕೊಡುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು. ನಾವು ಥ್ಯಾಂಕ್ಸ್ ಹೇಳ್ಬೇಕಣ್ಣ. ನೀವು ಇದೇ ಟೈಮ್ ಫ್ರೀ ಮಾಡಿಕೊಂಡು ನಮ್ಮ ಸಲ ಒಂದು ಎಪಿಸೋಡ್ ಕೊಡೋದಕ್ಕೆ ಅಂತ ಬಂದ್ರಿ. ಸೊ ಅದಕ್ಕೆ ನಾನು ಮತ್ತು ನಮ್ಮ ಟೀಮ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಲಾಸ್ಟ್ ಸೆಗ್ಮೆಂಟ್ ಅಣ್ಣ, ಪ್ರತಿಯೊಂದು ಬರೋ ಎಲ್ಲ ಎಪಿಸೋಡ್ನ ಎಷ್ಟು ಜನ ಬರ್ತಾರೆ ಎಲ್ಲರಿಗೂ ಕೇಳ್ತೀನಿ. ನೀವು ನಿಮ್ಮ ಜೀವನದಲ್ಲಿ ಕಲ್ತಿರೋ ಒಂದು ಪಾಠ, ಈ ಪಾಠ ನಾನು ಯಾವತ್ತೂ ಮರೆಯಂಗಿಲ್ಲ ಅಂತ ಕಲ್ತಿದ್ರೆ ಅದೇನಾಗಿರ್ಬೋದು? ಪ್ರತಿ ಪಾಠ ಒಂದು ಅದರೊಳಗೆ ಏನೇ ಒಂದು ಈಗ ಎಕ್ಸಾಂಪಲ್, ಅಪ್ಪ ಬೇಕಾ ಅಮ್ಮ ಬೇಕಂದ್ರೆ ಹೆಂಗೆ ಹೇಳ್ತಾರೆ, ಯಾರು ಬೇಕಂತ ಹೇಳ್ತೇವೆ. ಅಪ್ಪ ಅಮ್ಮಗೆ 3 ಜನ ಮಕ್ಕಳು ಇರ್ತಾರೆ, ನಾನು ನಮ್ಮ ತಮ್ಮ ನಮ್ಮ ತಂಗಿ. ಇವ್ರಿಗೆ ಯಾರು ಬೇಕು ಅಂತಂದ್ರೆ ಪ್ರೀತಿ ಜಾಸ್ತಿ ಇರ್ಬೋದು, ಸೆಕೆಂಡ್ರಿ. ಆದರೆ 3ನೇ ವಾರ ಚೆನ್ನಾಗಿ ಕಾಣಿಗೆ ಬೀದಿಗೆ ಬಿಡೋದ. ಹಂಗೆ ಪ್ರತಿದಿನದ ಅಧ್ಯಾಯ, ಪ್ರತಿ ಒಬ್ಬನ ಮನುಷ್ಯನ ಜೊತೆಗೆ ನಾವೇನೇನು ಒಡನಾಟ ಬೆಳೆಸ್ತೀವಲ್ಲ, ಪ್ರತಿಯೊಬ್ಬರಿಂದ ಒಂದೊಂದು ಕಲಿತಾ ಬರ್ತದೆ. ಪುಸ್ತಕ ಒಂದು ಪಾಠ ಮಾಡ್ತಿದ್ದೆ, ಪುಸ್ತಕ ಒಂದು ಜ್ಞಾನ ಕೊಟ್ಟರೆ ಮನುಷ್ಯ ಇನ್ನೊಂದು ಜ್ಞಾನ ಕೊಡ್ತಾರೆ, ಅವನ ಅನುಭವ ಇನ್ನೊಂದು ಕೊಡ್ತಾರೆ. ನಾನು ಸ್ಟೂಡೆಂಟ್ಸ್ಗಳಿಗೆ ಡ್ರಾಮಾ ಕ್ಲಾಸ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ಗಳಿಂದ ಸಾಕಷ್ಟು ಕಲಿತಿದ್ದೀನಿ. ಸೊ ಹಾಗಾಗಿ ಇದು ನಿರಂತರ ಕಲಿಕೆ. ನಾನು ಇವತ್ತಿಗೂ ಅದೇ ಸರ್ವಜ್ಞ ಮಾತು ಹೇಳ್ತಾನಲ್ಲ, ಸರ್ವರೊಳಗೆ ಒಂದೊಂದು ನುಡಿ ಕಲಿತು ಸರ್ವಜ್ಞ ಸರ್ವಜ್ಞ ನಾನು ಅಂತ ಹೇಳ್ತಾನಲ್ಲ, ಹಂಗೆ ನಾನಿವತ್ತು ಪ್ರಬುದ್ಧವಾಗಿ ಮಾತಾಡೋಕ್ಕೆ ಮತ್ತೆ ನಾನೊಬ್ಬ ಮನುಷ್ಯ ಆಗೋದಕ್ಕೆ ದಿನನಿತ್ಯವೂ ಪ್ರಯತ್ನ ಪಡ್ತಿದ್ದೀನಿ ಅಂದರೆ ನಾನು ಎಲ್ಲರ ಜೊತೆ ಕಲಿತಾ ಇದ್ದೀನಿ. ಹಾಗಾಗಿ ನನ್ನ ಜೀವನ ಹಿಂಗಿರೋದಕ್ಕೆ ಕಾಂಟ್ರಿಬ್ಯೂಷನು ಯಾರೋ ಒಬ್ರು ಇಬ್ಬರು ಅಲ್ಲ, ಎಲ್ಲರೂ. ಹಾಗಾಗಿ ನಮ್ಮ ಜೀವನದಲ್ಲಿ ಕಲಿಕೆ ಅನ್ನೋದು ಮತ್ತೆ ಈ ಒಂದು ಶಬ್ದಗಳನ್ನು ಯಾವತ್ತೂ ಮರೆಯಲ್ಲ ಅನ್ನೋದಿದೆಯಲ್ಲ, ಅದು ದಿನವೂ ಒಂದು ಹೊಸದು ಕೊಡ್ತದೆ. ನಾನು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಈ ಇಜ್ರಾ ಅವರು ಇಜ್ರಾ ಅಂತ ಮಂಗಳಮುಖಿಯರು ಬರ್ಬೇಕಾದ್ರೆ ಅವ್ರ ಬಗ್ಗೆ ನಂಗೆ ಸ್ಟಾರ್ಟಿಂಗ್ ಗೌರವ ಇರಲಿಲ್ಲ. ರೇವತಿಯವರ ಆತ್ಮಕಥೆ ಓದಿದ ಮೇಲೆ ಅವ್ರ ಬಗ್ಗೆ ಗೌರವ ಬಂತು. ಒಂದು ಪುಸ್ತಕ ನನಗೆ ಗೌರವ, ಅವ್ರ ಬಗ್ಗೆ ಅವ್ರನ್ನ ಗೌರವಿಸ್ಬೇಕಂತ ಕ್ರಿಯೇಟ್ ಮಾಡಿಲ್ಲ. ಇದು ದೊಡ್ಡ ಬದಲಾವಣೆ. ನಾವು ಅವ್ರನ್ನ ಹೆಂಗೆ ನೋಡ್ತಿದ್ವಿ, ಏನ್ ದುಡ್ಡು ಕೇಳಕ್ ಬರ್ತಾರ ಮರ ಇವರು ಅಂತ. ಆದ್ರೆ ಇವತ್ತು ನನ್ನ ಹತ್ರ ದುಡ್ಡು ಇಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಅವರು ಬಂದು ಹಿಂಗ್ ಹೊಡೆದು ಕೇಳಿದ್ರೆ ನಾನು ಹೇಳ್ತೀನಿ ಪಾಂಪ್ ಹೊಡತಿ ಅಮ್ಮ ಅಂತ. ಅವ್ರು ಪಾಂಪ್ ಹೊಡತಿ ಅಮ್ಮ ಅಂದ ಕೂಡಲೇ ನಾನು ಬಹಳ ಗೌರವ ನೋಡ್ತಾರೆ. ಕೆಟ್ಟದಂತೂ ನೋಡಲ್ಲ, ಮೇಲ್ ಬೀಳಲ್ಲ, ಮುಟ್ಟಲ್ಲ, ಮೈ ಮುಟ್ಟಲ್ಲ, ಏನ್ ಮಾಡಲ್ಲ. ಪಾಂಪ್ ಹೊಡತಿ ಅಂತ ಕೂಡಲೇ ಪಾಂಪ್ ಹೊಡತಿ ಜೀವ ಬೇಟ ಅಂತಾರೆ. ಈ ಒಂದು ಪಾಠನ ಒಂದು ಪುಸ್ತಕ ಕಲಿಸ್ತಾರೆ, ನಾಟಕ ಕಲಿಸ್ತಾರೆ. ಹಂಗೆ ಒಂದು ಹೋರಾಟ, ಇನ್ನೊಬ್ಬರಿಗಾಗಿ ಬದುಕಬೇಕು, ಇನ್ನೊಬ್ಬರಿಗಾಗಿ ಫೈಟ್ ಮಾಡಬೇಕು, ಇನ್ನೊಬ್ಬರಿಗೋಸ್ಕರ ಯಾವತ್ತು ಉಸಿರಿರೋವರು ಕೆಲಸ ಮಾಡಬೇಕು ಅಂತ ಹೇಳ್ಕೊಡ್ತಿದ್ರು ಹೋರಾಟ. ಇದು ಬದುಕಿನ ಉದ್ಯೋಗ ಇದು ಮಾಡಲೇಬೇಕಲ್ಲ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡಿದ್ರು, ಅವ್ರ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಅಂದ್ರೆ ಮಹಾತ್ಮರು ನಾವು ಸ್ವಾತಂತ್ರ್ಯ ಸಿಗ್ತೇವೆ. ಆ ಸ್ವಾತಂತ್ರ್ಯ ಎಕ್ಸಾಂಪಲ್ ಅಂಬೇಡ್ಕರ್ ಬದುಕಿನ ಸ್ವಾತಂತ್ರ್ಯವನ್ನು ಕೊಡಲಿಲ್ಲ ಅಂದ್ರೆ ಇವತ್ತು ನಾವು ಯಾರು ಇಷ್ಟೊಂದು ಚೆನ್ನಾಗಿರ್ತೇವೆ. ಹಾಗಾಗಿ ಇದೆಲ್ಲವೂ ಕೂಡ ನನಗೆ ಕಲಿಕೆನೆ. ಇದೆಲ್ಲವನ್ನು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ನಾನು ಮಹಾತ್ಮರನ್ನು ಯಾರೂ ಮರೆಯೋಕ್ಕಾಗಲ್ಲ, ಈ ದೇಶದ ಕಲ್ಚರ್ನ ಮರೆಯೋಕ್ಕಾಗಲ್ಲ, ಆಮೇಲೆ ಈ ನಮ್ಮ ನೆಲದ ಕಲ್ಚರ್ನ ಮರೆಯೋಕ್ಕಾಗಲ್ಲ. ನಾವು ನೆಲದ ಭಾಷೆ ಪ್ರತಿನಿತ್ಯವೂ ಪಾಠ ಮಾಡ್ತಾ ಇದ್ದಾರೆ, ಅದನ್ನು ಮರೆಯೋಕ್ಕಾಗಲ್ಲ. ಅಮ್ಮ ನನ್ನ ತಂದೆ ತಾಯಿ ಪ್ರತಿನಿತ್ಯವೂ ಪಾಠ ಮಾಡ್ತೀನಿ. ನಮ್ಮಮ್ಮ ಓದಿಲ್ಲ ಬಿ, ಆದರೆ ನಮ್ಮಮ್ಮ ಯಾವಾಗ ಕೂತ್ಕೊಂಡು ಪಾಠ ಮಾಡಿದ್ರೆ ಗೊತ್ತಾ, ನಾಳೆ ದಿನ ನೀವು ಮದುವೆ ಆದರೆ ನೀನು ಹೇಳ್ತಿ ಬರ್ತಾರಲ್ಲಪ್ಪ ನಿಮ್ಮ ಸೊಸೆ, ಇಂಥವ್ರು ಎಂಟು ಹೋಟೆಲ್ ಹುಟ್ಟಿದೆ ಅಂತ ನಮ್ಗೆ ಬಯಸ್ಬೇಡಪ್ಪ ಅಂತ ನಮ್ಮ ಎಲ್ಲಿ ಕಣ್ಣೀರು ನೀನು ಮದುವೆ ಮಾಡ್ಕೊಂಡು ಬಂದಿರೋ ಹೆಣ್ಣಿನ ಕಣ್ಣೀರು ಹಾಸ್ಬೇಡಪ್ಪ ನಾಳೆ ದಿನ ಅಂತ ನಾವು ಪಾಠ ಮಾಡಿದ್ದಾರೆ. ಅಂದ್ರೆ ಪ್ರತಿ ಶಬ್ದಗಳು ಕೂಡ, ಪ್ರತಿ ಮಾತು ಕೂಡ ನಮಗೆ ಕಲಿಕೆನೇ ಆಗ್ತದೆ. ಒಂದು ಕಲಿಕೆಯ ವಿಷಯ ಇದೆಯಲ್ಲ, ಇದು ಮಾತ್ರ ಯಾವತ್ತೂ ಮರೆಯೋಣ ಸಾಧ್ಯ ಇಲ್ಲ. ಸುಮಾರು ವಿಷಯಗಳು ಯಾವತ್ತೂ ಮರೆಯೋಕ್ಕಾಗಲ್ಲ. ಒಂದೇ ವಿಷಯ ಅಂತ ಹೇಳಕ್ ಸಾಧ್ಯ ಇಲ್ಲ. ನಾನು ಅಭಿಯಿಂದ ಏನೋ ಕಲ್ತಿರ್ತೀನಿ, ನಿನ್ನಿಂದ ಏನೋ ಕಲ್ತಿರ್ತೀನಿ, ಅವನಿಂದ ಏನೋ ಕಲ್ತಿರ್ತೀನಿ. ಇವಾಗ ಇನ್ನೊಂದು, ನೀವು ಈ ಒಂದು ಡಿಸಿಷನ್ ಮಾಡ್ಲಿಕ್ಕೆ ಲೈಫ್ ಇನ್ನ ಬೆಟರ್ ಇರ್ತಿತ್ತು ಅಂತಂದ್ರೆ ನಾನು ಕಾಲಜ್ಞಾನ ಇಲ್ಲ. ಈ ಕಾಲಜ್ಞಾನ ಹೇಳಕ್ಕೆ ಮುಂದಕ್ಕೆ ಹಿಂಗಾಗುತ್ತೆ. ಈ ಮಂಟೆ ಸ್ವಾಮಿ ಎಲ್ಲ
ನಾಳೆ ಕಲಿಯುಗದಲ್ಲಿ ನೀರು ಸಿದ್ದಪ್ಪ ಜನ ಹಾಡು ಕೇಳಿದ್ರಲ್ಲ, ಏನೇನಾಗುತ್ತೆ ಅಂತ ಅವರು ಕಾಲಜ್ಞಾನ ಹೇಳಿದ್ರು. ನಾನು ಕಾಲಜ್ಞಾನ ಅಲ್ಲ ಬಿ. ನಾನು ಏನು ಮಾಡ್ತಿದ್ದೆ ಬಿ, ಈ ರಂಗಭೂಮಿಗೆ ಬರಲಿಲ್ಲ ಅಂದಿದ್ರೆ ನಾನು ಪೇಂಟಿಂಗ್ ಕೆಲಸ ಮಾಡ್ತಿದ್ದೆ. ಪೇಂಟಿಂಗಲ್ಲಿ ದಿ ಬೆಸ್ಟ್ ಪೇಂಟರ್ ಆಗಿ ನಾನೇ ನೆಕ್ಸ್ಟು 10 ಜನ ಕೆಲಸಗಾರನ ಹಿಡ್ಕೊಂಡು ಮೇಸ್ತ್ರಿ ಆಗಿರ್ತೀನಿ ಅಷ್ಟೇ. ಈಗ ರಂಗಭೂಮಿಲೇ ಇದ್ದರೆ ನಾನು ಒಳ್ಳೆ ನಿರ್ದೇಶಕನಾಗಿ ಒಳ್ಳೆ ನಟನಾಗಿ ರಂಗಭೂಮಿಲೇ ಮಾಡ್ಕೊಂಡು ಹೋಗ್ತಿದ್ದೆ. ಸಿನಿಮಾ ಅಂದರೆ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನೀನು ಆಗ್ಬೇಕಂತ ಇದೆ, ಸ್ಕೂಲ್ ಮಾಡ್ಬೇಕಂತ ಇದೆ. ಸ್ಕೂಲ್ ಮಾಡಿದ್ರೆ ಒಬ್ಬ ಸ್ಕೂಲ್ ಓನರ್ ಆಗ್ತೀನಿ ಅಷ್ಟೇ. ಅದೆಲ್ಲ ಶಿಕ್ಷಣವನ್ನು ಕೊಡುವಂಥ ದಾಸೋಹಿಗಳಾಗ್ತಿದೆ. ಅಕ್ಷರ ದಾಸೋಹಿಗಳು ಬಹಳ ಶ್ರೇಷ್ಠವಾದ ಕೆಲಸ. ನಾವು ಏನೇ ಮಾಡಿದ್ರು, ಎಂದೇ ದೊಡ್ಡ ರಾಜಕೀಯ MLA ಅದು ಏನು ಮಾಡಿದ್ರು ಕೂಡ ಅಕ್ಷರ ದಾಸೋಹ ಮತ್ತು ಅನ್ನ ದಾಸೋಹ ಇವು ಬಹಳ ಶ್ರೇಷ್ಠವಾದ ಕೆಲಸ. ಇದು ಶರಣರು ಹೇಳ್ಕೊಟ್ಟಿರೋಂಥ ಮಾತಿದು. ಹಾಗಾಗಿ ಅಕ್ಷರ ಬದುಕನ್ನು ಕಲಿಸುತ್ತೆ, ಬದುಕು ಕಟ್ಟುತ್ತೆ, ಬದುಕು ಬದಲಾಯಿಸುತ್ತೆ. ಹಾಗಾಗಿ ನೆಕ್ಸ್ಟ್ ನಾನು ಅಕ್ಷರ ದಾಸೋಹ ಆಗಬೇಕು, ದಾಸೋಹ ಮಾಡ್ಬೇಕು, ಅಕ್ಷರ ದಾಸೋಹ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಅದು ಮುಗಿದ್ಮೇಲೆ ಇನ್ನೇನು ಅನಿಸ್ಬೋದು, ಇಲ್ಲ ನಾನು ಪೌರ ಕಾರ್ಮಿಕ ಆದರೆ ಪೌರ ಕಾರ್ಮಿಕನಾಗೆ ಅತ್ಯುತ್ತಮ ಕೆಲಸ ಮಾಡಿ ನೆಕ್ಸ್ಟ್ ನಾನು ಪೌರ ಕಾರ್ಮಿಕ ಅಲ್ಲದೆ ಪೌರ ಕಾರ್ಮಿಕ ಮಾಡೋ ಕೆಲಸ ನಾವು ಒಬ್ಬ ಮಿಷನ್ ಕಡೆ ಹಿಡಿಯೋ ಮಟ್ಟಿಗೆ ಬೆಳೀತಿದೆ. ಪೌರ ಕಾರ್ಮಿಕ ಎಲ್ಲರೂ ಏಲ್ ಬಾಚಬಾರ್ದು, ಏಲೆತ್ತಬಾರ್ದು, ಗುಡಿಸಬಾರ್ದು. ಆಗ ಅದಕ್ಕೊಂದು ಮಿಷನ್ ಕಂಡು ಹಿಡಿಬೇಕು. ಮಿಷನ್ ಕೆಲಸ ಮಾಡ್ಕೊಂಡು ಹೋಗ್ತದೆ. ನೀನು ತಳ್ಕೊಂಡು ಅಷ್ಟೇ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾನೇನಾರು ಆಗ್ಬಿಟ್ಟಿದ್ರೆ ಪೌರ ಕಾರ್ಮಿಕರ ಕೆಲಸಕ್ಕೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಕೊಡಿ ಅಂತ ಫೈಟ್ ಮಾಡ್ತಿದ್ದಾರೆ. ಪೌರ ಕಾರ್ಮಿಕನಾಗಿದ್ರೆ 1 ಲಕ್ಷ ರೂಪಾಯಿ ಕೊಡಿ ಫೈಟ್ ಮಾಡ್ತಾರೆ. ಈಗಲೂ ಫೈಟ್ ಮಾಡ್ಬೋದು. ಪೌರ ಕಾರ್ಮಿಕರಲ್ಲಿ ಸೇರ್ಕೊಂಡು 1 ಲಕ್ಷ ಕೊಡಿ ಅಂತ ಯಾರು ಇನ್ನೊಬ್ರು ಬೆಳಿತಾರೋ, ಯಾರು ಇನ್ನೊಬ್ರು ಕಸ ಗುಡಿಸ್ತಾರೆ ಅಲ್ವಾ? ಅವ್ರು ಗುಡಿಸಿಲ್ಲ ಅಂದ್ರೆ ಇಡೀ ದೇಶವೇ ಸ್ವಚ್ಛ ಭಾರತ ಅಲ್ಲ. ಸ್ವಚ್ಛ ಭಾರತ ಮೋದಿಯವರ ಆಶಯ ನೆರವೇರ್ಬೇಕಂದ್ರೆ ಪೌರ ಕಾರ್ಮಿಕರು ಬೇಕೇ ಬೇಕು. ಹಾಗಾಗಿ ಮೋದಿಯವರು ಮತ್ತೆ ಈ ರಾಜ್ಯ ಸರ್ಕಾರಗಳು ಏನ್ ಮಾಡ್ಬೇಕು ಗೊತ್ತಾ, ಪೌರ ಕಾರ್ಮಿಕರಿಗಂತಾನೆ 1 ಲಕ್ಷ ರೂಪಾಯಿ ಇಡ್ಬೇಕು. ತಿಂಗಳಿಗೆ 1 ಲಕ್ಷ ರೂಪಾಯಿ ಕೊಡಿ. ಪ್ರೊಫೆಸರ್ಗಿಂತ ದೊಡ್ಡ ಜಾಬ್ ಅದು. ನಾನು 100% ಹೇಳ್ತೀನಿ, ಇದು ಎಲ್ಲಾ ಜಾಬ್ಗಳಿಗಿಂತ ಉತ್ತಮ ಜಾಬ್ ಅದು. ಸಾಧ್ಯವಿಲ್ಲ. ಎಲ್ಲವನ್ನ ಅಂದ್ರೆ ಅಹಂಕಾರಗಳೆಲ್ಲವನ್ನ ಬದಿಗೊತ್ತಿ ಪೊರಕೆ ಹಿಡಿಬೇಕಂದ್ರೆ ಸಾಧ್ಯವಾದ ಮಾತು. PhD ಮುಗಿಸ್ಬಿಟ್ಟು ಪೊರಕೆ ಹಿಡಿತಾರ? ಡಾಕ್ಟರ್ ಅಂತ ಕರ್ಕೊಂಡ್ರು ಪೊರಕೆ ಹಿಡಿತಾನ? ಇಂಜಿನಿಯರಿಂಗ್ ಅಂತ ಕರ್ಸ್ಕೊಂಡ್ರು ಪೊರಕೆ ಹಿಡಿತಾನ? ಅದು ಬಿಡು, ನಮ್ಮನೆ ಪೊರಕೆ ಹಿಡ್ಕೊಂಡು ನಮ್ಮನೆ ಕಸ ಗುಡಿಸ್ಕೊಂತೀವಿ. ಬೇರೆಯವ್ರ ಬೇರೆಯವ್ರಿಗೂ ಅಂಗಳನ, ಊರು ಅಂಗಳನ, ಇಲ್ಲೇ ಬಗಲಾಗ ಮನೆ ಸ್ವಲ್ಪ ಕಸ ಇದ್ರೆ ಬಳಂಗಿಲ್ಲ ಅಲ್ವಾ? ಸೊ ಅದಕ್ಕೆ ನನಗೇನ್ ಅನ್ಸುತ್ತೆ, ನಾನು ಇಂಜಿನಿಯರ್, ನಾನು ಡಾಕ್ಟರ್, ನಾನು ವಕೀಲ್, ನಾನು ಜಡ್ಜು, ನಾನು ಏನೋ ಮನೆತನದಲ್ಲಿ ಹುಟ್ಟಿದ್ದೀನಿ, ಇಂಥ ಮನೆತನದಲ್ಲಿ ಹುಟ್ಟಿದ್ದೀನಿ, ಇಂಥ ವ್ಯವಸ್ಥೆಯಲ್ಲಿ ಹುಟ್ಟಿದ್ದೀನಿ ಅನ್ನುವ ಅಹಂಕಾರಗಳೆಲ್ಲವನ್ನ ತೆಗೆದ್ಬಿಟ್ಟು ಪೊರಕೆ ಹಿಡಿಯೋದಿದೆಯಲ್ಲ, ಅಂದ್ರೆ ಅವ್ರ ಎಲ್ಲವನ್ನ ತೊರೆದು ಪೊರಕೆ ಹಿಡಿತಾರಂದ್ರೆ ಅವ್ರು ನಿಜವಾದ ಯೋಗಿಗಳವ್ರು, ನಿಜವಾದ ಶರಣರವ್ರು ನನ್ನ ಪ್ರಕಾರದಲ್ಲಿ. ಹಾಗಾಗಿ ನಾನೇನ್ ಮಾಡ್ತೀನಿ, ನಾನೇನಾರ CM ಆದ್ರೆ ಪ್ರತಿಯೊಬ್ರು 1 ಲಕ್ಷ ಸಂಬಳ ಮಾಡ್ತೀನಿ. 100%. ಇದು ಆಕ್ಚುಲ್ ಬದಲಾಗುತ್ತೆ. ಅವಾಗ ಇನ್ನೊಂದು ಯಾರೋ ಒಬ್ರು ಹೇಳ್ತಾರಪ್ಪ, ಸಿನಿಮಾ ನಟ, ತಮಿಳು ಸಿನಿಮಾ ನಟ, ಪ್ರತಿ ಎಲ್ಲಾ ಜಾತಿ ಜನಾಂಗದವರು ಒಂದೊಂದು ವಾರ ಪೌರ ಕಾರ್ಮಿಕ ಕೆಲಸ ಮಾಡಬೇಕು ಅಂತ. ಅವಾಗ 100% ಈ ದೇಶಕ್ಕೆ ಮಿಷನ್ ಬರ್ತದೆ. ಹಂಗೆ. ಕೊನೆಯದಾಗಿ ನಿಮ್ಮಿಂದ ಆಡಿಯನ್ಸಿಗೆ ಒಂದು ಮೆಸೇಜ್ ಹೋಗ್ಬೇಕಂದ್ರೆ ಏನ್ ಕೊಡ್ತೀರಾ? ಚಂದ ಬದುಕು ಬಹಳ ಹೆಂಗ್ ಗೊತ್ತಾ, ಚಿಟಿಕೆ ಹೊಡೆದ್ರಲ್ಲಿ ಇರ್ತದೋ ಇರಲ್ಲ ಗೊತ್ತಿಲ್ಲ. ಸೊ ಬದುಕಿರುವ ಪ್ರತಿ ಕ್ಷಣ 4 ಜನ, ನಾವು ಸತ್ತ ಮೇಲೆ 4 ಜನ ಮಾತಾಡ್ತಾರ ಗೊತ್ತಾ, ಚಂದ ಇದ್ದ ಮರ ಮನುಷ್ಯ, ಕೆಲಸ ಅದ್ಭುತ ಮಾಡ್ತಿದ್ದ, ಅವನಿಗೆ ಒಂದು ಪೇಂಟಿಂಗ್ ಕೆಲಸ ಕೊಡ್ತಿದ್ದ ಮರ, ಅದ್ಭುತ ಪೇಂಟ್ ಮಾಡ್ಕೊಡೋನು, ಟೈಮಿಂಗ್ ಮುಗಿಸ್ಕೊಡೋನು, ಈ ಗಾರೆ ಕೆಲಸ ಒಪ್ಪಿಸಿದ ಮರ, ಬಿಲ್ಡಿಂಗ್ ಕಟ್ಟೋ ಟೈಮಿಗೆ ಬರೋನು ರಪ್ರಪ್ಪ ಅಂತ ಅದ್ಭುತವಾಗಿ ಕಟ್ಕೊಟ್ಟು ಹೋದಪ್ಪ. ಜಾಸ್ತಿ ಅಂದ್ರೆ ನಾವು ಏನು ಕೆಲಸ ಮಾಡ್ತೀವಿ ಅದರಲ್ಲಿ ನೈಪುಣ್ಯತೆ ಪಡೀರಿ, ತುಂಬ ಟಾಪ್ ಲೆವೆಲ್ಗೆ ಹೋಗಿ. ಬಟ್ ನಾವು ಒಂದು ತಟ್ಟೆಲಿ ಅನ್ನ ತಿಂತಿದೀವಿ ಅಂದರೆ 4 ಅಗಳು ನೆಲಕ್ಕೆ ಬೀಳ್ತವೆ. ಆ 4 ಅಗಳು ನೆಲಕ್ಕೆ ಬಿಡಿ, ಭೂತಾಯಿಗೆ ಬಿಡಿ, ಆಮೇಲೆ ಎತ್ತಿ ಇನ್ನೊಂದು ಕಡೆ ಹಾಕ್ತೀವಲ್ಲ, ಹಾಗೆ ನಮ್ಮ ಬದುಕಿನಲ್ಲಿ ನಾವು ಏನು ದುಡಿತೀವಲ್ಲ 4 ಅಗಳು ಸಮಾಜಕ್ಕೆ ಹೆಲ್ಪ್ ಮಾಡಿ ಅಂತ ಈ ಮೂಲಕ ವಿನಂತಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಕನ್ನಡವನ್ನು ಪ್ರೀತಿಸುವ ಮತ್ತು ಕನ್ನಡವನ್ನು ಬೆಳೆಸುವ ಎಲ್ಲ ಕನ್ನಡಿಗರಿಗೂ ಮತ್ತು ರಾಯಚೂರು ಮಂದಿಗೆ ಶರಣರಿಪ. ಏನಂತಂದ್ರೆ, ನಮ್ಮ ಹುಡುಗರು ಈ RR ಸ್ಟುಡಿಯೋಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡವ್ರೆ. ಅವರು ಈ
ಎಲೆಮರೆಕಾಯಿ ಅಂತಿರುವ ಮತ್ತು ಹೊಸ ಪ್ರತಿಭೆಗಳ ಮತ್ತು ರಾಯಚೂರು ಪ್ರತಿಭೆಗಳ ಬಗ್ಗೆ ಈ ಜವಾರಿ ಟಾಕ್ಸ್ನಲ್ಲಿ ಒಂದು ಇಂಟರ್ವ್ಯೂ ಮಾಡಿ ಪಾಡ್ಕಾಸ್ಟ್ ಮಾಡ್ಕೊಂಡು ತಮ್ಮ ಅನುಭವಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಲಕತ್ತಾರ. ನನ್ನ ಅನಿಸಿಕೆ ಇಷ್ಟೇ, ನಂದೊಂದು ಮಾಡ್ಯಾರ, ನೀವು ನೋಡ್ರಿ, ಚಂದ ಇತ್ತಂದ್ರೆ 4 ಜನಕ್ಕೆ ಶೇರ್ ಮಾಡ್ರಿ. ನಾ ಚಂದ ಮಾತಾಡಿತ್ತಂದ್ರೆ ಪ್ರತಿಯೊಬ್ಬರಿಗೆ ಹೇಳ್ರಿ, ನಾ ನಿಮ್ಮವ ಇದ್ದೀನಿ, ನಿಮ್ಮ ರಾಯಚೂರಿನವ. ನೋಡ್ರಪ್ಪ, ಶೇರ್ ಮಾಡ್ರಿ, ಇದನ್ನೆಲ್ಲ ಕಡೆ ತಲುಪಿಸ್ರಿ ಅಂತ ಈ ಮೂಲಕ ಕೇಳ್ಕತ್ತೀನಿ ರೀ. ಥ್ಯಾಂಕ್ ಯು.